ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಸ್ಟೂಡೆಂಟ್ಸ್. ಇವತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ನ ತರಗತಿಯನ್ನು ಶುರು ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಇಂಗ್ಲಿಷ್ ತರಗತಿ ಲಾಸ್ಟ್ ವೀಕ್ ಮತ್ತೆ ಬಿಫೋರ್ ಲಾಸ್ಟ್ ವೀಕ್ ಮ್ಯಾಮ್ ಮಾಡಿದ್ರು. ಅವ್ರದ್ದು ಇನ್ನೊಂದು 3-4 ಕ್ಲಾಸ್ ಇದೆ. POQ ಅನ್ನು ಸಾಲ್ವ್ ಮಾಡ್ತೀವಿ, ಒಂದಷ್ಟು ಕಾನ್ಸೆಪ್ಟ್ ಅನ್ನು ಮಾಡ್ತೀವಿ. ಅಲ್ಲಿವರೆಗೆ ಗೌತಮ್ ಸರ್ ಇವತ್ತಿಂದ ನಮಗೆ ಕ್ಲಾಸ್ ನ ತೆಗೆದುಕೊಳ್ತಾ ಇದ್ದಾರೆ. ಗೌತಮ್ ಸರ್ ಬಗ್ಗೆ ಹೇಳ್ತಕ್ಕಂಥದ್ದು ಏನಿಲ್ಲ, ನಮಗೆ ಗೊತ್ತಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಹುತೇಕ ಚಾಲ್ತಿಯಲ್ಲಿರ್ತಕ್ಕಂತಹ ಕಂಪ್ಯೂಟರ್ ಬುಕ್ ಯಾವುದು ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಅಂತ ಹೇಳಿ. ಆ ಬುಕ್ ನ ಆಥರ್ ಗೌತಮ್ ಸರ್. ಸೊ ಅದ್ರ ಜೊತೆಗೆ ಇನ್ನು ಅನೇಕ ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಸೊ ಅವರಿಂದ ಇವತ್ತು ಕ್ಲಾಸು ಶುರು ಆಗ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಸಂವಹನ ಪತ್ರಿಕೆ ಏನಿದೆ, VAOಗೆ ಏನ್ ಕಾಲ ಆಗಿದೆಯಲ್ವಾ, ಈಗ 84 ಡೇಸ್ ಇದೆ ಟೈಮ್. ಸೊ ಆದ್ರೆ ತಮಗೆ ನಾವು ಕಮ್ಯುನಿಕೇಶನ್ ಅನ್ನ ವಿತಿನ್ 30 ಡೇಸ್ ಅಲ್ಲಿ, ಈಗ ಆಲ್ರೆಡಿ ಇಂಗ್ಲಿಷ್ ಆಗಿದೆ, ಇನ್ನೊಂದು 15 ಡೇಸ್ ಅಲ್ಲಿ ಗೌತಮ್ ಸರ್ ಕಂಪ್ಯೂಟರ್ ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ನಂತರ ಒಂದು 10 to 15 ಡೇಸ್ ಕನ್ನಡ ಮುಗಿಸ್ತೀವಿ. ಸೊ ಓವರ್ ಆಲ್ 40 to 50 ಡೇಸ್ ಒಳಗಡೆ ಕಂಪ್ಲೀಟ್ ಕೋರ್ಸ್ ಅನ್ನ ಮುಗಿಸ್ಕೊಡ್ತೀವಿ. ಮತ್ತೆ ಇನ್ನೊಂದು, ಇದು ಕ್ರಾಸ್ ಕೋರ್ಸ್ ಅಲ್ಲ, ಇದು ಕಂಪ್ಲೀಟ್ ಕೋರ್ಸ್. ಒಂದು 5 ಅವರ್ ಎಕ್ಸ್ಟ್ರಾ ಆದ್ರೂ ತೊಂದರೆ ಇಲ್ಲ, ಕಂಪ್ಲೀಟ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅವರ್ಸ್ ಏನು ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಇವತ್ತು ಫಸ್ಟ್ ಕ್ಲಾಸ್ ಗೌತಮ್ ಸರ್ದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್. ಬಾಯ್. ಹಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ಬೆಂಗಳೂರು. ಸೊ ನಾನು ಗೌತಮ್ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನನ್ನ ಬಗ್ಗೆ. ಸೊ ಇವತ್ತಿನಿಂದ ನಾನು ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಗೊತ್ತಿರುತ್ತೆ, ನಿಮಗೆಲ್ಲ ತುಂಬಾ ಜನಕ್ಕೆ ಗೊತ್ತಿದೆ. ಕಂಪ್ಯೂಟರ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನ್ನೋದು ಕೂಡ ನಿಮಗೆಲ್ಲ ಒಂದು ಪ್ಲಾನ್ ಇರುತ್ತೆ ನಿಮಗೆಲ್ಲ. ಒಂದು ನಿಮಿಷ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇವತ್ತು ನಿಮಗೆಲ್ಲ ಗೊತ್ತಿರೋದೆ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಸಬ್ಜೆಕ್ಟ್ ಎಷ್ಟು ಬಹಳ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಪೇಪರ್ 2 ನಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ 35 ಮಾರ್ಕ್ಸ್ ನಿಮಗೆಲ್ಲ ಇಂಗ್ಲೀಷು ಮತ್ತೆ ಕನ್ನಡ ಇರುತ್ತೆ ಅಂತ ಗೊತ್ತು. 35 ಮತ್ತೆ 35 ಪ್ಲಸ್ 30 ಮಾರ್ಕ್ಸ್ ನಿಮಗೆ ಕಂಪ್ಯೂಟರ್ ಸಬ್ಜೆಕ್ಟ್ ಬರುತ್ತೆ ಅಂತ ಗೊತ್ತಿರುತ್ತೆ. ನಿಮಗೆಲ್ಲ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ನಾವು ಬ್ಲೈಂಡ್ ಆಗಿ ನಾನೇ ಆಗ್ಲಿ ನೀವಾಗ್ಲಿ ಓದಕ್ಕಾಗಲ್ಲ. ಸಬ್ಜೆಕ್ಟ್ ಅನ್ನ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅದು ಕಂಪ್ಯೂಟರ್ ಅಂತಲ್ಲ, ಎನಿ ಸಬ್ಜೆಕ್ಟ್ ಇಟ್ ಮೇ ಬಿ, ಜಿಯೋಗ್ರಫಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಎನಿ ಹಿಸ್ಟ್ರಿ ಆಗಿರ್ಬೋದು, ಒಂದು ಪ್ಲಾನ್ ಅಲ್ಲಿ ಓದ್ಬೇಕಾಗತ್ತೆ. ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ದೇರ್ ಇಸ್ ಎ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಒಂದು ಫ್ರೇಮ್ ಅಂತ ಇರುತ್ತೆ. ಆ ಫ್ರೇಮ್ ಅಲ್ಲಿ ವರ್ಕ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಸಬ್ಜೆಕ್ಟ್, ಯು ಕ್ಯಾನ್ ಗೆಟ್ ಥ್ರೂ ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಬಟ್ ಈ ಒಂದು ಪರ್ಟಿಕ್ಯುಲರ್ ನಮ್ಮ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ, ಕಂಪ್ಯೂಟರ್ ಸಬ್ಜೆಕ್ಟ್ ಅಂತ ಬಂದಾಗ ಸುಮಾರು 18 ಚಾಪ್ಟರ್ ಇದೆ. ನನಗೆ ಗೊತ್ತಿರೋ ಪ್ರಕಾರ 18 ಚಾಪ್ಟರ್ಗಳು ಓದ್ಬೇಕಾಗತ್ತೆ, ಇನ್ಕ್ಲೂಡಿಂಗ್ ನುಡಿ ಸೇರಿಸ್ಕೊಂಡು ನೋಡಿದಾಗ 18 ಚಾಪ್ಟರ್ ಬೇಕು. ಈ 18 ಚಾಪ್ಟರ್ ಅಲ್ಲಿ ಕೆಲವೊಂದು ಚಾಪ್ಟರ್ 100ಕ್ಕೆ 100% ಕ್ವಶನ್ ಫ್ರೇಮ್ ಆಗುತ್ತೆ ನಿಮಗೆ. ಈ ಮೆಮೊರಿ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, 99% 95% ಕೇಳುವಂತ ಚಾಪ್ಟರ್ಗಳಿವೆ. ಅದೆಲ್ಲ ಒಂದು ಪ್ಲಾನ್ ಅಲ್ಲಿ ನಿಮ್ಗೆ ಪ್ಲಾನ್ ಮಾಡ್ಕೊಂಡು ಹೋದಾಗ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಸಬ್ಜೆಕ್ಟ್. ಇದು ನಿಮ್ಗೆ ಕಂಪ್ಯೂಟರ್ ನಿಮ್ಗೆಲ್ಲ ಇದೊಂದೇ ಸಬ್ಜೆಕ್ಟ್ ಅಂತ ಅಲ್ಲ, ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ನಿಮ್ಗೆ ಒಂದು ಐಡಿಯಾಲಜಿ ಇಟ್ಕೊಂಡು ನೀವು ಓದಿದಾಗ ನಿಮ್ಗೆ ಈಸಿಯಾಗಿ ನೀವು ಒಂದು ಟ್ರ್ಯಾಕ್ ಮಾಡ್ಬೋದು ಈಸಿಯಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ. ಹಾಗಾದ್ರೆ ಏನು ಓದಬೇಕು ಇದರಲ್ಲಿ, ಎಷ್ಟು ಟಾಪಿಕ್ ಅಥವಾ ನಿಮ್ಗೆ ಚಾಪ್ಟರ್ಗಳು ಬರುತ್ತೆ? 18 ಅಂತ ಹೇಳ್ದಲ್ಲ, ಪ್ರತಿಯೊಂದು ಚಾಪ್ಟರ್ ಹೇಳ್ತಾ ಹೋಗ್ತೀನಿ, ಏನೆಲ್ಲ ಕೇಳ್ತಾನೆ ಅಂತಲ್ಲ. ಮೇಜರ್ ಆಗಿ ನೀವು ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ್ದನ್ನ ಲೀಸ್ಟ್ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು ಎಲ್ಲ ನೋಡ್ಬೇಕಲ್ಲ. ಇಷ್ಟವನ್ನಾಗಿ ಓದ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳ್ದಲ್ಲ 18 ಚಾಪ್ಟರ್ ಬರುತ್ತೆ ನಿಮ್ಗೆಲ್ಲ. ಫಸ್ಟ್ ಚಾಪ್ಟರ್ ಯಾವ್ದು ಅಂದ್ರೆ ಕಂಪ್ಯೂಟರ್ ಸಬ್ಜೆಕ್ಟ್ ಅಲ್ಲಿ ನೋಡಿ, ಒಂದು ಕರೆಕ್ಟಾಗಿ ಒಂದು ಫಾಲೋ ಮಾಡ್ಕೋಬೇಡಿ. ಅವಾಗ ನಿಮ್ಗೆ ಅಟ್ಲೀಸ್ಟ್ ಒಂದು 25 ಮಾರ್ಕ್ಸ್ 26 ಮಾರ್ಕ್ಸ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ನಿಮ್ಗೆಲ್ಲ. ಈ ಫಸ್ಟ್ ಚಾಪ್ಟರ್ ಅಂತ ಬಂದಾಗ ಇಂಟ್ರಡಕ್ಷನ್ ಬಗ್ಗೆ ಮಾತಾಡ್ತೀವಿ. ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಅಂತ, ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ ಅಂತ ಮಾತಾಡ್ತೀವಿ. ಕಂಪ್ಯೂಟರ್ ಸಿಸ್ಟಮ್ ಅಂತ ಮಾತಾಡ್ತೀವಿ. ಇದರಲ್ಲಿ ತುಂಬಾ ಚಿಕ್ಕ ಚಾಪ್ಟರ್, ಇದು ತುಂಬಾ ಚಿಕ್ಕ ಚಾಪ್ಟರ್. ಅಂದ್ರೆ ನಿಮ್ಗೆಲ್ಲ 3 ಟಾಪಿಕ್ ಬರೋದು, ಜಾಸ್ತಿ ಓದಕ್ಕೋಗ್ಬೇಡಿ. ಇದನ್ನೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾನೆ. ಅಂದ್ರೆ ನೀವೆಲ್ಲ ಸ್ಕೂಲ್ ಲೆವೆಲ್ ಓದಿರ್ತಾರೆ, ಇದೆಲ್ಲ ಸ್ಕೂಲ್ ಲೆವೆಲ್ ಇಂದ ಓದಿರ್ತಾರ. ಬೇಸಿಕ್ ಕೇಳ್ತಾನೆ. ಅಂದ್ರೆ ನಿಮ್ಗೆಲ್ಲ ವಾಟ್ ಈಸ್ ಕಂಪ್ಯೂಟರ್ ಡೆಫಿನೇಷನ್ ಕೇಳಲ್ಲ, ಕೆಲವೊಂದು ಪಾಯಿಂಟ್ ಬರುತ್ತೆ. ಡೇಟಾ ಅಂದ್ರೇನು, ಇನ್ಫಾರ್ಮೇಶನ್ ಅಂದ್ರೇನು, ಈ ರೀತಿ ಕ್ವಶನ್ ಫ್ರೇಮ್ ಆಗುತ್ತೆ. ನಿಮ್ಗೆಲ್ಲ ಹೇಳ್ತೀನಿ ಚಾಪ್ಟರ್ ಮಾಡ್ಬೇಕಾದ್ರೆ ಏನ್ ಇಂಪಾರ್ಟೆಂಟು, ಏನ್ ಕೇಳಿದಾನೆ, ಇದೆಲ್ಲ ನಾನು ಒಂದು ಐಡಿಯಾ ಕೊಡ್ತೀನಿ ನಿಮ್ಗೆಲ್ಲ. ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಇದರ ಜೊತೆಗೆ ನಿಮ್ಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಬರುತ್ತೆ. ಬ್ಲಾಕ್ ಡಯಾಗ್ರಾಮ್ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಇದು. ಡಯಾಗ್ರಾಮ್ ಬರುತ್ತೆ, ತುಂಬಾ ಸಲ ಕ್ವಶನ್ ಫ್ರೇಮ್ ಆಗೋದೇ ಬ್ಲಾಕ್ ಡಯಾಗ್ರಾಮ್ ಮೇಲೆ. ಅಂದ್ರೆ CPU ಅಂದ್ರೇನು, ALU ಅಂದ್ರೇನು, ಆಮೇಲೆ ರಿಜಿಸ್ಟರ್ ಅಂದ್ರೇನು,
ಈ ರೀತಿ ಕ್ವಶನ್ ನಿಮಗೆ ಫ್ರೇಮ್ ಆಗುವಂಥದ್ದು ಇದೇ ಮೇನ್ ಇಂಪಾರ್ಟೆಂಟ್ ಈ ಚಾಪ್ಟರ್ಲಿ. ಇದು ಬಿಟ್ರೆ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ ಬರುತ್ತೆ. ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಈ 3 ಟಾಪಿಕ್ ನೋಡ್ಕೊಳ್ಳಿ ನಾರ್ಮಲ್ ಆಗಿ. ಇಡೀ ಹಿಸ್ಟ್ರಿನಲ್ಲಿ ನೋಡಿದಾಗ ಸುಮಾರು 10 ವರ್ಷದ ಪೇಪರ್ ಚೆಕ್ ಮಾಡಿ ನೋಡೋ ನಿಮ್ಗೆಲ್ಲ ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಲ್ಲಿ 3 ಬಾರಿ ಕ್ವಶನ್ ಕೇಳಿರೋದು, 3 ಸಲ ಕ್ವಶನ್ ಕೇಳಿರೋದು ಡೇಟಾ ಪ್ರಾಸೆಸಿಂಗ್ ಸೈಕಲ್ ಮೇಲೆ. ಈ 3 ಬಾರಿ ಒಂದೇ ಆಂಗಲ್ ಅಲ್ಲಿ ಒಂದೇ ರೀತಿಯಿಂದ ಕ್ವಶನ್ ಫ್ರೇಮ್ ಆಗಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳೋದು ಈ ತರ ಏನಿಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಒಂದೇ ಫ್ರೇಮ್ ಅಲ್ಲಿ ಕ್ವಶನ್ ಫ್ರೇಮ್ ಆಗಿರೋ ಕ್ವಶನ್ ಆಗಿದೆ. ಅದೇನು ಅಂತ ನಾನು ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಬೇಸಿಕ್ ನೋಡ್ಕೊಳ್ಳಿ, ಮತ್ತೆ ಬ್ಲಾಕ್ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಪ್ಲಾನ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಇದು ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಚಾಪ್ಟರ್ ಬರುವಂತದ್ದು. ಕೆಲವೊಂದು ಬುಕ್ಗಳಲ್ಲಿ ಅಥವಾ ಕೆಲವೊಂದು ಪಾಠ ಮಾಡ್ತಾರಲ್ಲ ಬೇರೆಯವರೆಲ್ಲ, ಅವರೆಲ್ಲ ನಿಮ್ಗೆ 2 ಚಾಪ್ಟರ್ನ ಕಂಬೈನ್ ಮಾಡ್ತಾರೆ. ನಾನು ಈಸಿಯಾಗಿ ಅರ್ಥ ಆಗ್ಲಿ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ಲ ಇಂಟ್ರೊಡಕ್ಷನ್ ಕಂಪ್ಯೂಟರ್ ಸೈನ್ಸ್ ಅಂತ, ಕಂಪ್ಯೂಟರ್ ಡಿವೈಸ್ ಅಂತ ಈಸಿಯಾಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನು ಒಂದು ಪ್ಲಾನ್ ಮಾಡ್ಕೊಂಡು ಒಂದು 3 ಟಾಪಿಕ್ ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಬೇಗ ರೀಚ್ ಔಟ್ ಆಗುತ್ತೆ ಅಂತ ಅರ್ಥ, ಇನ್ನೇನಿಲ್ಲ. ಹಾಗಾದ್ರೆ ಇದು ನಿಮ್ಗೆ ಫಸ್ಟ್ ಚಾಪ್ಟರ್ ನಿಮ್ಗೆ ಬರುವಂತದ್ದು ಬೇಸಿಕ್ ಬ್ಲಾಕ್ ಡಯಾಗ್ರಾಮು ಮತ್ತೆ ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ. ಅದೇ ರೀತಿ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಅಂತ ಬಂದಾಗ ತುಂಬಾ ಸಲ ನನಗೆ ಗೊತ್ತಿರೋ ಪ್ರಕಾರ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ 90 to 95% ಕ್ವಶನ್ ಫ್ರೇಮ್ ಆಗುತ್ತೆ. 100ಕ್ಕೆ 100% ಹೇಳ್ತಾ ಇಲ್ಲ, 90 to 95% ಕ್ವಶನ್ ಫ್ರೇಮ್ ಆಗುತ್ತೆ. ಇದನ್ನ ಅಂದ್ರೆ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸೆಕೆಂಡ್ ಚಾಪ್ಟರ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಂತ. ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಂತ ಬರುತ್ತೆ. ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಂತ. ಇದರಲ್ಲಿ 3 ಟಾಪಿಕ್ ಬರೋದು. 3 ಟಾಪಿಕ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದು 3 ಟಾಪಿಕ್ ಬರುತ್ತೆ. ಇದರಲ್ಲಿ ಒಂದು ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಂತ ಬರುತ್ತೆ. ಹಿಸ್ಟರಿ ಆಫ್ ಕಂಪ್ಯೂಟರ್ ಅಂತ ಒಂದು ಟಾಪಿಕ್ ಬರುತ್ತೆ. ಇದರಲ್ಲಿ ರೀಸೆಂಟ್ ಪೇಪರ್ ನೋಡಿದಾಗ, ರೀಸೆಂಟ್ ಪೇಪರ್ಗಳಲ್ಲಿ ಒಂದು 5-6 ಪೇಪರ್ ಎಲ್ಲ ನೋಡಿದಾಗ ನಾನು ಈ ಟಾಪಿಕ್ ಮೇಲೆ ಜಾಸ್ತಿ ಫ್ರೇಮ್ ಆಗಿಲ್ಲ ರೀಸೆಂಟ್ ಪೇಪರ್ ಅಲ್ಲಿ. ಹಾಗಂತ ಆಗೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ರೀಸೆಂಟ್ ಪೇಪರ್ ಅಲ್ಲಿ ನಿಮ್ಗೆ ಫ್ರೇಮ್ ಆಗಿಲ್ಲ ಕ್ವಶನ್. ಮೊದಲು ಆಗ್ತಿತ್ತು ಒಂದು 5 ವರ್ಷ 6 ವರ್ಷದ ಹಿಂದೆಲ್ಲ ನೋಡಿದಾಗ ನಿಮ್ಗೆಲ್ಲ 2016, 17, 18 ಅಲ್ಲೆಲ್ಲ ತುಂಬಾ ಸಲ ಆಗ್ತಿತ್ತು. ಬಟ್ ರೀಸೆಂಟ್ ಪೇಪರ್ ತುಂಬಾ ಕಡಿಮೆ. ಹಿಸ್ಟ್ರಿನಲ್ಲಿ ಒಂದು 15 ಡಿವೈಸ್ ಬರುತ್ತೆ. ಒಂದು 13ರಿಂದ 15 ಡಿವೈಸ್, 13 ಡಿವೈಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಹಿಸ್ಟ್ರಿನಲ್ಲಿ 13 ಡಿವೈಸ್ ನಾರ್ಮಲ್ ಆಗಿ ಕೇಳುವಂತದ್ದು. ರೀಸೆಂಟ್ ಪೇಪರ್ ಅಲ್ಲಿ ಫ್ರೇಮ್ ಆಗಿಲ್ಲ ಕ್ವಶನ್. ಜನರಲ್ ಆಗಿ ಫ್ರೇಮ್ ಆಗುವಂತ ಕ್ವಶನ್ ಯಾವುದು ಅಂದ್ರೆ ನಿಮ್ಗೆ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಜನರೇಷನ್ ಬಗ್ಗೆ ಕ್ವಶನ್ ಫ್ರೇಮ್ ಆಗುತ್ತೆ. ಜನರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ನಾರ್ಮಲ್ ಆಗಿ ಫ್ರೇಮ್ ಆಗ್ತಾ ಇರುತ್ತೆ. ಜನರೇಷನ್ ಆಫ್ ಕಂಪ್ಯೂಟರ್ ಇಲ್ಲಿ ಆಸ್ ಪರ್ ದ NCERT ಓದ್ಬೇಕು ಅಂದಾಗ, ಆಸ್ ಪರ್ ದ NCERT 5 ಜನರೇಷನ್ ಬಗ್ಗೆ ಮಾತಾಡ್ತೀವಿ ನಾವು. 5 ಜನರೇಷನ್ ಬಗ್ಗೆ ಓದೋದು ಆಸ್ ಪರ್ ದ NCERT. ಅದೇ ನೀವೇನಾದ್ರೂ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡಿದಾಗ ನಿಮ್ಗೆ 8 ಜನರೇಷನ್ ಬರುತ್ತೆ. ನಾನು ಇಷ್ಟ ಬಂದಾಗಿ ನಾನು ಪಾಠ ಮಾಡ್ಲಿಕ್ಕೆ ಆಗಲ್ಲ, ಇಷ್ಟ ಬಂದಾಗಿ ನೀನು ಓದಕ್ಕಾಗಲ್ಲ, ಇಂಟರ್ನೆಟ್ ಅಲ್ಲಿ ಏನೋ ಕೊಟ್ಟಿದ್ದಾನೆ ಅಂತ. ಹಾಗಾದ್ರೆ NCERT ಪ್ರಕಾರ ಫಾಲೋ ಮಾಡ್ಬೇಕಲ್ಲ. NCERT ಪ್ರಕಾರ ಫಾಲೋ ಮಾಡಿದಾಗ 5 ಜನರೇಷನ್ ಈಸ್ ಎನಫ್ ಫಾರ್ ದ ಎಕ್ಸಾಮಿನೇಷನ್. 5 ಜನರೇಷನ್ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಜನರೇಷನ್ ಏನೆಲ್ಲ ಫೀಚರ್ಸ್ ಆಡ್ ಆಗುತ್ತೆ, ಏನೆಲ್ಲ ಡಿವೈಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಲಾಂಗ್ ವಿತ್ ಎಕ್ಸಾಂಪಲ್ ನೋಡ್ಕೋಬೇಕಾಗುತ್ತೆ. ಯಾವ ಚಾಪ್ಟರ್ ಅಲ್ಲಿ? ಈ ಒಂದು ಸೆಕೆಂಡ್ ಚಾಪ್ಟರ್ ಅಲ್ಲಿ. ಇದನ್ನ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಲ್ಲಿ, ಸರಿನಾ? ಅದೇ ರೀತಿ ನನಗೆ ಥರ್ಡ್ ನಿಮ್ಗೆ ಟಾಪಿಕ್ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಜನರೇಷನ್ ನೋಡ್ಕೊಳ್ಳಿ. ಮತ್ತೆ ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ. ಟೈಪ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ. ಟೈಪ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 3 ಟೈಪ್ ಬರುತ್ತೆ. ಅನಲಾಗ್ ಅಂತ ಬರುತ್ತೆ, ಡಿಜಿಟಲ್ ಅಂತ ಬರುತ್ತೆ, ಹೈಬ್ರಿಡ್ ಕಂಪ್ಯೂಟರ್ ಅಂತ ಬರುತ್ತೆ. ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಓದ್ಬೇಕು. ಡಿಜಿಟಲ್ ಅಲ್ಲಿ ಮತ್ತೆ 4 ಬರುತ್ತೆ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್. ಇದೆಲ್ಲ ನೋಡ್ಕೊಂಡು ಅಲಾಂಗ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಇದೆಲ್ಲ ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಇದ್ರ ಮೇಲೆ ಇದು ಕೂಡ ಕೆಲವೊಂದು 2 ಎಕ್ಸಾಂಪಲ್ ಕೇಳಿದಾನೆ, ಹೇಳ್ತೀನಿ. ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಯಾವ್ದು ಕೇಳಿದಾನೆ ಜನರೇಷನ್ ಅಂತ ಕೇಳ್ತೀನಿ. ಫಸ್ಟ್ ಜನರೇಷನ್ ಕೇಳಿದಾನೆ, 5th ಜನರೇಷನ್ ಕೇಳಿದಾನೆ ಎಕ್ಸಾಂಪಲ್. ಈ ರೀತಿ ನಿಮಗೆ ಒಂದು ಐಡಿಯಾಲಜಿ ಇಟ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ನಿಮಗೆ ಪ್ರಿಪೇರ್ ಆಗ್ಬೇಕಾಗತ್ತೆ, ಸರಿನಾ? ದಿಸ್ ಇಸ್ ಅಬೌಟ್ ಸೆಕೆಂಡ್. 3 ಚಾಪ್ಟರ್ ಓದ್ಕೊಳ್ಳಿ, 3 ಟಾಪಿಕ್ ಓದ್ಕೊಂಡಾಗ ಯು ಕ್ಯಾನ್ ಹ್ಯಾಂಡಲ್ ಈಸಿಲಿ. ಇಷ್ಟೇ ಕಂಪ್ಯೂಟರ್ ರೀಸೆಂಟ್ ಆಗಿ ಏನು ಫ್ರೇಮ್ ಆಗಿಲ್ಲ, ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ, ರೀಸೆಂಟ್ ಆಗಿ ಆಗಿಲ್ಲ. ಮತ್ತೆ ಜನರೇಷನ್ ಬಗ್ಗೆ ಮತ್ತೆ ಟೈಪ್ಸ್ ಬಗ್ಗೆ ಕಾಮನ್ ಆಗಿ ರಿಪೀಟ್ ಆಗ್ತಾ ಇದೆ ಕ್ವಶನ್, ಕಾಮನ್ ಆಗಿ ರಿಪೀಟ್ ಆಗುತ್ತೆ. ಓಕೆನಾ? ಇದು ನಿಮ್ಗೆ ಸೆಕೆಂಡ್ ಚಾಪ್ಟರ್ ಬರುವಂತ ವಿಷಯಗಳು.
ನೋಡಿ ಬನ್ನಿ ಸ್ನೇಹಿತರೆ, 3ನೇ ಚಾಪ್ಟರ್ ಬಗ್ಗೆ ಮಾತಾಡ್ತೀನಿ. ಥರ್ಡ್ ಚಾಪ್ಟರ್ ಬಗ್ಗೆ ಮಾತಾಡಿದಾಗ 90% ನಿಮ್ಗೆ ಫ್ರೇಮ್ ಆಗುತ್ತೆ. ಯಾವ್ದಾದ್ರು ಪೇಪರ್ ನೋಡಿ, ಆಲ್ಮೋಸ್ಟ್ ನಿಮ್ಗೆ ಇರುತ್ತೆ, ನಿಮ್ಗೆಲ್ಲ 95% ನಿಮ್ಗೆ ಫ್ರೇಮ್ ಆಗಿರುತ್ತೆ ಕ್ವಶನ್. ದಟ್ ಈಸ್ ಕಾಲ್ಡ್ ಆಸ್ ಆ ಚಾಪ್ಟರ್ ಏನಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಂತ ಮಾತಾಡ್ತೀವಿ. ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತೀವಿ. ಔಟ್ಪುಟ್ ಡಿವೈಸಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಟಾಪಿಕ್ ನಿಮ್ಗೆ ಈ IO ಡಿವೈಸಸ್ ಅಂತ ಕರಿತೀವಿ. ಈ IO ಡಿವೈಸಸ್ಗಳಲ್ಲಿ ಸುಮಾರು ಒಂದು 15 ಇನ್ಪುಟ್ ಡಿವೈಸ್ ಓದ್ಬೇಕಾಗುತ್ತೆ. 13 ಇಂದ 15 ಇನ್ಪುಟ್ ಡಿವೈಸ್ ಓದ್ಕೊಳ್ಳಿ. 15 ಇನ್ಪುಟ್ ಡಿವೈಸ್ ಬರುತ್ತೆ. ಕೀಬೋರ್ಡು, ಮೌಸು, ಟ್ರ್ಯಾಕ್ ಬಾಲು, ಜಾಯ್ಸ್ಟಿಕ್ಕು, OMR, OCR, MICR, ಟಚ್ ಸ್ಕ್ರೀನು, ಡಿಜಿಟಲ್ ಕ್ಯಾಮ್ರಾ, ಈ ರೀತಿ ನಿಮಗೆ ಕ್ವಶನ್ ಫ್ರೇಮ್ ಆಗುತ್ತೆ. ಈ ಒಂದು ಚಾಪ್ಟರ್ಲಿ 15 ಓದ್ತಿರಲ್ಲ, 13 ಇಂದ 15 ಓದ್ತೀವಿ ನಾರ್ಮಲ್ ಆಗಿ. ಈ 15 ಇನ್ಪುಟ್ ಡಿವೈಸ್ಗಳಲ್ಲಿ ಕೆಲವೊಂದನ್ನ ನೇರವಾಗಿ ಕ್ವಶನ್ ಕೇಳ್ತಾನೆ, ಕೆಲವೊಂದನ್ನ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಟ್ರ್ಯಾಕ್ ಬಾಲ್ ಎಲ್ಲಿ ಯೂಸ್ ಮಾಡ್ತೀರಾ, ಜಾಯ್ಸ್ಟಿಕ್ ಎಲ್ಲಿ ಯೂಸ್ ಮಾಡ್ತೀರಾ, ಗೇಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಟ್ರ್ಯಾಕ್ ಬಾಲ್ ಸೋನಾರ್ ಶಿಪ್ಗಳಲ್ಲಿ ಬಳಕೆ ಮಾಡ್ತೀವಿ, ಕ್ಯಾಡಲ್ ಬಳಕೆ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಪ್ಲಾನ್ ಮಾಡ್ಕೊಳ್ಳೋದು ಇದು. ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಮೇಲೆ ಕೆಲವೊಂದು ಡಿವೈಸ್ಗಳನ್ನ ಕೇಳ್ತಾನೆ, ಕೆಲವೊಂದು ನಾರ್ಮಲ್ ಆಗಿ ಐಡೆಂಟಿಫೈ ದ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಅಂತ ಕೇಳ್ಬಿಡ್ತಾನೆ. ಅದಕ್ಕೆ ನೀವು ಒಂದು ಸಬ್ಜೆಕ್ಟು, ಒಂದು ಟಾಪಿಕ್ನ ಹೇಗೆ ಓದ್ಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಎಂಡ್ ನಿಮ್ಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲ ಪ್ಲಾನ್ ಮಾಡ್ಬೇಕಲ್ಲ. ಇಲ್ಲ ಅಂತಂದ್ರೆ ಯು ವಿಲ್ ಬಿ ಇನ್ ಡೇಂಜರ್ ಝೋನ್ ಯಾವತ್ತು. ಅದಕ್ಕೆ ಒಂದು ಪ್ಲಾನ್ ಅಲ್ಲಿ ಓದಬೇಕು ಅನ್ನೋದು. ನನಗೆ ಇಷ್ಟ ಬಂದಂಗೆ ನಾನು ಓದಕ್ಕಾಗಲ್ಲ, ನನಗೆ ಇಷ್ಟ ಬಂದಾಗ ನಾನು ಪಾಠ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಗೆ ಪ್ಲಾನ್ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಔಟ್ಪುಟ್ ಡಿವೈಸ್ ಅಂತ ಬಂದಾಗ ನಾರ್ಮಲ್ ಆಗಿ ನೀವುಗಳೆಲ್ಲ ಬಳಕೆ ಮಾಡೋದಲ್ಲ 5 ಔಟ್ಪುಟ್ ಡಿವೈಸ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 5 ಔಟ್ಪುಟ್ ಡಿವೈಸ್ ನ ಬಳಕೆ ಮಾಡ್ತೀವಿ. ನಿಮ್ಗೆ ನಾರ್ಮಲ್ ಆಗಿ ನೀವುಗಳೆಲ್ಲ ಬಳಕೆ ಮಾಡೋದು ಕೂಡ 5 ಔಟ್ಪುಟ್ ಡಿವೈಸ್ಗಳು. ಪ್ರಿಂಟರು, ಮಾನಿಟರು, ಪ್ರೊಜೆಕ್ಟರು, ಸ್ಪೀಕರು, ಇದೆಲ್ಲ ಇದೆಯಲ್ಲ, ಅದೆಲ್ಲ ಔಟ್ಪುಟ್ ಡಿವೈಸ್ಗಳು. ಯೂಸ್ ಟು ಡಿಸ್ಪ್ಲೇ ದ ಡೇಟಾ ಆರ್ ಯೂಸ್ ಟು ಪ್ರಿಂಟ್ ದ ಡೇಟಾ ಆನ್ ದ ಪೇಪರ್ ಅಂತ. ಅದು 5 ಔಟ್ಪುಟ್ ಡಿವೈಸ್ಗಳನ್ನ ಪ್ಲಾನ್ ಮಾಡ್ಕೊಂಡೋಗಿ. ಪ್ರಿಂಟರು, ಪ್ಲಾಟರು, ಮಾನಿಟರು, ಪ್ರೊಜೆಕ್ಟರು, ಸ್ಪೀಕರ್. ಇಷ್ಟೇ ಕೇಳೋದು ನಿಮ್ಗೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್. ಸ್ಪೀಕರ್ ಅಥವಾ ಹೆಡ್ಫೋನ್ ಅಂತ ಕರಿತೀವಿ. ಇಷ್ಟು ಸಾಕಾಗಲ್ಲ ನಿಮ್ಗೆಲ್ಲ. ಈ ಚಾಪ್ಟರ್ಲಿ ನಿಮಗೆ ಬರೀ ಇನ್ಪುಟ್ ಡಿವೈಸ್ ಓದ್ಬಿಟ್ರೆ, ಔಟ್ಪುಟ್ ಡಿವೈಸ್ ಓದ್ಬಿಟ್ರೆ ಸಾಕಾಗಲ್ಲ. ಇನ್ನೊಂದು ಕೆಲವೊಂದು ಡಿವೈಸ್ಗಳು ಬರುತ್ತೆ. ಪ್ಲಸ್ ಇದರ ಜೊತೆಗೆ ಅಡಾಪ್ಟ್ ಮಾಡಬೇಕು, ಹಾರ್ಡ್ವೇರ್ಗಳ ಬಗ್ಗೆ ಓದ್ಬೇಕಾಗತ್ತೆ. ಕೆಲವೊಂದು ಹಾರ್ಡ್ವೇರ್ಸ್ಗಳ ಬಗ್ಗೆ ನಿಮಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಕೆಲವೊಂದು ಹಾರ್ಡ್ವೇರ್ಗಳು ನಿಮಗೆ ಮದರ್ ಬೋರ್ಡ್ ಬಗ್ಗೆ ಕೇಳ್ತಾನೆ ಕ್ವಶನ್. ಮದರ್ ಬೋರ್ಡ್ ಬಗ್ಗೆ ನಿಮಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ SMPS ಅಂತ ಬರುತ್ತೆ, SMPS ಅಂತ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ. UPS ಮೇಲೆ ನಿಮಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. UPS ಮೇಲೆ ಬಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಇದು ನೋಡಿ, ಈ ತರ ಪ್ಲಾನ್ ಮಾಡ್ಕೊಂಡು ಓದಿ. ಹಾರ್ಡ್ವೇರ್ ನೋಡಿ, ಹಾರ್ಡ್ವೇರ್ ಅಲ್ಲಿ ಇಷ್ಟೆಲ್ಲ ಓದ್ಬೇಕಾಗತ್ತೆ. ಮತ್ತೆ ನಿಮ್ಗೆಲ್ಲ ಮೈಕ್ರೋ ಪ್ರಾಸೆಸರ್ ಅಂತ ಬರುತ್ತೆ. ಒಂದು ಕಾಮನ್ ಕ್ವಶನ್ ಕೇಳ್ತಾ ಇರ್ತಾನೆ, ಮೈಕ್ರೋ ಪ್ರಾಸೆಸರ್ ಮೇಲೆ ನಿಮಗೆ ಕ್ವಶನ್ ಫ್ರೇಮ್ ಆಗೇ ಆಗ್ತಾ ಇರುತ್ತೆ. 99% ಫ್ರೇಮ್ ಆಗುತ್ತೆ ನಿಮಗೆ. ಯಾವ್ದಾರ ಪೇಪರ್ ನೋಡೋದು ಚಾಪ್ಟರ್ ಅಲ್ಲಿ ಜಾಸ್ತಿ ಕೇಳೋದ್ರೆ ಮೈಕ್ರೋ ಪ್ರೊಸೆಸರ್ ಮೇಲೆ. ಹಾರ್ಡ್ವೇರ್ ಅಂತ ಬಂದಾಗ ಹೇಳ್ತಾ ಇರೋದು ಇನ್ಪುಟ್ ಔಟ್ಪುಟ್ ಬಿಟ್ಟು ನಿಮಗೆ ಈ ಕಂಡೀಷನ್ ಅಲ್ಲಿ, ಅಂದ್ರೆ ಹಾರ್ಡ್ವೇರ್ ಕಂಡೀಷನ್ ಅಲ್ಲಿ, ಎನ್ವಿರಾನ್ಮೆಂಟಲ್ ಅಂತ ಮಾತಾಡಿದಾಗ ನಿಮಗೆ ಮೈಕ್ರೋ ಪ್ರೊಸೆಸರ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಪ್ರಪಂಚದ ಮೊದಲನೇ ಮೈಕ್ರೋ ಪ್ರೊಸೆಸರ್ ಯಾವುದು, ಯಾರು ಡಿಸೈನ್ ಮಾಡಿದ್ದು, ಯಾವಾಗ ಡಿಸೈನ್ ಮಾಡಿದ್ದು, ಹೌ ಟು ಮೆಜರ್ ದ ಸ್ಪೀಡ್ ಆಫ್ ಮೈಕ್ರೋ ಪ್ರೊಸೆಸರ್, ಮೆಗಾ ಹರ್ಟ್ಜ್, ಗಿಗಾ ಹರ್ಟ್ಜ್, ಸೈಕಲ್ ಪರ್ ಸೆಕೆಂಡ್, ಹಿಂಗೆಲ್ಲ ಮಾತಾಡ್ತೀವಿ ನಾವು. ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆಲ್ಲ ಪೋರ್ಟ್ಸ್ ಅಂತ ಬರುತ್ತೆ. ಕಮ್ಯುನಿಕೇಶನ್ ಪೋರ್ಟ್ಸ್ ಅಂತ ಒಂದು ನಿಮಗೆ ಟಾಪಿಕ್ ಬರುತ್ತೆ. ಇಷ್ಟೊಂದು ಬರುತ್ತೆ ಪೋರ್ಟ್ಸು. ಸೀರಿಯಲ್ ಪೋರ್ಟು, ಪ್ಯಾರಲಾ ಪೋರ್ಟು, ಗೇಮ್ ಪೋರ್ಟು, ಈ ತರ ಎಲ್ಲ ನಮಗೆ SCSI ಪೋರ್ಟು, VGA ಪೋರ್ಟು, ಈ ರೀತಿ ನಿಮಗೆ ಒಂದು 12-13 ಪೋರ್ಟ್ ಬರುತ್ತೆ. ಕೆಲವೊಂದ್ಸಲ ನಿಮ್ಗೆ ಫುಲ್ ಫಾರ್ಮ್ ಕೇಳ್ತಾನೆ ಪೋರ್ಟ್ ಅಲ್ಲಿ, ಇಲ್ಲಾಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಡಿವೈಸ್ ನ ಕನೆಕ್ಟ್ ಮಾಡೋಕ್ಕೋಸ್ಕರ ಬಳಕೆ ಮಾಡ್ತೀವಿ, ಈ ರೀತಿ ಕ್ವಶನ್ ಫ್ರೇಮ್ ಆಗುತ್ತೆ ಪೋರ್ಟ್ ಅಲ್ಲಿ. ಕಮ್ಯುನಿಕೇಶನ್ ಪೋರ್ಟ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಬಯಾಸ್ ಅಂತ ಬರುತ್ತೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ಬೇಕು ಅಂದ್ರೆ ಬಯಾಸ್ ಹೆಲ್ಪ್ ಮಾಡಬೇಕು. ಸ್ವಿಚ್ ಆನ್ ಮಾಡ್ತೀನಿ, OS ಲೋಡ್ ಆಗುತ್ತೆ. ಮೊಬೈಲ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು. OS ಲೋಡ್ ಆಗ್ಬೇಕು ಅಂದಾಗ ನನಗೆ ಯಾರು ಹೆಲ್ಪ್ ಮಾಡಬೇಕು, ಇಂಡೈರೆಕ್ಟ್ ಆಗಿ ಬಯಾಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಯಾಸ್ ಅಂದ್ರೇನು, ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್ ಅಂತ ನಾನು ಮಾತಾಡ್ತೀನಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಇದು ನಿಮ್ಗೆ ಕಾಮನ್ ಆಗಿ ನಿಮ್ಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಬಸ್ ಮೇಲೆ, UPS ಮೇಲೆ, ಮತ್ತೆ ಪೋರ್ಟ್ ಮೇಲೆ, SMPS ಮೇಲೆ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್. ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಕ್ಲಾಸಲ್ಲಿ, ಸರಿನಾ? ಇದು ನಿಮ್ಗೆ ಥರ್ಡ್ ಚಾಪ್ಟರ್ ಬರುವಂತದ್ದು. ಥರ್ಡ್ ಚಾಪ್ಟರ್ ನಿಮ್ಗೆಲ್ಲ ನೋಡಿ ಏನೇನು ಬರುತ್ತೆ, ಇನ್ಪುಟ್ ಡಿವೈಸ್ಗಳ ಬಗ್ಗೆ ನೋಡ್ಕೊಳ್ಳಿ, ಔಟ್ಪುಟ್ ಡಿವೈಸ್ಗಳ ಬಗ್ಗೆ ನೋಡ್ಕೊಳ್ಳಿ, ಪ್ಲಸ್ ನಿಮ್ಗೆಲ್ಲ ಹಾರ್ಡ್ವೇರ್ಗಳ ಬಗ್ಗೆ ಓದ್ಬೇಕಾಗತ್ತೆ.
ತುಂಬ ಲೆಂತಿ ಚಾಪ್ಟರ್ ಇದು, ತುಂಬ ಟೈಮ್ ತೊಗೊಳುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. 13 ಇನ್ಪುಟ್ ಡಿವೈಸ್ ಓದಬೇಕು, ಎಲ್ಲಿ ಅಪ್ಲಿಕೇಶನ್ ಮೇಲೆ ಕ್ವಶನ್ ಫ್ರೇಮ್ ಆಗುತ್ತೆ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಓದಬೇಕು. ಈ ಔಟ್ಪುಟ್ ಡಿವೈಸಲ್ಲಿ ನಿಮಗೆಲ್ಲ ಪ್ರಿಂಟರ್ ಬಗ್ಗೆ ಮತ್ತು ಮಾನಿಟರ್ ಬಗ್ಗೆ ಜಾಸ್ತಿ ಕೇಳ್ತಾನೆ. ಬೇರೆದೆಲ್ಲ ಅಪ್ಲಿಕೇಶನ್ ಮೇಲೆ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅದು ಕೇಳ್ತಾನೆ ಅಷ್ಟೇ, ಬೇರೆದೆಲ್ಲ. ಬಟ್ ನಾರ್ಮಲ್ ಆಗಿ ಜಾಸ್ತಿ ನಿಮಗೆಲ್ಲ ಟೈಪ್ಸ್ ಎಲ್ಲ ಬರೋದೆಲ್ಲ ಪ್ರಿಂಟರ್ ಮೇಲೆ ಮತ್ತು ಮಾನಿಟರ್ ಮೇಲೆ, ಅದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇದು ನಿಮಗೆ ಥರ್ಡ್ ಚಾಪ್ಟರ್ಲಿ ಬರುವಂಥ ವಿಷಯ. ಅದಕ್ಕೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ನೀವು ನೋಡಿ ಗೈಡ್ಲೈನ್ಸ್ ತಗೋಬೇಕು ಅನ್ನೋದಕ್ಕೋಸ್ಕರ ಯಾಕೆ ನಾವು ಕ್ಲಾಸ್ಗಳಿಗೆ ಹೋಗ್ತೀವಿ ಅಂತ ಅಂದರೆ ಗೈಡ್ಲೈನ್ಸ್ ಬೇಕಾಗುತ್ತೆ. ನೀವೇ ಓದ್ತೀರಾ, ನಾನು ಓದ್ತೀರಿ ಇಲ್ಲ ಅಂತಲ್ಲ, ಆದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು, ಇದೆಲ್ಲ ನೋಡ್ಕೋಬೇಕಲ್ಲ. ಅದೆಲ್ಲ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ, ಸರಿನಾ? 4th ಪಾಯಿಂಟ್ ಬಗ್ಗೆ ಮಾತಾಡ್ತೀನಿ, ಅಂದರೆ 4th ಚಾಪ್ಟರ್ ಬಗ್ಗೆ. 100ಕ್ಕೆ 100% ನಿಮಗೆ, ನನಗೆ ಗೊತ್ತಿರೋ ಪ್ರಕಾರ ನೀವು ಯಾವುದಾದ್ರೂ ಪೇಪರ್ ನೋಡಿ, ಏನೇ ಪೇಪರ್ ಇಟ್ ಮೇ ಬಿ, PDO ಆಗಿರ್ಬೋದು, FDST ಕೆಲವೊಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಆಮೇಲೆ ನಿಮಗೆ C ಗ್ರೂಪ್ ರಿಲೇಟೆಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, 100ಕ್ಕೆ 100% ಫ್ರೇಮ್ ಆಗೇ ಆಗುತ್ತೆ. ನಾವೆಲ್ಲ ಓಲ್ಡ್ ಪೇಪರ್ ನೋಡಿದಾಗ, ಅದನ್ನು ನಾವು ರೆಫರ್ ಮಾಡಿ ನೋಡಿದಾಗ ಕಂಪ್ಯೂಟರ್ ಮೆಮೊರಿನಲ್ಲಿ ಕ್ವಶನ್ ಫ್ರೇಮ್ ಆಗೇ ಆಗುತ್ತೆ. ಯಾವಾಗಲೂ ಕಂಪ್ಯೂಟರ್ ಮೆಮೊರಿನಲ್ಲಿ 100ಕ್ಕೆ 100% ಓಲ್ಡ್ ಕ್ವಶನ್ ಪೇಪರ್ ಬೇಸ್ ಮೇಲೆ ನೋಡಿದಾಗ. ಯಾಕಂದ್ರೆ ನಾನು ಇಷ್ಟ ಬಂದಾಗೆ 100% ತೊಗೊಳಕ್ಕೆ ಅಂತ ಹೇಳೋಕ್ಕಾಗಲ್ಲ, ಬಂದೇ ಬರುತ್ತೆ ಓದ್ಕೊಳ್ರು ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಬಂದಾಗ ಓಲ್ಡ್ ಕ್ವಶನ್ ಪೇಪರ್ನ ನಾನು ನೋಡಿದಾಗ ನಿಮಗೆ ಪ್ರತಿಯೊಂದು ಪೇಪರಲ್ಲೂ ಕೂಡ ನಿಮಗೆ ಕ್ವಶನ್ ಫ್ರೇಮ್ ಆಗಿದೆ. ಯಾವ ಚಾಪ್ಟರ್ ಮೇಲೆ? ಕಂಪ್ಯೂಟರ್ ಮೆಮೊರಿ ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ ಫ್ರೇಮ್ ಆಗುತ್ತೆ. ಕಾಮನ್ ಆಗಿ ಆಗ್ತಾನೆ ಇರುತ್ತೆ, ಎಲ್ಲ 99% ಅಲ್ಲ. ಓಲ್ಡ್ ಪೇಪರ್ ನೋಡಿದಾಗ 100ಕ್ಕೆ 100%. ಇಲ್ಲೆಲ್ಲ ನಿಮಗೆ ಟೈಪ್ಸ್ ಬಗ್ಗೆ ಓದಬೇಕು. ಪ್ರೈಮರಿ ಮೆಮೊರಿ ಬಗ್ಗೆ ಓದ್ತೀವಿ, ಆಮೇಲೆ ಸೆಕೆಂಡರಿ ಮೆಮೊರಿ ಬಗ್ಗೆ ಓದ್ತೀವಿ. ಇಲ್ಲಿ ಸೆಕೆಂಡರಿ ಮೆಮೊರಿ ಬಗ್ಗೆ ಓದ್ತೀವಿ. ಪ್ರೈಮರಿ ಮೆಮೊರಿ ಮತ್ತೆ ಡಿವೈಡ್ ಆಗುತ್ತೆ, ರ್ಯಾಮ್ ರಾಮ್ ಬಗ್ಗೆ ಎಲ್ಲ. ರ್ಯಾಮ್ ಬಗ್ಗೆ ಓದ್ತೀವಿ, ರಾಮ್ ಬಗ್ಗೆ ಓದ್ತೀವಿ, RAM ಮತ್ತು ROM ಬಗ್ಗೆ ಓದ್ತೀವಿ. ಮತ್ತೆ ರ್ಯಾಮಲ್ಲಿ ಮತ್ತೆ ಓದ್ತೀವಿ, ಡಿಫ್ರೆಂಟ್ ಟೈಪ್ ಬರುತ್ತೆ. ಸ್ಟ್ಯಾಟಿಕ್ ರ್ಯಾಮ್, ಡೈನಾಮಿಕ್ ರ್ಯಾಮ್ ಅಂತ ಬರುತ್ತೆ. ರ್ಯಾಮಲ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅಂತ ಬಂದಾಗ PROM ಅಂತ ಬರುತ್ತೆ, EPROM, ಇದೆಲ್ಲ ನಿಮಗೆ ಫ್ರೇಮ್ ಆಗ್ತಾ ಇರುತ್ತೆ, ಸರಿನಾ? ಈ ಸೆಕೆಂಡರಿ ಮೆಮೊರಿನಲ್ಲಿ ನಿಮಗೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ. ಹಾರ್ಡ್ ಡಿಸ್ಕು, ಫ್ಲಾಫಿ ಡಿಸ್ಕ್ ಎಲ್ಲ ಓದ್ತೀವಿ. ಹಾರ್ಡ್ ಡಿಸ್ಕು, ಫ್ಲಾಫಿ ಡಿಸ್ಕು, ಮೆಮೊರಿ ಕಾರ್ಡು, ಪೆನ್ ಡ್ರೈವು, ಆಮೇಲೆ ನಿಮಗೆಲ್ಲ SSD ಅಂತ ಬರುತ್ತೆ. SSD ಇದೆಲ್ಲ ಓದ್ತಾ ಹೋಗ್ತೀವಿ. CD, DVD, BD, ಬ್ಲೂರೇ ಡಿಸ್ಕ್ ಅಂತ ಬರುತ್ತೆ. ಇದೆಲ್ಲ ಕಾಮನ್ ಆಗಿ ಓದ್ತಾ ಹೋಗ್ತೀವಿ, ಸರಿನಾ? ಇದೆಲ್ಲ ನಿಮಗೆ ಪ್ರತಿಯೊಂದು ಕೂಡ ನೋಡ್ಬೇಕಾಗತ್ತೆ. ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಇದ್ರ ಜೊತೆಗೆ ಕ್ಯಾಶ್ ಮೆಮೊರಿ ಅಂತ ಬರುತ್ತೆ. ಒಂದು ತುಂಬಾ ಸಲ ಫ್ರೇಮ್ ಆಗ್ತಾ ಇರುತ್ತೆ. ಕ್ಯಾಶ್ ಮೆಮೊರಿ ಅಂತ ಒಂದು ಫ್ರೇಮ್ ಆಗುತ್ತೆ, ಪ್ಲಸ್ ವರ್ಚುವಲ್ ಮೆಮೊರಿ ಅಂತ ಒಂದು ಫ್ರೇಮ್ ಆಗುತ್ತೆ. ವರ್ಚುವಲ್ ಮೆಮೊರಿ, ಕ್ಯಾಶ್ ಮೆಮೊರಿ, ಇದನ್ನು ನೋಡ್ಕೊಳ್ಳಿ. ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ, ಪದೇ ರಿಪೀಟ್ ಆಗ್ತಾ ಇರುತ್ತೆ ಅಲ್ಲ. ಫಾಸ್ಟೆಸ್ಟ್ ಮೆಮೊರಿ ರಿಜಿಸ್ಟರ್ ಬಿಟ್ಟರೆ ಕೇಚೇನೆ ನಿಮಗೆಲ್ಲ. ಕೇಚ್ ಮೆಮೊರಿ, ವರ್ಚುವಲ್ ಮೆಮೊರಿ, RAM, ರ್ಯಾಮ್ ಇದೆಲ್ಲ ಟೆಂಪ್ರವರಿ ಮೆಮೊರಿಗಳು. ಡೇಟಾನ ಸರ್ಟೆನ್ ಅಮೌಂಟ್ ಆಫ್ ಟೈಮ್ ಮಾತ್ರ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಜಾಸ್ತಿ ಪರ್ಮನೆಂಟ್ ಡೇಟಾ ಸ್ಟೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನು ನಾವು ಕೇಚ್ ಮೆಮೊರಿ, ವರ್ಚುವಲ್ ಮೆಮೊರಿ, RAM, ರ್ಯಾಮ್ ಇದೆಲ್ಲ ವೋಲಟೈಲ್ ಮೆಮೊರಿ ಅಥವಾ ಟೆಂಪ್ರವರಿ ಮೆಮೊರಿ ಅಂತ ಕರಿತೀವಿ. ಅದನ್ನೆಲ್ಲ ಡೇಟಾ ಅಳಿಸ್ಬಿಡುತ್ತೆ, ಪರ್ಮನೆಂಟ್ ಸ್ಟೋರ್ ಮಾಡೋಕ್ಕೆ ಬರಲ್ಲ. ಇದು ನಿಮಗೆ ಮೆಮೊರಿನಲ್ಲಿ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದು ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, ಇಲ್ಲಾಂದ್ರೆ ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಡಿಪೆಂಡ್ಸ್, ಅದು ಡಿಪೆಂಡ್ ಆಗುತ್ತೆ ನಿಮಗೆಲ್ಲ ಅವ್ನು ಹೆಂಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತೇನೆ ಅಂತ. ಬಟ್ ನಿಮಗೆ 100ಕ್ಕೆ 100% ಫ್ರೇಮ್ ಆಗಿ ಆಗುತ್ತೆ, ಆಯ್ತಾ? ಇದು 4th ಚಾಪ್ಟರ್ಲಿ ಬರುವಂಥದ್ದು. ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ 4th ಚಾಪ್ಟರ್ಗೆ. ನೆಕ್ಸ್ಟು 5th ಚಾಪ್ಟರ್ ಅಂತ ಬಂದಾಗ ತುಂಬ ಚಿಕ್ಕ ಚಾಪ್ಟರ್, ಬೇಗ ಅರ್ಥ ಆಗ್ಬಿಡುತ್ತೆ ನಿಮಗೆ. ಇದು ತುಂಬ ಜಾಸ್ತಿ ನಿಮಗೆ ಕ್ವಶನ್ ಫ್ರೇಮು ಜಾಸ್ತಿ ಏನಾಗಲ್ಲ ಇದರಲ್ಲಿನೂ. ಅವಾಗ ಕ್ವಶನ್ ಕೇಳ್ತಾನೆ ಅಷ್ಟೇ. ಲಾಜಿಕ್ ಗೇಟ್ಸ್ ಅಂತ ಬರುತ್ತೆ, ಲಾಜಿಕ್ ಗೇಟ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಕೇಳಿರ್ಬೋದು ನೀವೆಲ್ಲ ಲಾಜಿಕ್ ಗೇಟ್ಸ್ ಬಗ್ಗೆ. ಆ್ಯಂಡ್ ಗೇಟ್ ಬಗ್ಗೆ, ಬೇಸಿಕ್ ಗೇಟ್ಸ್ ಅಂತ ಬರುತ್ತೆ, ಡೆರೈವ್ ಗೇಟ್ಸ್ ಅಂತ ಬರುತ್ತೆ. ಇಲ್ಲಿ 7 ಗೇಟ್ಸ್ ಮಾತ್ರ ಓದಬೇಕು, 7 ಗೇಟ್ಗಳು. ಆರ್ ಗೇಟು, ಆ್ಯಂಡ್ ಗೇಟು, XOR ಗೇಟು, XNOR ಗೇಟು, ಆಮೇಲೆ ನಿಮಗೆಲ್ಲ ನ್ಯಾಂಡ್ ಗೇಟು,
ನಾಟ್ ಗೇಟು ಇದೆಲ್ಲ ಓದ್ತೀವಲ್ಲ 7 ಗೇಟ್ಗಳು. ಈ ಪ್ರತಿಯೊಂದು ಗೇಟಲ್ಲಿ ಏನು ಓದಬೇಕು ಅಂದ್ರೆ ನಾರ್ಮಲ್ ಆಗಿ ನನ್ಗೆ ಗೊತ್ತಿರೋ ಐಡಿಯಾ ಪ್ರಕಾರ ನಿಮ್ಗೆ ಸಿಂಬಲ್ ಮೇಲೆ ಕ್ವಶನ್ ಕೇಳ್ತಾನೆ. ಐಡೆಂಟಿಫೈ ದ ಸಿಂಬಲ್ ಕೊಟ್ಬಿಟ್ಟು ಐಡೆಂಟಿಫೈ ಯಾವ ಗೇಟ್ ಸಿಂಬಲ್ ಅಂತ ಕೇಳ್ತಾನೆ. ಇಲ್ಲ ಅಂದ್ರೆ ಟೇಬಲ್ ಬರುತ್ತೆ, ಅದನ್ನ ಟ್ರೂತ್ ಟೇಬಲ್ ಅಂತ ಕರಿತೀವಿ. ಅದನ್ನ ಟ್ರೂತ್ ಟೇಬಲ್ ಅಂತ ಕರೆಯೋದು ಅದನ್ನ. ಅಂದ್ರೆ ಈ ಒಂದು ಸಿಂಬಲ್ಗೆ ಬೇಸ್ಡ್ ಆನ್ ದಿಸ್ ಸಿಂಬಲ್ ಒಂದು ಟೇಬಲ್ ನ ಬರಿತೀವಿ ನಾವು. ಬೈನರಿ ನಂಬರ್ ನ ಬಳಕೆ ಮಾಡ್ಕೊಂಡು 0 ಅಥವಾ 1 ಬಳಕೆ ಮಾಡ್ಕೊಂಡು ಒಂದು ಟೇಬಲ್ ನ ಬರಿತೀವಿ. ಆ ಟೇಬಲ್ಗೆ ನಾವು ಟ್ರೂತ್ ಟೇಬಲ್ ಅಂತ ಕರೆಯೋದು ಅದನ್ನ. ಸರಿನಾ? ಇಷ್ಟು ನೋಡ್ಕೋಬೇಕಾಗುತ್ತೆ. ಜನರಲ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯೂನಿವರ್ಸಲ್ ಗೇಟ್ ಅಂದ್ರೆ ಇನ್ವೆಲ್ಲ ಕ್ವಶನ್ ಕೇಳ್ತಾನೆ, ಹೇಳ್ತೀನಿ. ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಹೇಳ್ತೀನಿ. ಕ್ಲಾಸ್ ಬಂದ್ ಮಾಡಿದಾಗ ನಾನು ಹೇಳ್ತಾ ಹೋಗ್ತೀನಿ. ಬೇಸಿಕ್ ಇನ್ಫಾರ್ಮೇಶನ್ ಮತ್ತೆ ನಿಮ್ಗೇನು ಸಿಂಬಲ್, ಅದು ಸಿಂಬಲ್ ತಕ್ಕಗೆ ಒಂದು ಟ್ರೂತ್ ಟೇಬಲ್ ನೋಡ್ಕೋಬೇಕಾಗತ್ತೆ. ತುಂಬಾ ಈಸಿ ಚಾಪ್ಟರ್, ಬೇಗ ಮುಗಿಸ್ಬಿಡ್ಬೋದು ನೀವು. ನಂಗೆ ಕೆಲವೊಂದ್ಸಲ ಲಾಜಿಕ್ ಕಿಟ್ ಮೇಲೆ ಕ್ವಶನ್ ಕೇಳಬಹುದು, ಕೇಳದೇ ಇರಬಹುದು, ಡಿಪೆಂಡ್. ಅದು ಮೆಮೊರಿ ಮೇಲೆ ಕ್ವಶನ್ 100% ಆಗುತ್ತೆ. 90 to 95% ನಿಮ್ಗೆ ಜನರೇಷನ್ ಮೇಲೆ, ಟೈಪ್ಸ್ ಮೇಲೆ ಕ್ವಶನ್ ಆಗುತ್ತೆ. ಇನ್ಪುಟ್ ಅಂಡ್ ಔಟ್ಪುಟ್ ಮೇಲೆ ಕ್ವಶನ್ ಆಗುತ್ತೆ. ನನ್ಗೆ ಗೊತ್ತಿರಂಗೆ ಲಾಜಿಕ್ ಗೇಟ್ ಮೇಲೆ ತುಂಬಾ ಕಡಿಮೆ, ಅಂದ್ರೆ ಯಾವಾಗ್ಲೂ ಒಂದೊಂದ್ಸಲ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್. 100% ಗ್ಯಾರಂಟಿ ಕೊಡಕ್ಕಾಗಲ್ಲ ಇದರಲ್ಲಿ. ಆಯ್ತಾ? ನೆಕ್ಸ್ಟ್ ಹೋಗ್ತೀನಿ. 6th ಚಾಪ್ಟರ್ ಅಂತ ಬಂದಾಗ ನನಗೆ ಒಂದು 95% 99% ಫ್ರೇಮ್ ಇದ್ದೇ ಇರುತ್ತೆ ಕ್ವಶನ್. 95 ಇಂದ 99% ಯಾವಾಗ್ಲೂ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಇದು ನಂಬರ್ ಸಿಸ್ಟಮ್ ಅಂತ ಒಂದು ಇದು ಬರುತ್ತೆ. ನಂಬರ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಗೆಲ್ಲ. ಈ ನಂಬರ್ ಸಿಸ್ಟಮ್ ಒಂದು ಹೇಳ್ತೀನಿ ನೋಡಿ. ಇದು ನಂಬರ್ ಸಿಸ್ಟಮ್ ನ ಬುಕ್ ಓದಿದ್ರೆ ಅರ್ಥ ಆಗಲ್ಲ. ಇದು ಒಂದು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಸರ್ಚ್ ಮಾಡ್ಕೊಂಡು ಕ್ಲಾಸ್ ಕೇಳಬೇಕಾಗತ್ತೆ, ಇಲ್ಲಾಂದ್ರೆ ಪಾಠ ಕೇಳಬೇಕಾಗತ್ತೆ. ಅದ್ಬಿಟ್ಟು ನಿಮ್ಗೆ ಬುಕ್ ಓದ್ಕೊಳ್ತೀನಿ, ಯಾವ್ದೋ ಬುಕ್ ಓದ್ಕೊಂಡು ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಈ ಚಾಪ್ಟರ್ ಅರ್ಥ ಆಗಲ್ಲ. ಈ ಚಾಪ್ಟರ್ ನಿಮ್ಗೆ ಬೇಗ ಅರ್ಥ ಆಗಲ್ಲ. ಇದನ್ನ ನೀವು ಪಾಠ ಕೇಳಬೇಕಾಗತ್ತೆ. ಇದರಲ್ಲಿ ಏನು ಓದ್ಬೇಕು ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ನ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಬೈನರಿ ಅಂತ ಬರುತ್ತೆ, ಆಕ್ಟಲ್ ಅಂತ ಬರುತ್ತೆ, ಆಮೇಲೆ ನಿಮ್ಗೆಲ್ಲ ಡೆಸಿಮಲ್ ಅಂತ ಬರುತ್ತೆ, ಹೆಕ್ಸಾಡೆಸಿಮಲ್ ಅಂತ ಬರುತ್ತೆ. ವಾಟ್ ಈಸ್ ದ ಅದರ್ ನೇಮ್ ಫಾರ್ ಬೈನರಿ, ಹೆಕ್ಸಾಡೆಸಿಮಲ್. ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾನೆ. ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಮೋಸ್ಟ್ ಆಫ್ ದ ಕೇಸಸ್ ಕ್ವಶನ್ ಫ್ರೇಮ್ ಆಗೋದು ಯಾವ್ದ್ರ ಮೇಲೆ, ಯಾವ ಟಾಪಿಕ್ ಮೇಲೆ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಕನ್ವರ್ಷನ್ ಮೇಲೆ ಕ್ವಶನ್ ಕೇಳ್ತಾನೆ. ಕನ್ವರ್ಷನ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಕನ್ವರ್ಷನ್ ಅಂದ್ರೆ ಏನು ಅಂದ್ರೆ ಬೈನರಿಯಿಂದ ಆಕ್ಟಲ್ಗೆ, ಆಕ್ಟಲ್ ಇಂದ ಬೈನರಿಗೆ, ಬೈನರಿಯಿಂದ ಹೆಕ್ಸಾಡೆಸಿಮಲ್ಗೆ. ಸೊ ಈ ರೀತಿ ನಿಮ್ಗೆ ಕನ್ವರ್ಷನ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಅದ್ ಬಿಟ್ರೆ ನಿಮ್ಗೆ ಇದರಲ್ಲಿ ಕೋಡಿಂಗ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ನಿಮ್ಗೆ ಕೋಡಿಂಗ್ ಸಿಸ್ಟಮ್ ಅಂದ್ಬಿಟ್ಟು ಒಂದು ಟಾಪಿಕ್ ಬರುತ್ತೆ, ಕೋಡಿಂಗ್ ಸಿಸ್ಟಮ್ ಅಂತ. ಈ ಕೋಡಿಂಗ್ ಸಿಸ್ಟಮ್ ಅಲ್ಲಿ ಕೋಡ್ ಬಗ್ಗೆ ಓದ್ತೀವಿ. ಆಸ್ಕಿ ಕೋಡ್ ಬಗ್ಗೆ, ಈ BCD ಕೋಡ್ ಅಂತ ಬರುತ್ತೆ. ಇಲ್ಲಿ BCD ಅಂತ, ಬೈನರಿ ಕೋಡೆಡ್ ಡೆಸಿಮಲ್ ಅಂತ. ಆಮೇಲೆ ಆಸ್ಕಿ ಕೋಡ್ ಬಗ್ಗೆ ಅಂತ ಬರುತ್ತೆ. ತುಂಬಾ ಸಲ ಫ್ರೇಮ್ ಆಗ್ತಾ ಇರುತ್ತೆ ಆಸ್ಕಿ ಕೋಡ್ ಬಗ್ಗೆ. ಆಮೇಲೆ BCD ಕೋಡ್ ಅಂತ ಬರ್ತೀವಿ, BCD IC ಕೋಡ್ ಅಂತ. ಆಮೇಲೆ ಯೂನಿಕ್ ಕೋಡ್ ಅಂತ ಬರುತ್ತೆ, ಯೂನಿಕೋಡ್ ಅಂತ. ಇದೆಲ್ಲ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಕೆಲವೊಂದ್ಸಲ ಲೆಂತ್ ಕೇಳ್ತಾನೆ. BCD ಕೋಡ್ ನ ಲೆಂತ್ ಏನು, ಆಸ್ಕಿ ಕೋಡ್ ನ ಲೆಂತ್ ಏನು, ಫುಲ್ ಫಾರ್ಮ್ ಏನು, ಹಿಂಗೆಲ್ಲ ಕ್ವಶನ್ ಕೇಳ್ತಾನೆ. ಹೇಳ್ತೀನಿ ಹೆಂಗ್ ಕ್ವಶನ್ ಫ್ರೇಮ್ ಆಗುತ್ತೆ, ಓಲ್ಡ್ ಪೇಪರ್ ಎಲ್ಲ ಹೆಂಗ್ ಫ್ರೇಮ್ ಮಾಡಿದ್ದೇನೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹೆಂಗ್ ಕನ್ವರ್ಷನ್ ಮಾಡ್ಬೇಕು, ಬೇಸಿಕ್ ಅಲ್ಲಿ ಏನ್ ಓದ್ಬೇಕು, ಇದೆಲ್ಲ. ಆಯ್ತಾ? ಬಹಳ ಇಂಪಾರ್ಟೆಂಟ್ ಇದು ಕನ್ವರ್ಷನ್. ನನ್ಗೊತ್ತಿರಂಗೆ ಒಂದು 13 ಕನ್ವರ್ಷನ್ ಬರುತ್ತೆ. ಬೈನರಿಯಿಂದ ಡೆಸಿಮಲ್ಗೆ, ಡೆಸಿಮಲ್ ಬೈನರಿಗೆ, ಬೈನರಿಯಿಂದ ಹೆಕ್ಸಾಡೆಸಿಮಲ್ಗೆ, ಈ ತರ ಒಂದು 13 ಕನ್ವರ್ಷನ್ ಬರುತ್ತೆ. ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ಳಿದ್ದು, ಸರಿನಾ? ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ತುಂಬಾ ಸಲ ನನ್ಗೊತ್ತಿರಂಗೆ ತುಂಬಾ ಸಲ ಫ್ರೇಮ್ ಆಗ್ತಾ ಇದೆ. 95-99% ಫ್ರೇಮ್ ಆಗುತ್ತೆ ಕ್ವಶನ್. ನೋಡಿ, ಅದೇ ನಾನು ಲಾಜಿಕ್ ಗೇಟ್ಸ್ ಬಗ್ಗೆ ಇಂಪಾರ್ಟೆಂಟ್ ಅಂತ ಹೇಳಿಲ್ಲ. ಅದು ಕೇಳಬಹುದು, ಕೇಳದೇ ಇರಬಹುದು, ಡಿಪೆಂಡ್ ಅಲ್ಲ. ನೆಕ್ಸ್ಟ್ ಇದು 6th ಚಾಪ್ಟರ್ ಆಯ್ತು. 7th ಅಂತ ಮಾತಾಡಿದಾಗ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕು ಅಂದಾಗ ವಿತ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಟು ಡೆವಲಪ್ ಎನಿ ಕೈಂಡ್ ಆಫ್ ಸಾಫ್ಟ್ವೇರ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್
ಲ್ಯಾಂಗ್ವೇಜ್ ಅಂದ್ಬಿಟ್ಟು ನಿಮಗೆ ಟಾಪಿಕ್ ಬರುತ್ತೆ. PL ಅಂತ ಕರಿತೀವಿ, PL ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಾಫ್ಟ್ವೇರ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಸಾಫ್ಟ್ವೇರ್ ಹೋಗೋಕೆ ಮುಂಚೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓದಬೇಕು. ಯಾಕಂದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು, ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕಾಗಲ್ಲ. ಸರಿನಾ? ಅದು ನೋಡ್ಕೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ 2 ಟೈಪ್ ಬರುತ್ತೆ. ಒಂದು ಲೋ ಲೆವೆಲ್ ಅಂತ ಮಾತಾಡಬೇಕು, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ, ಲೋ ಲೆವೆಲ್ ಅಂತ ಮಾತಾಡ್ತೀವಿ. ಇನ್ನೊಂದು ಹೈ ಲೆವೆಲ್ ಅಂತ ಮಾತಾಡ್ತೀವಿ, ಹೈ ಲೆವೆಲ್ ಅಂತ ಮಾತಾಡ್ತೀವಿ. ಇದ್ರಲ್ಲಿ ಮತ್ತೆ 2 ಟೈಪ್ ಬರುತ್ತೆ, ಬೈನರಿ ಲ್ಯಾಂಗ್ವೇಜು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಅಲ್ಲ. ಇದರಲ್ಲಿ ಏನು ಡಿಫ್ರೆಂಟ್ ಟೈಪ್ಸ್ ಏನು ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಇದು ಎಕ್ಸಾಂಪಲ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಿ ಪ್ರೋಗ್ರಾಮಿಂಗ್ ಯಾರು ಡಿಸೈನ್ ಮಾಡಿದ್ದು, ಡೆವಲಪ್ ಮಾಡಿದ್ದು, C++, ಜಾವಾ, ಪೈಥಾನು, ಫೋಟ್ರಾನು, ಕೊಬಾಲು, ಅಲ್ಗಾಲು ಹಿಂಗೆಲ್ಲ ಬರುತ್ತೆ ನಿಮಗೆಲ್ಲ. ಅದೆಲ್ಲ ನಿಮಗೆ ಎಕ್ಸಾಂಪಲ್ ಮೇಲೆ ಯಾರು ಡಿಸೈನ್ ಮಾಡಿದ್ದು, ಯಾವಾಗ, ಯಾಕೆ, ಅಪ್ಲಿಕೇಶನ್ನು, ಇದೆಲ್ಲ ಓದ್ಬೇಕು ನೀವು. ಇಷ್ಟು ನಿಮಗೆ ಮೇಜರ್ ಆಗಿ ಕೇಳುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ಬರುತ್ತೆ ಇಲ್ಲೆಲ್ಲ, ಒಂದು ಟ್ರಾನ್ಸ್ಲೇಟರ್ ಅಂತ ಒಂದು ಟಾಪಿಕ್ ಬರುತ್ತೆ. ಟ್ರಾನ್ಸ್ಲೇಟರ್ ಅಂತ ಒಂದು ಟಾಪಿಕ್ ಬರುತ್ತೆ. 3 ಟ್ರಾನ್ಸ್ಲೇಟರ್ ಬಗ್ಗೆ ಓದಬೇಕು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬದಲಾವಣೆ ಮಾಡಬೇಕು ಅಂದಾಗ ನನಗೆ ನಿಮ್ಗಳಿಗೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇನ್ನೊಂದು ಸಾಫ್ಟ್ವೇರ್ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಟ್ರಾನ್ಸ್ಲೇಟರ್. ಇದೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗಳು ಅಂತ ಕರಿತೀವಿ. ಮುಂದಿನ ಚಾಪ್ಟರ್ ಹೇಳ್ತೀನಿ. ಸಿಸ್ಟಮ್ ಸಾಫ್ಟ್ವೇರ್ಗಳು ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡುವಂಥದ್ದು. ಹಿಂದ್ಗಡೆ ನನಗೆ ನಿಮ್ಗಳಿಗೆಲ್ಲ ಸಪೋರ್ಟ್ ಮಾಡುತ್ತೆ. ಈಗ ನೋಡಿ, ನಾನು ಯಾವುದೊಂದು ಪ್ರೋಗ್ರಾಮ್ ಬರ್ದಿರ್ತೀನಿ, ಸಿ ಪ್ರೋಗ್ರಾಮ್ ಅಂತ, ಅದು ಕಂಪ್ಯೂಟರ್ ಭಾಷೆ ಅರ್ಥ ಆಗಲ್ಲವಲ್ಲ, ಟ್ರಾನ್ಸ್ಲೇಟ್ ಮಾಡ್ಬೇಕಲ್ಲ. ಅಂದ್ರೆ ಬೈನರಿ ಲ್ಯಾಂಗ್ವೇಜ್ಗೆ, ಕಂಪ್ಯೂಟರ್ಗೆ ಅರ್ಥ ಆಗುವಂತ ಭಾಷೆ ಯಾವುದು? ಬೈನರಿ ಲ್ಯಾಂಗ್ವೇಜ್. ಬೈನರಿ ಲ್ಯಾಂಗ್ವೇಜ್ಗೆ ಅರ್ಥ ಆಗುವಂತ ಭಾಷೆನಲ್ಲಿ ಬದಲಾವಣೆ ಮಾಡಬೇಕು ಅಂದಾಗ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿದಾಗ ನಮಗೆ ಹೆಲ್ಪ್ ಮಾಡೋರು ಯಾರು ಅಂದ್ರೆ ಟ್ರಾನ್ಸ್ಲೇಟರ್ಗಳು. ಅಸೆಂಬ್ಲರ್ ಅಂತ ಬರುತ್ತೆ, ಇಂಟರ್ಪ್ರೆಟರ್ ಅಂತ ಬರುತ್ತೆ, ಕಂಪೈಲರ್ ಅಂತ ಬರುತ್ತೆ. ಇದೆಲ್ಲ 3 ಯಾವ್ದಾದ್ರು ಒಂದು ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್, ಅವಶ್ಯಕತೆ ಆಧಾರದ ಮೇಲೆ ನಾವು ಟ್ರಾನ್ಸ್ಲೇಟರ್ಗಳನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಸರಿನಾ? ಇದು ನೋಡ್ಕೊಳ್ಳಿ. ಕೆಲವೊಂದು ಡೆಫಿನೇಷನ್ ಹೇಳ್ತಾನೆ. ಪ್ರೋಗ್ರಾಮ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಇದೆಲ್ಲ ಹೇಳ್ತೀನಿ ನಾನು. ಕೋಡಿಂಗ್ ಅಂದ್ರೆ ಏನು, ಅಲ್ಗಾರಿದಮ್ ಅಂದ್ರೆ ಏನು, ಇದೆಲ್ಲ ಕೆಲವೊಂದು ಡೆಫಿನೇಷನ್ ನಾನು ಹೇಳ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಡೆಫಿನೇಷನ್ ನೋಡ್ಕೊಂಡ್ರೆ ಸಾಕು. ಕೆಲವೊಂದು ಡೆಫಿನೇಷನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಆಯ್ತಾ? ಇದು ನಿಮಗೆ ನನಗೆ ಗೊತ್ತಿರೋ ಪ್ರಕಾರ 7th ಚಾಪ್ಟರ್ ಅಲ್ಲಿ ಕೇಳುವಂತ ವಿಷಯಗಳು. ಲೋ ಲೆವೆಲ್ ಟೈಪ್ಸ್ ಬಗ್ಗೆ ನೋಡ್ಕೊಳ್ಳಿ, ಮತ್ತೆ 1-2 ಎಕ್ಸ್ಟ್ರಾ ನೋಡ್ಕೊಳ್ಳಿ. ಟ್ರಾನ್ಸ್ಲೇಟರ್ಸ್ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ. ಡೆಫಿನೇಷನ್ ಕೇಳ್ತೇನೆ, ನಾನು ಹೇಳ್ತೀನಿ ಏನು ಡೆಫಿನೇಷನ್ ಕೇಳ್ತಾರೆ ಅಂತ. ಓಕೆ, ಇದು ನಿಮ್ಗೆ 7th ಚಾಪ್ಟರ್ ಅಲ್ಲಿ ಬರುವಂತದ್ದು. ನಾನು ಅವಾಗ್ಲೇ ಹೇಳಿದೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ನ ಡೆವಲಪ್ ಮಾಡಕ್ ಆಗೋದೇ ಇಲ್ಲ ಅಂತ. ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಆದ್ಮೇಲೆ ಯಾವ್ದು ಓದ್ಬೇಕು? ಸಾಫ್ಟ್ವೇರ್ ಅನ್ನೋ ಚಾಪ್ಟರ್ ಓದ್ಬೇಕಾಗತ್ತೆ. ಸಾಫ್ಟ್ವೇರ್ ಅನ್ನೋ ಚಾಪ್ಟರ್ನ ಓದ್ಬೇಕಾಗತ್ತೆ. ಸರಿನಾ? ಸಾಫ್ಟ್ವೇರ್ ಚಾಪ್ಟರ್ ಅಲ್ಲಿ ಏನು ಓದ್ಬೇಕು ಅಂದ್ರೆ, ಇದೆಲ್ಲ ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಒಂದೊಂದ್ಸಲ ಕ್ವಶನ್ ಫ್ರೇಮ್ ಆಗಿದೆ, ಕ್ವಶನ್ ಫ್ರೇಮ್ ಆಗಿಲ್ಲ. ಈ ಚಾಪ್ಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚಾಪ್ಟರ್ ಇವಾಗೆಲ್ಲ ರೀಸೆಂಟ್ ಆಗಿ ಆಗ್ತಾ ಇದೆ. ಇಲ್ಲೊಂದು ಕ್ವಶನ್ ಮೊದಲೆಲ್ಲ ಜಾಸ್ತಿ ಆಗ್ತಿರಲಿಲ್ಲ, ತುಂಬಾ ಅಪರೂಪ ಆಗ್ತಿದ್ದು. ಬಟ್ ನೋಡ್ಕೊಳ್ಳಿ, ಇವಾಗೆಲ್ಲ KE ನೋಡಿದಿರಲ್ಲ ನೀವೆಲ್ಲ ಹೆಂಗ್ ಕ್ವಶನ್ ಫ್ರೇಮ್ ಸೆಟ್ ಮಾಡುತ್ತೆ ಅಂತ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಯಾವ್ದೊಂದೊಂದು ಹಾಕ್ಬಿಟ್ಟಿರ್ತಾನೆ, ಎಲ್ಲಾ ಚಾಪ್ಟರ್ ಕವರ್ ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಬಟ್ ಇದರಲ್ಲಿ ಮೇಜರ್ ಯಾವ್ದು ಕೇಳ್ತಾನೆ ಅಂತ ಹೇಳ್ತಾ ಇರೋದು. ಸಾಫ್ಟ್ವೇರ್ ಅಲ್ಲಿ 2 ಟೈಪ್ ಬರುತ್ತೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಇದೆಲ್ಲ ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾನೆ. ಇದರಲ್ಲಿ ಒಂದು 5 ಬರುತ್ತೆ, ಇದ್ರಲ್ಲಿ ಮತ್ತೆ 5+10 ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇದರಲ್ಲಿ 5+5 10 ಬರುತ್ತೆ ನಿಮ್ಗೆ. ಅಲಾಂಗ್ ವಿತ್ ಎಕ್ಸಾಂಪಲ್ ನೋಡ್ಕೋಬೇಕು. ಮತ್ತೆ 2 ಟೈಪ್ ಬರುತ್ತೆ, ಸ್ಪೆಸಿಫಿಕ್ ಪರ್ಪಸ್ ಮತ್ತೆ ಜನರಲ್ ಪರ್ಪಸ್ ಅಂತ ಬರುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ. ಅದೆಲ್ಲ 5 ಅಲಾಂಗ್ ವಿತ್ ಎಕ್ಸಾಂಪಲ್, ಇದೆಲ್ಲ 5 ಮತ್ತೆ ಎಕ್ಸಾಂಪಲ್ಸ್, ಇದೆಲ್ಲ ಓದ್ಬೇಕು. ಅದಕ್ಕೆ ಈ ಒಂದು ಚಾಪ್ಟರ್ ಅಲ್ಲಿ ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ ಜಾಸ್ತಿ. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ತುಂಬಾ ಸಲ ಫ್ರೇಮ್ ಆಗುವಂತದ್ದು ಯಾವುದು ಅಂದ್ರೆ ಎಕ್ಸಾಂಪಲ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ಯಾವಾಗಲೂ. ಓಕೆ, ಅದಕ್ಕೆ ನೋಡಿ ಪ್ಲಾನ್ ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸು ನಿಮ್ಗೆಲ್ಲ 1 ಸಲ 2 ಸಲ ನಿಮ್ಗೆಲ್ಲ ಓದಿದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ, ಏನು ತೊಂದರೆ ಆಗಲ್ಲ. ಸರಿನಾ? ಅದಕ್ಕೆ ಪ್ಲಾನಿಂಗ್ ಅಲ್ಲಿ ಒಂದು ಫ್ರೇಮ್ ಒಂದು ಐಡಿಯಾಲಜಿ ಇಟ್ಕೊಂಡು ನೀವು ಓದ್ತಾ ಹೋಗಿ.
ಸೊ ನೆಕ್ಸ್ಟ್ ಹೋಗ್ತೀನಿ ಇವಾಗ 8th ಚಾಪ್ಟರ್ ಆದ್ಮೇಲೆ 9th ಚಾಪ್ಟರ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇಲ್ಲೂ ಕೂಡ ನಿಮಗೆ ಎಕ್ಸಾಂಪಲ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಕೇಳಿರ್ಬೋದು ನೀವೆಲ್ಲ ಆಪರೇಟಿಂಗ್ ಸಿಸ್ಟಮ್ ಯಾವ್ಯಾವುದು ಅಂತ. ಇವೆಲ್ಲ ಆಂಡ್ರಾಯ್ಡ್ ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು. ವಿಂಡೋಸು ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು, OS ಅಂತ ಕರಿತೀವಿ. ವಿತೌಟ್ OS ನೀನು ಯಾವುದೇ ಮೊಬೈಲ್ ವರ್ಕ್ ಆಗಲ್ಲ. ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ಗಳು ಮೊಬೈಲ್ಗಳ ವರ್ಕ್ ಆಗಬೇಕು ಅಂದಾಗ ಏನಿರಬೇಕು, ಆಪರೇಟಿಂಗ್ ಸಿಸ್ಟಮ್ ಇರಲೇಬೇಕಾಗುತ್ತೆ. ಇದ್ರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಬೇರೆ ಬೇರೆ ನಿಮಗೆ ಟಾಪಿಕ್ ಎಲ್ಲ ಬರುತ್ತೆ. ಇದರಲ್ಲಿ ಬೇಸಿಕ್ ನೋಡ್ಕೊಳ್ಳಿ, ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೋಬೇಕಾಗುತ್ತೆ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಅದ್ ಬಿಟ್ರೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಗಳು ಬರುತ್ತೆ, ಫಂಕ್ಷನ್ಸ್ ಆಫ್ OS ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್. ರೀಸೆಂಟ್ ಪೇಪರ್ ನೋಡಿದಾಗ ಫಂಕ್ಷನ್ಸ್ ಮೇಲೆ ಜಾಸ್ತಿ ಫ್ರೇಮ್ ಆಗ್ತಾ ಇದೆ ಕ್ವಶನ್. ಇದೇನು ತುಂಬಾ ಥಿಯರಿಟಿಕಲಿ ಓದಬೇಕಾಗಿಲ್ಲ. ಐಡೆಂಟಿಫೈ ದ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ದ ಫಾಲೋಯಿಂಗ್, ಫಂಕ್ಷನ್ಸ್ ಫ್ರಮ್ ದ ಫಾಲೋಯಿಂಗ್ ಕೇಳ್ತಾನೆ. ತುಂಬಾ ಸಲ ರಿಪೀಟ್ ಆಗ್ತಾ ಇದೆ. 5 ಫಂಕ್ಷನ್ಸ್ ಬರುತ್ತೆ ಇದರಲ್ಲಿ. 5 ಫಂಕ್ಷನ್ಸ್ ಬರುತ್ತೆ, 5 ಫಂಕ್ಷನ್ಸ್ ಬರೋದು ಅಂತದ್ದು. ನೀವೆಲ್ಲ ಹೈಯರ್ ಸ್ಟಡೀಸ್ BCA ಮತ್ತೆ ಇಂಜಿನಿಯರಿಂಗ್ ಎಲ್ಲ ಹೋದಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆದ್ರೆ ನಿಮಗೆ ಚಾಪ್ಟರ್ ಬರುತ್ತೆ ಫಂಕ್ಷನ್ಸ್, ಇದಾವುದು ಮೆಮೊರಿ ಮ್ಯಾನೇಜ್ಮೆಂಟು, ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಇದೆಲ್ಲ ನಿಮಗೆಲ್ಲ ಟಾಪಿಕ್ ಬಂದ್ಬಿಡುತ್ತೆ. ನಿಮ್ಗೆ IO ಮ್ಯಾನೇಜ್ಮೆಂಟ್ ಅಂತೆಲ್ಲ ಸಬ್ಜೆಕ್ಟ್ ಅಲ್ಲಿ ಸಪ್ರೇಟ್ ಆಗಿ ಚಾಪ್ಟರ್ ಬರುತ್ತೆ. ಇಲ್ಲಿ ಚಿಕ್ಕದಾಗಿ ಓದ್ತೀವಿ ಅಷ್ಟೇ. ಏನು ಆ ಫಂಕ್ಷನ್ಸ್ ಅಂದ್ರೆ ಏನು ಕೆಲಸ ಮಾಡುತ್ತೆ ಅಷ್ಟೇ ಓದೋದು, ಜಾಸ್ತಿ ಓದಲ್ಲ. ಈ ಒಂದು ನಮ್ಮ ಒಂದು ಸಿವಿಲ್ ಸರ್ವಿಸ್ ಅಂತ ಬಂದಾಗ, ಎಸ್ಪೆಷಲಿ C ಗ್ರೂಪು, FD/STA, PDO, VAO ಅಂತ ಬಂದಾಗ ನೀವು ಜಾಸ್ತಿ ಓದಲ್ಲ. ಜಸ್ಟ್ ಅದನ್ನು ಫಂಕ್ಷನ್ಸ್ ನೋಡ್ಕೊಂಡು ಏನ್ ಕೆಲಸ ಮಾಡುತ್ತೆ ಅಷ್ಟೇ ಓದೋದು. ಈ OS ಅಂತ ಬಂದಾಗ ಇನ್ನೊಂದು ಟೈಪ್ಸ್ ಆಫ್ OS ಬರುತ್ತೆ. ಫಂಕ್ಷನ್ಸ್ ಆಫ್ OS ಬೇರೆ, ಟೈಪ್ಸ್ ಬೇರೆ. ಟೈಪ್ಸ್ ಆಫ್ OS ಒಂದು 7 ಟೈಪ್ಸ್ ನೋಡ್ಕೋಬೇಕಾಗತ್ತೆ. ಸಿಂಗಲ್ ಯೂಸರ್ ಅಂತ ಬರುತ್ತೆ, ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮು, ಆಮೇಲೆ ರಿಯಲ್ ಟೈಮು, ಎಂಬಿಡೆಡ್, ಮಲ್ಟಿ ಟಾಸ್ಕಿಂಗು, ಮಲ್ಟಿ ಪ್ರಾಸೆಸಿಂಗು, ಹಿಂಗೆಲ್ಲ ನಿಮಗೆಲ್ಲ ಬ್ಯಾಚ್ ಪ್ರಾಸೆಸಿಂಗು, ಹಿಂಗೆಲ್ಲ ಒಂದು ಕೆಲವೊಂದು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಒಂದು 6 ಇಂದ 7 ನೋಡ್ಕೊಳ್ಳಿ ಕಾಮನ್ ಆಗಿ, ಅಲಾಂಗ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಇದರ ಜೊತೆಗೆ ನಾವು ಡಾಸ್ ಅಂತ ಓದ್ತೀವಿ. ಇಲ್ಲಿ ಡಾಸ್ ಕಮಾಂಡ್ಗಳ ಬಗ್ಗೆ ಕ್ವಶನ್ ಕೇಳ್ತಾನೆ. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಪ್ರೆಸೆಂಟ್ ಡೇಸು ನಾವು ಡಾಸ್ ನ ಬಳಕೆ ಮಾಡಲ್ಲ. 90s ಎಲ್ಲ ಬಳಕೆ ಮಾಡ್ತಾ ಇದ್ವಿ. 1990ರ ದಶಕದಲ್ಲಿ ನಾವು ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತಾ ಇದ್ದ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂದ್ರೆ ದಟ್ ಇಸ್ ಡಾಸ್. ವಿಂಡೋಸ್ ಡಾಸ್ ಬಳಕೆ ಮಾಡ್ತಾ ಇದ್ದಿದ್ದು. ಇವಾಗಲೂ ನಾವು ವಿಂಡೋಸ್ ನ ಬಳಕೆ ಮಾಡ್ತಾ ಇದೀವಿ. ಡಾಸ್ ಕಂಪ್ಲೀಟ್ ನಾವು ಮುಚ್ಚಿಬಿಟ್ಟಿದೀವಿ, ಅಂದ್ರೆ ಕ್ಲೋಸ್ ಮಾಡಿದೀವಿ, ವರ್ಕ್ ಮಾಡ್ತಾ ಇಲ್ಲ. ಅದೆಲ್ಲ ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಎಲ್ಲ ಸಪೋರ್ಟ್ ಮಾಡ್ತಿರಲಿಲ್ಲ, ಇಂಟರ್ನೆಟ್ಗೆಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಿರಲಿಲ್ಲ. ಆದ ಕಾರಣ ನಾವು ಡಾಸ್ ನ ಬದಲಾಗಿ ಇವಾಗೆಲ್ಲ ಬೇರೆ ಬೇರೆ OS ಬಂದ್ಬಿಟ್ಟಿದ್ದೇವೆ. ಯುನಿಕ್ಸು, ಲೈನೆಕ್ಸು, ವಿಂಡೋಸು, ಮ್ಯಾಕ್ OS, ಆಂಡ್ರಾಯ್ಡು, ಹಾರ್ಮೋನಿಂಗ್ ಎಲ್ಲ ಬಂದ್ಬಿಟ್ಟಿದ್ದೇವೆ. ಹಾಗಾಗಿ ನಾವು ಪ್ರೆಸೆಂಟ್ ಡೇಸು ನಾವು ಈ ಡಾಸ್ ಅನ್ನ ಬಳಕೆ ಮಾಡಲ್ಲ. ಆದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓದ್ಬೇಕಾಗತ್ತೆ. ಅರ್ಥ ಆಯ್ತಾ? ಬೇಸಿಕ್ ನೋಡ್ಕೊಳ್ಳಿ. ಕ್ವಶನ್ ಕೇಳ್ತಾನೆ, ಬೋಟಿಂಗ್ ಅಂದ್ರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟಿಂಗು, ಇಲ್ಲ ಕೆಲವೊಂದು ಡೆಫಿನೇಷನ್ ಬರುತ್ತೆ, ಹೇಳ್ತೀನಿ. ಇದು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರುವಂತದ್ದು ಒಂದು 4 ಟಾಪಿಕ್ ಮೇಜರ್ ಆಗಿ ನೋಡ್ಕೊಳ್ಳಿ. ಎಲ್ಲವೂ ಟಾಪಿಕ್ ಕೇಳಿದಾನೆ, ಅಲ್ಲೊಂದಿಲ್ಲ ಅಂತ ಕೇಳಿದಾನೆ ಒಂದ್ ಟೈಮು, ಕೆಲವೊಂದು ಪೇಪರ್ ಕೇಳಲೇ ಇಲ್ಲ ಕ್ವಶನು, ಈ ತರ ಆಗ್ಬಿಡುತ್ತೆ. ಆಯ್ತಾ? ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರಿ. ಆಪರೇಟಿಂಗ್ ಸಿಸ್ಟಮ್ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಆಮೇಲೆ ಸಾಫ್ಟ್ವೇರು, ಆಮೇಲೆ OS, ಹಿಂಗೆಲ್ಲ ಒಂದು ಫ್ಲೋ ಅಂತ ಇರುತ್ತೆ ಒಂದು ಸಬ್ಜೆಕ್ಟ್ ಓದ್ಬೇಕಾದ್ರೆ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ತೀನಿ ಇನ್ನೊಂದು, ದಟ್ ಈಸ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಕಾಲ್ಡ್ ಡೇಟಾ ಕಮ್ಯುನಿಕೇಶನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ತುಂಬಾ ಸಲ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ, ರಿಪೀಟೆಡ್ ಕ್ವಶನ್, 95% ಕ್ವಶನ್ ಫ್ರೇಮ್ ಆಗಿ ಆಗುತ್ತೆ ಇದ್ರ ಮೇಲೆ. ಡೇಟಾ ಕಮ್ಯುನಿಕೇಶನ್, ಡೇಟಾ ಕಮ್ಯುನಿಕೇಶನ್ ಅಂತ ನನ್ಗೆ ಗೊತ್ತಿರಂಗೆ 95% ನಿಮಗೆ ಕ್ವಶನ್ ಫ್ರೇಮ್ ಆಗುತ್ತೆ. 95% ನಿಮಗೆ ಕ್ವಶನ್ ಫ್ರೇಮ್ ಆಗಿ ಆಗುತ್ತೆ ಇದರಲ್ಲಿ. ಇದರಲ್ಲಿ ಏನಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೋಬೇಕಾಗತ್ತೆ, ಕೆಲವೊಂದು ಡೆಫಿನೇಷನ್ಗಳು. ಅದು ಬಿಟ್ರೆ ನಿಮಗೆ ಕಮ್ಯುನಿಕೇಶನ್ ಮೋಡ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಕಮ್ಯುನಿಕೇಶನ್ ಮೀಡಿಯಾ ಅಂತ ಬರುತ್ತೆ,
ಮೀಡಿಯಾ ಅಂತ ಬರುತ್ತೆ, ವೈರ್ಲೆಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ಓದ್ಬೇಕಾಗತ್ತೆ. ಡೇಟಾ ಕಮ್ಯುನಿಕೇಶನ್ ಇದು ಬಿಟ್ರೆ ನಿಮಗೆಲ್ಲ ಟೊಪಾಲಜಿ ಅಂತ ಟಾಪಿಕ್ ಬರುತ್ತೆ. ಟೊಪಾಲಜಿ ಅಂತ ಒಂದು ಟಾಪಿಕ್ ಬರುತ್ತೆ, ಕ್ವಶನ್ ಫ್ರೇಮ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಬಿಟ್ರೆ ನಿಮಗೆ ನೆಟ್ವರ್ಕಿಂಗ್ ಡಿವೈಸ್ ಅಂತ ಬರುತ್ತೆ, ಒಂದು ನೆಟ್ವರ್ಕ್ ಡಿವೈಸ್ ಅಂತ ಡಿವೈಸಸ್ ಒಂದು 6 ಇಂದ 7 ಡಿವೈಸ್ಗಳು ನೋಡ್ಕೋಬೇಕು ಸಾಕು. ಮಾಡೆಮ್ ಬಗ್ಗೆ ಓದ್ತೀವಿ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಓದ್ತೀವಿ, ಗೇಟ್ ವೇ ಅಂತ ಬರುತ್ತೆ, ಆಮೇಲೆ ಸ್ವಿಚ್ ಅಂತ ಬರುತ್ತೆ, ಹಿಂಗೆಲ್ಲ ಓದ್ತೀವಿ. ರೌಟರ್ ಬಗ್ಗೆ ಓದ್ತೀವಿ ಇದೆಲ್ಲ. ಇದು ಬಿಟ್ರೆ ಇನ್ನೊಂದು ಟಾಪಿಕ್ ಯಾವುದು ಅಂದ್ರೆ ನಿಮಗೆಲ್ಲ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬಗ್ಗೆ ಓದ್ತೀವಿ. ನೆಟ್ವರ್ಕಿಂಗ್ ಬಗ್ಗೆ ಓದ್ತೀವಿ, ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬಗ್ಗೆ. ಲ್ಯಾನೋ, ವ್ಯಾನೋ, ಟ್ಯಾನೋ, ಸ್ಯಾನೋ ಹಿಂಗೆಲ್ಲ ಓದ್ತೀವಲ್ಲ. ಲೋಕಲ್ ಏರಿಯಾ ನೆಟ್ವರ್ಕು, ಸ್ಟೋರೇಜ್ ಏರಿಯಾ ನೆಟ್ವರ್ಕು, ಆಮೇಲೆ ಮೆಟ್ರೋಪಾಲಿಟನ್ನು, ವೈಡ್ ಏರಿಯಾ ನೆಟ್ವರ್ಕು, ಇದೆಲ್ಲ ಓದ್ತೀವಿ. ನೀವು ಕೇಳಿರ್ತಾರೆ ಸ್ಕೂಲ್ ಲೆವೆಲಿಂದ ಓದಿರ್ತಾರೆ ಇದೆಲ್ಲ, ಲ್ಯಾನೋ, ವ್ಯಾನೋ, ಮ್ಯಾನ್ ಅಂತಲ್ಲ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಕೆಲವೊಂದು 3 ಪಾಯಿಂಟ್ ನೋಡ್ಕೊಳ್ಳಿ ಸಾಕಾಗುತ್ತಿದ್ದು ನೆಟ್ವರ್ಕಿಂಗ್ ಮೇಲೆ, ಜಾಸ್ತಿ ಓದಕ್ಕೆ ಹೋಗ್ಬೇಡಿ. ಇದು ಬಿಟ್ರೆ ಇನ್ನೊಂದು ನೋಡಿ, ಟಾಪಿಕ್ಗಳು ಜಾಸ್ತಿ ಇದಾವೆ ಡೇಟಾ ಕಮ್ಯುನಿಕೇಶನ್ ಅಲ್ಲಿ. ಸ್ವಲ್ಪ ಲೆಂತಿ ಇರುತ್ತೆ ಟಾಪಿಕ್, ಟಾಪಿಕ್ ಆಗಿರ್ಬೋದು, ನಿಮಗೆ ಚಾಪ್ಟರ್ ಆಗಿರ್ಬೋದು. OSI ಮಾಡಲ್ ಅಂತ ಒಂದು ಟಾಪಿಕ್ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸಲ ಕೇಳ್ತಾ ಇರ್ತಾನೆ ಫುಲ್ ಫಾರ್ಮ್ ಯಾವುದು, OSI ಮಾಡಲ್ ನ ಯಾಕೆ ಡಿಸೈನ್ ಮಾಡಿದೀವಿ, ಯಾರು ಡಿಸೈನ್ ಮಾಡಿದ್ದು, ಯಾವಾಗ ಮಾಡಿದ್ದು, ಇದೆಲ್ಲ ಕ್ವಶನ್ ಕೇಳ್ತಾ ಇರ್ತಾನೆ. OSI ಮಾಡಲ್ ಮತ್ತೆ ಇನ್ನೊಂದು TCP/IP ಮಾಡಲ್ ಅಂತ ಬರುತ್ತೆ. TCP/IP ಮಾಡಲ್ ಅಂತ ಬಹಳ ಇಂಪಾರ್ಟೆಂಟ್. ಎಷ್ಟು ಲೇಯರ್ ಬರುತ್ತೆ, ಇದ್ರಲ್ಲಿ 4 ಲೇಯರ್ ಬರುತ್ತೆ. OSI ಮಾಡಲ್ 7 ಲೇಯರ್ ಬರುತ್ತೆ. ಇದೆಲ್ಲ ಓದ್ಬೇಕಾಗತ್ತೆ. ನೋಡಿ ಈ ಚಾಪ್ಟರ್ ಜಾಸ್ತಿ, ಬೇರೆ ಚಾಪ್ಟರ್ ಬರ್ದಿದ್ದೀನಿ ನೋಡಿ, ಅಲ್ಲಿ ನಿಮ್ಗೆ ಇಷ್ಟೊಂದು ಟಾಪಿಕ್ ಬರ್ದೇ ಇಲ್ಲ ಎಲ್ಲೂ. ಇದೊಂದೇ ಚಾಪ್ಟರ್ ಜಾಸ್ತಿ ಇರೋದು ನಿಮ್ಗೆಲ್ಲ. ಬೇಸಿಕ್, ಮೋಡ್ಸು, ಮೀಡಿಯಾ, ನೆಟ್ವರ್ಕಿಂಗ್, ಟೊಪಾಲಜಿ, OSI ಮಾಡಲ್, ನೆಟ್ವರ್ಕ್ ಡಿವೈಸ್. ಅದಕ್ಕೆ ಹೇಳೋದು ಹೈ ಈಲ್ಡಿಂಗ್ ಮಾರ್ಕ್ಸ್ ಏನ್ ತಗೋಬೋದಲ್ಲ, ಹೈ ಈಲ್ಡಿಂಗ್ ಟಾಪಿಕ್ ಬಗ್ಗೆ ಓದ್ಬೇಕಾಗತ್ತೆ. ಅದಕ್ಕೆ ನಾನು ಇಷ್ಟ ಬಂದಂಗೆ ಯಾವುದೋ ಒಂದು ನುಡಿ ಒಂದು ತಗೊಂಡು ಕೂತ್ಕೊಬಿಟ್ಟು ಇನ್ನೆಲ್ಲ ಮರ್ತ್ಬಿಡೋದಲ್ಲ. ಸಾಫ್ಟ್ವೇರ್ ಚಾಪ್ಟರ್ ಇಟ್ಕೊಂಡು ಬೇರೆದೆಲ್ಲ ಮರ್ತ್ಬಿಡೋದಲ್ಲ. ಅಂದ್ರೆ ನಿಮ್ಗೆಲ್ಲ ಯಾವ್ದು ಜಾಸ್ತಿ ಓದ್ಕೋಬೇಕು, ಯಾವ್ದು ಲೀಸ್ಟ್ ಇಂಪಾರ್ಟೆಂಟು, ಇದೆಲ್ಲ ಪ್ಲಾನ್ ಮಾಡಬೇಕು. ಆಯ್ತಾ? ಇದು ಡೇಟಾ ಕಮ್ಯುನಿಕೇಶನ್ ಅನ್ನೋ ಚಾಪ್ಟರ್ ಅಲ್ಲಿ ಬರುವಂಥದ್ದು. ಲೆವೆಂತ್ ಒನ್ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಇಂಟರ್ನೆಟ್ ಅಂತ ಬರುತ್ತೆ, ಇಂಟರ್ನೆಟ್ ಚಾಪ್ಟರ್ ಬರುತ್ತೆ. ಇಲ್ಲಿ ಇಂಟರ್ನೆಟ್ ಚಾಪ್ಟರ್ ಬರುತ್ತೆ, ಬಹಳ ಇಂಪಾರ್ಟೆಂಟ್. ಕೆಲವೊಂದು ಪೇಪರ್ ಅಲ್ಲಿ ನಾನು ಯಾವ್ದು ಪೇಪರ್ ನೋಡ್ತಾ ಇದ್ದೆ ಅವಾಗ 5 ಕ್ವಶನ್ ಕೇಳಿದ್ದೇನೆ ಒಂದೇ ಚಾಪ್ಟರ್ ಅಲ್ಲಿ, ಇಂಟರ್ನೆಟ್ ಚಾಪ್ಟರ್ ಅಲ್ಲಿ. ಈ ಚಾಪ್ಟರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಡೆಫಿನೇಷನ್ಗಳು. ಒಂದು ಡೆಫಿನೇಷನ್ ಕೇಳ್ತಾನೆ, ಇಲ್ಲ ಎಕ್ಸಾಂಪಲ್ ಕೇಳ್ತಾನೆ. ನಾರ್ಮಲ್ ಆಗಿ ಕೇಳಿದಿವೆ ನಿಮಗೆ ಒಂದು 40 ರಿಂದ 50 ಡೆಫಿನೇಷನ್ ಬರುತ್ತೆ ಇದರಲ್ಲಿ. ಎಲ್ಲ ಲೆಕ್ಕ ಹಾಕೊಂಡಾಗ ಒಂದು 40 ರಿಂದ 50 ಡೆಫಿನೇಷನ್ ಅಲಾಂಗ್ ವಿತ್ ಎಕ್ಸಾಂಪಲ್ ಕೆಲವೊಂದು ಓದ್ಬೇಕಾಗತ್ತೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಓದ್ಬೇಕಾಗತ್ತೆ ಇಂಟರ್ನೆಟ್ ಅಲ್ಲಿ. ಅದೇನು, ಪ್ರಪಂಚದ ಮೊದಲ ಇಂಟರ್ನೆಟ್ ಕಾನ್ಸೆಪ್ಟ್ ಯಾವುದು, ARP ಅಂತ ಬರುತ್ತೆ. ಯಾರು ಡಿಸೈನ್ ಮಾಡ್ತಾರೆ, US ಡಿಫೆನ್ಸ್ ಸಿಸ್ಟಮ್ ಅವರು, ಯಾವಾಗ 69ರಲ್ಲಿ. ಈ ತರ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಓದ್ಬೇಕಾಗತ್ತೆ. ಭಾರತ ದೇಶದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಟರ್ನೆಟ್ ಅನ್ನ, 84ರಲ್ಲಿ. ಪ್ರಪಂಚದ 2ನೇ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಯಾವುದು, NSF ಅಂತ ಬರುತ್ತೆ. ಈ ರೀತಿ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಕಾಂಪೊನೆಂಟ್ಸ್ ಬರುತ್ತೆ, ಒಂದು ಇಂಟರ್ನೆಟ್ ನ ಯೂಸ್ ಮಾಡ್ಬೇಕಾದ್ರೆ ಏನೆಲ್ಲ ಡಿವೈಸ್ಗಳು, ಸಾಫ್ಟ್ವೇರ್ಗಳು ಬೇಕಾಗುತ್ತೆ ಅಂತ. ಅದಕ್ಕೆ ನಾವು ಅದನ್ನ ಬೇಸಿಕಲ್ಲಿ ಓದ್ತಾ ಹೋಗ್ತೀವಿ. ಇದು ಬಿಟ್ರೆ ಪ್ರೋಟೋಕಾಲ್ ಅಂತ ಬರುತ್ತೆ. ಪ್ರೋಟೋಕಾಲ್ಸ್ ಅಂತ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದು ಕಾಮನ್ ಆಗಿ ಕೇಳ್ತಾ ಇರ್ತಾನೆ, ತುಂಬಾ ಪೇಪರ್ ಅಲ್ಲಿ ನಿಮ್ಗೆ ಪ್ರೋಟೋಕಾಲ್ಸ್ ಬಗ್ಗೆನೇ ಕೇಳಿರೋದು. ಒಂದು ನೀವು ಇಂಟರ್ನೆಟ್ ಸರ್ಚ್ ಮಾಡಿದಾಗ ಒಂದು 100 ಪ್ರೋಟೋಕಾಲ್ಸ್ ಬರುತ್ತೆ ನಿಮ್ಗೆಲ್ಲ. ಬಟ್ 100 ನೀವು ಓದಲಿಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಒಂದು 15ರಿಂದ 16 ಪ್ರೋಟೋಕಾಲ್ಸ್ ನೋಡ್ಕೊಳ್ಳಿ. FTP ಅಂತ ಬರುತ್ತೆ, HTTP ಅಂತ ಬರುತ್ತೆ, HTTPS ಅಂತ ಬರುತ್ತೆ, TCP, IP ಮೇಲೆ ತುಂಬಾ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್. ಹೇಳ್ತೀನಿ ನಾನು ಚಾಪ್ಟರ್ ಮಾಡ್ಬೇಕಾದ್ರೆ ಯಾವ್ದು ಜಾಸ್ತಿ ಕೇಳ್ತಾ ಅದನ್ನ ನಾನೇ ನನ್ಗೆ ಮಾರ್ಕ್ ಮಾಡ್ತೀನಿ ನಾನು. ಪ್ರೋಟೋಕಾಲ್ಸ್ ಬಗ್ಗೆ ನೋಡ್ಕೊಳ್ಳಿ. ಯಾಕೆ ಪ್ರೋಟೋಕಾಲ್ಸ್ ನಾನು ಇಷ್ಟೇ ಓದ್ಬೇಕು ಅಂತ ಏನಿಲ್ಲ, ನೀವು 100 ಪ್ರೋಟೋಕಾಲ್ಸ್ ಬರುತ್ತೆ. ಅವ್ನು ಹೆಂಗ್ ಕೇಳ್ತಾನೆ ಗೊತ್ತಿಲ್ಲ, ಜನರಲ್ ಆಗಿ ಕೇಳುವಂಥದ್ದು ಹೇಳ್ತೀನಿ ನಾನು. ಜನರಲ್ ಆಗಿ ಕೇಳುವಂಥದ್ದು ನಿಮಗೆ ಮಾತಾಡ್ತಾ ಹೋಗ್ತೇನೆ. ಇದ್ರ ಜೊತೆಗೆ ಕೆಲವೊಂದು ಡೆಫಿನೇಷನ್ ಕೇಳ್ತಾನೆ, ಕೆಲವೊಂದು ಡೆಫಿನೇಷನ್, ವ್ಯಾಖ್ಯಾನಗಳು ಅಂತೀವಲ್ಲ ಕನ್ನಡದಲ್ಲಿ. ಅಲಾಂಗ್ ವಿತ್ ಎಕ್ಸಾಂಪಲ್ ಕೆಲವೊಂದು ನೋಡ್ಬೇಕಾಗತ್ತೆ. ವೆಬ್ ಬ್ರೌಸರ್ ಎಕ್ಸಾಂಪಲ್ ಕೇಳ್ತಾನೆ, ವೆಬ್ ಸರ್ವರ್ ಎಕ್ಸಾಂಪಲ್ ಕೇಳ್ತಾನೆ, ಸರ್ಚ್ ಇಂಜಿನ್ ಎಕ್ಸಾಂಪಲ್ ಕೇಳ್ತಾನೆ,
ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳುವಂಥ ಟಾಪಿಕ್ಗಳದೆಲ್ಲ. ಈ ಕೆಲವೊಂದ್ಸಲ ವೆಬ್ಸೈಟ್ ಅಂದ್ರೆ ಏನು, ವೆಬ್ ಪೇಜ್ ಅಂದ್ರೆ ಏನು, ಈ ಥರ ಕ್ವಶನ್, DNS ಸರ್ವರ್ ಅಂತ ಬರುತ್ತೆ, ಅದೇನಂದ್ರೆ ಏನು ಕೇಳ್ತಾನೆ ಕ್ವಶನ್ನು. ಈ ರೀತಿ ಕೆಲವೊಂದು ಡೆಫಿನೇಷನ್ ಮೇಲೆ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ಐ ಮೀನ್ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ಬಿಡ್ತಾನೆ. ಇಲ್ಲ ಕೆಲವೊಂದನ್ನ ಎಕ್ಸಾಂಪಲ್ ಮೇಲೆ ಜಾಸ್ತಿ ಕೇಳೋದು. ಇದು ಬಿಟ್ರೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಇಮೇಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಇಮೇಲ್ ಅಂತ ಬಹಳ ಇಂಪಾರ್ಟೆಂಟ್ ಇದು ಕೂಡ. ಇಮೇಲ್ ಯಾರು ಡಿಸೈನ್ ಮಾಡಿದ್ದು, ಯಾವಾಗ, ರೇ ಟಾಮ್ಲಿನ್ಸನ್ ಅಂತ ಮಾಡ್ತಾನೆ ಡಿಸೈನ್. ಫಾದರ್ ಆಫ್ ಇಂಟರ್ನೆಟ್ ಅಂತ ಕರಿತೀವಿ. ನೋಡಿ, ಇಂಟರ್ನೆಟ್ ಬೇರೆ, ಫಾದರ್ ಆಫ್ ಇಮೇಲ್ ಬೇರೆ. ಫಾದರ್ ಆಫ್ ಇಂಟರ್ನೆಟ್ ವಿಂಡ್ಸರ್ಫ್ ಅಂತ, ಫಾದರ್ ಆಫ್ ಇಮೇಲ್ ಅಂತ ಬಂದಾಗ ರೇ ಟಾಮ್ಲಿನ್ಸನ್ ಅಂತ. ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ನಿಮಗೆ, ಫಾದರ್ ಆಫ್ ಇಮೇಲ್ ಯಾರು ಅಂತ ರೇ ಟಾಮ್ಲಿನ್ಸನ್ ಅಂತ, ಫಾದರ್ ಆಫ್ ಇಂಟರ್ನೆಟ್ ಅಂದ್ರೆ ವಿಂಡ್ಸರ್ಫ್ ಅಂತ ಪ್ಲಾನ್ ಮಾಡಬೇಕು. ಇದರ ಡೆಫಿನೇಷನ್ ಬರುತ್ತೆ ಎಷ್ಟೊಂದು. CC ಅಂತ ಬರುತ್ತೆ, BCC ಅಂತ ಬರುತ್ತೆ, ಟು ಹೋಮ್ ಅದು ಫ್ರಮ್ ಅಂತ. ನೀವೆಲ್ಲ ಇಂಟರ್ನೆಟ್ ನೋಡಿ, ಇಮೇಲ್ ಯೂಸ್ ಮಾಡಿದಾಗ ಅದೆಲ್ಲ ಆಪ್ಷನ್ ಬರುತ್ತೆ ನೋಡಿ, ಟು ಅಂತ, ಕಾಂಪೋಸ್ ಅಂತ, CC ಅಂದ್ರೆ ಏನು, BCC ಅಂದ್ರೆ ಏನು, ಔಟ್ ಬಾಕ್ಸು, ಇದೆಲ್ಲ ಅದೆಲ್ಲ ಕ್ವಶನ್ ಕೇಳ್ತಾ ಇರ್ತಾನೆ. ಅದಕ್ಕೆ ಓದಿ. ಇದೆಲ್ಲ ನಿಮಗೆ ಡೆಫಿನೇಷನ್ ಮೇಲೆ ಜಾಸ್ತಿ ಫ್ರೇಮ್ ಆಗುವಂಥ ಚಾಪ್ಟರ್ ಯಾವುದು ಅಂದ್ರೆ ಇಂಟರ್ನೆಟ್. ತುಂಬಾ ಡೆಫಿನೇಷನ್ ಬರುತ್ತೆ, ಒಂದು 40-50 ಡೆಫಿನೇಷನ್ ಬರುತ್ತೆ ನಿಮಗೆಲ್ಲ. ಕಾಮನ್ ಆಗಿ 40-50 ಡೆಫಿನೇಷನ್ಸ್ ನಿಮಗೆ ಇಂಟರ್ನೆಟ್ ಬರುವಂಥದ್ದು. ಹೇಳ್ತೀನಿ ಆ ಟಾಪಿಕ್ ಬಂದಾಗ, ಆ ಚಾಪ್ಟರ್ ಬಂದಾಗ ಏನೆಲ್ಲ ಕೇಳಿದಾನೆ. ನಾರ್ಮಲ್ ರಿಪೀಟ್ ಆಗಿರುವಂಥದ್ದು CC BCC ಇಮೇಲ್ ಜಾಸ್ತಿ ರಿಪೀಟ್ ಆಗಿದೆ. ಈ ರೀತಿ ಒಂದು ಓದಬೇಕಾಗುತ್ತೆ. ಸರಿನಾ? ಇದು ನಿಮಗೆ ಇಂಟರ್ನೆಟ್ ಅನ್ನೋ ಚಾಪ್ಟರ್ನಲ್ಲಿ ಬರುವಂಥ ವಿಷಯಗಳು. ಅದಕ್ಕೆ ಯಾವುದೇ ಸಬ್ಜೆಕ್ಟನ್ನ ನಿಮಗೆ ಗೈಡ್ ಅಂದರೆ ನಿಮಗೆ ಯಾರಾದರೂ ಪರಿಚಯ ಇತ್ತು ಅಂದರೆ ಕ್ಲಾಸ್ಗೆ ಹೋಗ್ತಾ ಇರ್ತೀರಾ ನೀವೆಲ್ಲ, ಇಲ್ಲಾಂದ್ರೆ ಇಲ್ಲ ಸರ್ ಕೆಲವರು ಓನಾಗಿ ಪ್ರಿಪೇರ್ ಆಗ್ತಾ ಇರ್ತೀರಾ. ಓನಾಗಿ ಪ್ರಿಪೇರ್ ಆಗಬೇಕು ಅಂದರೆ ಎಷ್ಟು ಆಗ್ಬೇಕು ಪ್ರಿಪೇರು? ಇಲ್ಲಿವರೆಗೆ ನಾನು ಓದಬೇಕು ಒಂದು ಸಬ್ಜೆಕ್ಟನ್ನು. ನಾನು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಅದು ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಟೆಕ್ನಾಲಜಿ ಪಾರ್ಟ್ ಆಗಿರ್ಬೋದು, ಎಷ್ಟು ಓದಬೇಕು? ಅದೆಲ್ಲ ನಿಮಗೆಲ್ಲ ಎಕಾಲಜಿ ಆಗಿರ್ಬೋದು, ಎಕಾಲಜಿ ಟೆಕ್ನಾಲಜಿ ಪಾರ್ಟ್ ನಿಮಗೆಲ್ಲ ಎಂಡೇ ಇಲ್ಲ ಬಿಡಿ. ಯಾವ ಸಬ್ಜೆಕ್ಟ್ ಎಂಡ್ ಇಲ್ಲ, ಬಟ್ ದೆರ್ ಇಸ್ ಎ ಫ್ರೇಮ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಒಂದು ರೀತಿ ನೀತಿ ನಿಯಮಗಳು ಅಂತ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು 11ನೇ ಚಾಪ್ಟರ್ ಬರುವಂಥದ್ದು. ನೋಡಿ, ಈ ಚಾಪ್ಟರ್ ಹೇಳ್ತೀನಿ, 12ನೇ ಚಾಪ್ಟರ್ ಬಹಳ ಅಪರೂಪ. ರೀಸೆಂಟ್ ಆಗಿ ಕೇಳಿದಾನೆ, ಇಲ್ಲ ಅಂತಲ್ಲ. ಮೊದಲೆಲ್ಲ ನೋಡಿದಾಗ 2015, 16, 17, 18 ಎಲ್ಲ ನೋಡಿದಾಗ ಈ ಚಾಪ್ಟರ್ ಮೇಲೆ ಜಾಸ್ತಿ ಫ್ರೇಮೇ ಆಗಿಲ್ಲ ಕ್ವಶನ್. 12ನೇ ಚಾಪ್ಟರ್ ಮೇಲೆ ದಟ್ ಈಸ್ ಕಾಲ್ಡ್ ಆಸ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನ DBMS ಅಂತ, ಅಂದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನ. ಇಂಗ್ಲಿಷ್ ಕನ್ನಡ ಸಬ್ಜೆಕ್ಟು ಅದು ಮಾಡ್ತಾರೆ. ಇಂಗ್ಲಿಷ್ ಕನ್ನಡ ಸಬ್ಜೆಕ್ಟು ಮಾಡ್ತಾರೆ. ಇಂಗ್ಲಿಷ್ ಆಲ್ರೆಡಿ ನೆಕ್ಸ್ಟ್ ಮುಗಿಸಿದ್ದಾರೆ ಮೇಡಮು. ಇನ್ನೊಂದು ಟಾಪಿಕ್ ಮಾಡ್ಕೊಂಡು ಏನೋ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ, ಒಂದು ಏನೇ ಐಡಿಯಾ ಬರುತ್ತೆ ಅಂತ ಅದು ಓದ್ಕೊಳ್ಳಿ. ಕನ್ನಡನೂ ಕೂಡ ಕಂಪ್ಯೂಟರ್ ಸೈನ್ಸ್ ಆದಮೇಲೆ, ಕಂಪ್ಯೂಟರ್ ಸಬ್ಜೆಕ್ಟ್ ಆದಮೇಲೆ ನಿಮಗೆ ಕನ್ನಡ ಸಬ್ಜೆಕ್ಟ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸರಿನಾ? ಆನ್ಲೈನ್ ಯಾರಿದ್ದೀರ? ಓಕೆ, DBMS ಆಯ್ತಾ. ಇದು ತುಂಬಾ ಮೊದಲೆಲ್ಲ ಫ್ರೇಮ್ ಆಗ್ತಿರಲ್ಲ ಕ್ವಶನ್, ಇವಾಗ ಅಲ್ಲೊಂದಿಲ್ಲೊಂದು ನಿಮ್ಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿ ಎಲ್ಲ SQL ಅಂತ ಬರುತ್ತೆ ಒಂದು ಟಾಪಿಕ್, ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಕೆಲವೊಂದು ಎಂಟಿಟಿ ಅಂತ ಬರುತ್ತೆ, ಬೇಸಿಕ್ ಇನ್ಫಾರ್ಮೇಶನ್ ಬರುತ್ತೆ. ಈ ರೀತಿ ನಿಮ್ಗೆಲ್ಲ ಕ್ವಶನ್ ಫ್ರೇಮ್ ಆಗುತ್ತೆ. DBMS ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನು ಬರಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಏನು ಬರಲ್ಲ. ಇದು ಕೆಲವೊಂದ್ಸಲ ಕೇಳಬಹುದು, ಕೇಳದೇನೆ ಇರ್ಬೋದು, ಡಿಪೆಂಡ್ಸ್. 14 ಚಾಪ್ಟರ್ ನೋಡೋಣ. ತುಂಬಾ ಜನ ನಡೆದಿರ ಕೇಳಿರ್ತಾರೆ ಇದೆಲ್ಲ. ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಬರುತ್ತೆ ಒಂದು, ನೆಟ್ವರ್ಕ್ ಸೆಕ್ಯೂರಿಟಿ ಅಂತ. ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಒಂದು ಬರುತ್ತೆ. ಅದು
ಇದು ಮೊದಲು ಜಾಸ್ತಿ ಕೇಳ್ತಾರೆ, ಇವಾಗ ಕೇಳ್ತಾ ಇದ್ದಾನೆ ಕ್ವಶನ್ಸ್ ನೆಟ್ವರ್ಕ್ ಸೆಕ್ಯೂರಿಟಿ ಮೇಲೆ. ನೆಟ್ವರ್ಕ್ ಸೆಕ್ಯೂರಿಟಿನಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೆಲವೊಂದು ಡೆಫಿನೇಷನ್ ಬರುತ್ತೆ ನಿಮಗೆಲ್ಲ. ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಏನು, ಅವೈಲಬಿಲಿಟಿ ಅಂದ್ರೆ ಏನು, ಪ್ರೈವೇಸಿ ಅಂದ್ರೆ ಏನು, ಕ್ಯಾಪ್ಚಾ ಕೇಳಿದಿರೋದಲ್ಲ, ಅದೆಲ್ಲ ಏನಂದ್ರೆ ಕ್ವಶನ್ ಕೇಳ್ತಾ ಇರ್ತಾನೆ. ಕೆಲವೊಂದು ಡೆಫಿನೇಷನ್ ನೋಡ್ಕೊಂಡು 8ರಿಂದ 10 ಡೆಫಿನೇಷನ್ ಕೇಳ್ತಾನೆ ಈ ಚಾಪ್ಟರ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ. ಅದ್ ಬಿಟ್ರೆ ಕ್ರಿಪ್ಟೋಗ್ರಫಿ ಅಂತ ಒಂದು ಟಾಪಿಕ್ ಬರುತ್ತೆ. ಕ್ರಿಪ್ಟೋಗ್ರಫಿ ಅಂತ ಒಂದು ಟಾಪಿಕ್ ಬರುತ್ತೆ. ಒಂದು 5 ಡೆಫಿನೇಷನ್ ಕೇಳ್ತಾನೆ ಇದರಲ್ಲಿ. ಎನ್ಕ್ರಿಪ್ಷನ್ ಅಂದ್ರೆ ಏನು, ಡಿಕ್ರಿಪ್ಷನ್ ಅಂದ್ರೆ ಏನು, ಈ ತರ ಮತ್ತೆ ಕ್ರಿಪ್ಟೋಗ್ರಫಿ ಅಂದ್ರೆ ಏನು ಡೆಫಿನೇಷನ್, ಪ್ಲೇನ್ ಟೆಕ್ಸ್ಟ್ ಅಂದ್ರೆ ಏನು, ಇದೆಲ್ಲ ಒಂದು 5 ಡೆಫಿನೇಷನ್ ಬರುತ್ತೆ, ನೋಡ್ಕೋಬೇಕಾಗುತ್ತೆ. ಅದ್ಬಿಟ್ರೆ ನಿಮ್ಗೆ ಮಾಲ್ವೇರ್ ಅಂತ ಒಂದು ಟಾಪಿಕ್ ಬರುತ್ತೆ, ಬಹಳ ಇಂಪಾರ್ಟೆಂಟ್. ಮಾಲ್ವೇರ್ ಅಂತ ಒಂದು ಟಾಪಿಕ್ ಬರುತ್ತೆ. ವೈರಸ್ಗಳೆಲ್ಲ ಮಾಲ್ವೇರ್ಗಳೆಲ್ಲ, ಇದೆಲ್ಲ ಚಿಕ್ಕ ಚಿಕ್ಕ ಸಾಫ್ಟ್ವೇರ್ಗಳು. ಇದೇನ್ ಮಾಡುತ್ತೆ ಅಂದ್ರೆ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡೋದು, ಕಂಪ್ಯೂಟರ್ ಸಿಸ್ಟಮ್ ಇರತಕ್ಕಂಥ ಡೇಟಾವನ್ನ ಕದಿಯೋದು, ನಿಮ್ಗೆ ಡಿಲೀಟ್ ಮಾಡೋದು, ಮಾಡಿಫೈ ಮಾಡೋದು, ಇದೆಲ್ಲ ಮಾಲ್ವೇರ್ಗಳಂತ ಕರೆಯೋದು. ವೈರಸ್ ಅಂತ ಕರಿತೀವಲ್ಲ, ವೈರಸ್ ಕೂಡ ಮಾಲ್ವೇರೆ. ಪ್ರಪಂಚದ ಮೊದಲನೇ ವೈರಸ್ ಯಾವ್ದು ಕೇಳ್ತಾನೆ, ಕ್ರೀಪರ್ ಅಂತ ಬರುತ್ತೆ, 71 ಅಲ್ಲಿ ಮಾಡ್ತಾರೆ, ಬಾಬ್ ಥಾಮಸ್ ಅಂತ. ಈ ರೀತಿ ಆಂಟಿವೈರಸ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಹೌ ಟು ರಿಮೂವ್ ದ ವೈರಸ್ ಅಟ್ಯಾಕ್ ಆದ್ಮೇಲೆ ಒಂದು ರಿಮೂವ್ ಮಾಡ್ಬೇಕಲ್ಲ, ಅದಕ್ಕೊಂದು ಆಪೋಸಿಟ್ ಒಂದು ಸಾಫ್ಟ್ವೇರ್ ಬೇಕಲ್ಲ, ಅದನ್ನ ಆಂಟಿವೈರಸ್ ಅಂತ ಕರಿತೀವಿ. ಅದು ಕೂಡ ನಿಮಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಈ ಮಾಲ್ವೇರ್ ಕೂಡ ನಿಮಗೆ ನೋಡ್ಕೊಳ್ಳಿ, ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಇದ್ ಬಿಟ್ರೆ ಹ್ಯಾಕಿಂಗ್ ಬಗ್ಗೆ ಕೇಳ್ತಾನೆ ಕ್ವಶನ್. ಹ್ಯಾಕಿಂಗ್ ಬಗ್ಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಟೈಪ್ಸ್ ಆಫ್ ಹ್ಯಾಕಿಂಗ್ ಬರುತ್ತೆ, ವೈಟು, ಬ್ಲ್ಯಾಕು, ಗ್ರೇ, ಗ್ರೀನು, ರೆಡ್, ಈ ತರ ಎಲ್ಲ ಬರುತ್ತೆ. ಸರಿನಾ? ಇದು ನೆಟ್ವರ್ಕ್ ಸೆಕ್ಯೂರಿಟಿ ಅಥವಾ ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ ಕರಿತೀವಿ ಇದನ್ನ. ಅಂದ್ರೆ ಏನ್ ಹೇಳುತ್ತೆ ಇದು ಅಂದ್ರೆ ಸೆಕ್ಯೂರಿಟಿ ಕೊಡುತ್ತೆ ಡೇಟಾಗೆ. ಆನ್ಲೈನ್ ಮುಖಾಂತರ ಇಫ್ ಯು ವಾಂಟ್ ಟು ಸೆಂಡ್ ದ ಡೇಟಾ ಫ್ರಮ್ ಸೋರ್ಸ್ ಟು ದ ಡೆಸ್ಟಿನೇಷನ್, ದೇರ್ ಮೇ ಬಿ ಚಾನ್ಸಸ್ ಆಫ್ ಹ್ಯಾಕಿಂಗ್ ಆಗಬಾರ್ದು ಅಂತ ಕೆಲವೊಂದು ಸೆಕ್ಯೂರಿಟಿ ಕೊಡ್ತೀವಿ. ಏನ್ ಸೆಕ್ಯೂರಿಟಿ ಕೊಡ್ತೀವಿ, ಹೇಗ್ ಸೆಕ್ಯೂರಿಟಿ ಕೊಡ್ತೀವಿ ಅನ್ನೋದ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ವೈರಸ್ ಅಂದ್ರೇನು, ಫುಲ್ ಫಾರ್ಮ್ ಯಾವುದು, ಆಂಟಿವೈರಸ್ ಅಂದ್ರೇನು, ಇದೆಲ್ಲ ನಿಮ್ಗೆ ಅಲಾಂಗ್ ವಿತ್ ಎಕ್ಸಾಂಪಲ್ ಕೇಳ್ತಾನೆ ಆಂಟಿವೈರಸ್ ಮೇಲೆ ಕ್ವಶನ್. ಸೊ ವೈರಸ್ ನ ಮಾಲ್ವೇರ್ ನ ಜೊತೆಗೆ ಆಂಟಿವೈರಸ್ ಓದ್ಬೇಕಾಗುತ್ತೆ, ಬಹಳ ಸಲ ಕೇಳ್ತಾ ಇರ್ತಾನೆ. ಆಂಟಿ ವೈರಸ್ ಬಗ್ಗೆ ಫ್ರೇಮ್ ಆಗ್ತಾ ಇದೆ ಕ್ವಶನ್. ಎಕ್ಸಾಂಪಲ್ ಕ್ವಿಕ್ ಹೀಲು, ಪಾಂಡಾ ಕೇಳಿರ್ಬೋದಲ್ಲ, ಇದೆಲ್ಲ ಆಂಟಿವೈರಸ್ಗಳೆಲ್ಲ. ಬಿಟ್ ಡಿಫೆಂಡರು, ಇದು ನೋಡ್ಕೊಳ್ಳಿ. ಇದು ನಿಮ್ಗೆ 40 ಚಾಪ್ಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಅನ್ನೋ ಚಾಪ್ಟರ್ ಅಲ್ಲಿ ಬರುವಂತ ವಿಷಯಗಳು. ನೆಟ್ವರ್ಕ್ ಸೆಕ್ಯೂರಿಟಿ ಅನ್ನೋ ಚಾಪ್ಟರ್ ಅಲ್ಲಿ ಬರುವಂತ ವಿಷಯಗಳು. ಆನ್ಲೈನ್ ಯಾರಿದ್ರ ನೋಡ್ಕೊಳ್ಳಿ. ಏನಾದ್ರೂ ನಾರ್ಮಲ್ ಆಗಿ ನನ್ನ ಐಡಿಯಾ ಪ್ರಕಾರ ಇವೆಲ್ಲ ಜಾಸ್ತಿ ಯಾವ್ದು ಕೇಳ್ತಾನೆ, ಕಡಿಮೆ ಯಾವ್ದು ಕೇಳ್ತಾನೆ ಒಂದು ಐಡಿಯಾ ಇರ್ಬೇಕಾಗತ್ತೆ. ಇಲ್ಲಾಂದ್ರೆ ಬ್ಲೈಂಡ್ ಆಗಿ ಓದ್ಬಿಡ್ತೀರಾ ನೀವು. ಯಾವುದೇ ಸಬ್ಜೆಕ್ಟ್ ಬ್ಲೈಂಡ್ ಆಗಿ ಓದೋಕ್ಕಾಗಲ್ಲ. ಇಲ್ಲಿ ನೋಡಿ, ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಚಾಪ್ಟರ್ 15. ತುಂಬಾ ಸಲ 15, 16, 17, 18 ಬಹಳ ಇಂಪಾರ್ಟೆಂಟ್. ನಿಮ್ಗೆ ನುಡಿ ಬಿಟ್ಟರೆ ನಿಮ್ಗೆ 100% ಕೇಳ್ತೇನೆ. MS ಆಫೀಸಲ್ಲಿ ಯಾವ್ದಾರ ಪೇಪರ್ ನೋಡಿ 100ಕ್ಕೆ 100% ಕೇಳ್ತಾನೆ ನಿಮ್ಗೆಲ್ಲ. ನೋಡಿ, ವಿಂಡೋಸ್ ಅಂತ ಬರುತ್ತೆ, ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ ನಿಮ್ಗೆಲ್ಲ. ಫುಲ್ ಫಾರ್ಮ್ ಎಲ್ಲ ಕೇಳ್ತಾ ಇರ್ತಾನೆ. ಫುಲ್ ಫಾರ್ಮ್ ಎಲ್ಲ ವಿಂಡೋಸ್ ಬಗ್ಗೆ ಕೇಳ್ತಾನೆ ಕ್ವಶನ್. ವರ್ಷನ್ಸ್ಗಳ ಬಗ್ಗೆ ಕೇಳ್ತಾನೆ, ವಿಂಡೋಸ್ ವರ್ಷನ್ಗಳಲ್ಲೂ. ಆಂಡ್ರಾಯ್ಡ್ ವರ್ಷನ್ ಆರ್ಡರ್ ವೈಸ್ ಗೊತ್ತಿರ್ಬೇಕು ನಿಮ್ಗೆ, ಇಷ್ಟವನ್ನ ಗೊತ್ತಾಗಲ್ಲ, ಆರ್ಡರ್ ವೈಸ್ ಗೊತ್ತಿರ್ಬೇಕಾಗತ್ತೆ. ಅವನು ಆರ್ಡರ್ ಮೇಲೆ ಬಂಜಲ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ನಿಮ್ಗೆಲ್ಲ ಕ್ವಶನ್ ಕೇಳ್ತಾನೆ ನಿಮ್ಗೆಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬಂಜಲ್ ಮಾಡಿ ಕೇಳ್ಬಿಟ್ಟು ನಿಮ್ಗೆ ತುಂಬಾ ನೋಡಿ ಓಲ್ಡ್ ಪೇಪರ್ ಅಲ್ಲಿ ನೋಡಿದಾಗ ಈ ಚಾಪ್ಟರ್ ಮೇಲೆ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾನೆ. ವಿಂಡೋಸ್ ಫುಲ್ ಫಾರ್ಮು ಅದೆಲ್ಲ ಕೇಳ್ತಾನೆ. ಯಾರು ಯಾವಾಗ ಡಿಸೈನ್ ಮಾಡಿದ್ವಿ ಎಲ್ಲ ಫ್ರೇಮ್ ಆಗುತ್ತೆ ಕ್ವಶನ್. ಅದ್ರ ಜೊತೆಗೆ ವರ್ಷನ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ, ಶಾರ್ಟ್ ಕಟ್ ಕೀ ಬಗ್ಗೆ ಕ್ವಶನ್ ಕೇಳ್ತಾನೆ. ಇದು ಓದ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಅದ್ಬಿಟ್ರೆ ವರ್ಷನ್ಸ್ ಗಳ ಬಗ್ಗೆ ಕೇಳ್ತಾನೆ. ವರ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಆಂಡ್ರಾಯ್ಡ್ ನೋಡ್ಕೊಳ್ಳಿ, ವಿಂಡೋಸ್ ನೋಡ್ಕೊಳ್ಳಿ. ಪ್ರಪಂಚದಲ್ಲಿ ಫೆಮಿಲಿಯರ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಮೊಬೈಲು, ಆಂಡ್ರಾಯ್ಡ್. ಡೆಸ್ಕ್ಟಾಪ್ಗೆ, ಲ್ಯಾಪ್ಟಾಪ್ಗೆ ಬಳಕೆ ಮಾಡೋದು ಯಾವುದು? ವಿಂಡೋಸ್. ಅದಕ್ಕೆ ಅವೆರಡು ಮೇಲೆ ಜಾಸ್ತಿ ಕೇಳ್ತಾನೆ ಕ್ವಶನ್. ಹಾಗಾಗಿ ವರ್ಷನ್ಸ್ ಯಾವ್ದು ನೋಡ್ಕೋಬೇಕು ನೀವು? ಕಾಮನ್ ಆಗಿ ವಿಂಡೋಸ್ ವರ್ಷನ್ ನೋಡ್ಕೊಳ್ಳಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ. ಅದ್ಬಿಟ್ರೆ ನಿಮಗೆ ಆಂಡ್ರಾಯ್ಡ್ ನೋಡ್ಕೊಳ್ಳಿ, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ.
ಅದು ಕೂಡ ನಿಮ್ಗೆ ಇಷ್ಟ ಬಂದ ಓದಕ್ಕಾಗಲ್ಲ, ಇದನ್ನ ಆರ್ಡರ್ ವೈಸೇ ಓದ್ಬೇಕು. ಆರ್ಡರ್ ವೈಸ್ ನೋಡಿದಾಗ ನಿಮಗೆ ಓಲ್ಡ್ ಪೇಪರ್ ಒಂದು 3-4 ಸಲ ರಿಪೀಟ್ ಆಗಿದೆ ಕ್ವಶನ್ ವಿಂಡೋಸ್ ಮತ್ತೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಇದ್ರ ಜೊತೆಗೆ ನಿಮ್ಗೆ ಕೆಲವೊಂದು ಡೆಫಿನೇಷನ್ ಕೇಳ್ತಾನೆ. ಫೈಲ್ ಅಂದ್ರೆ ಏನು, ಫೋಲ್ಡರ್ ಅಂದ್ರೆ ಏನು, ಹೌ ಟು ಕ್ರಿಯೇಟ್ ಫೋಲ್ಡರ್, ಹಿಂಗೆಲ್ಲ ಕೇಳ್ತಾನೆ. ಮತ್ತೆ ಇದ್ರ ಜೊತೆಗೆ ಶಾರ್ಟ್ಕಟ್ ಕೀಗಳು ಓದ್ಬೇಕು. ಶಾರ್ಟ್ಕಟ್ ಕೀಸ್ಗಳು ನೋಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಒಂದು ನಿಮ್ಗೆಲ್ಲ ಈ 4 ಚಾಪ್ಟರ್ಲಿ MS ಆಫೀಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, 100ಕ್ಕೆ 100% ಯಾವ್ದಾದ್ರು ಒಂದು ಕ್ವಶನ್ 1 or 2 ಕ್ವಶನ್ ಶಾರ್ಟ್ಕಟ್ ಕೀ ಮೇಲೆ ಇರುತ್ತೆ. ಕ್ವಶನ್ ಯಾವ್ದಾರು ಇರುತ್ತೆ ನಿಮ್ಗೆಲ್ಲ, ಸರಿನಾ? ಅದಕ್ಕೆ ನಾನು ಯಾಕೆ ಪದೇ ಪದೇ ಪ್ಲಾನ್ ಮಾಡ್ಕೊಂಡು ಓದಿ ಅಂತ ಹೇಳೋದು ಇದಕ್ಕೋಸ್ಕರನೇ. ಅದು ಕಂಪ್ಯೂಟರ್ ಮಾತ್ರ ಅಲ್ಲ, ಎಲ್ಲಾ ಸಬ್ಜೆಕ್ಟು ಪ್ಲಾನ್ ಮಾಡಿ. ಈಸಿ ಸ್ಕೋರಿಂಗ್ ಇದೆಲ್ಲ ನಿಮ್ಗೆಲ್ಲ. ಪೇಪರ್ 2 3 ಸಬ್ಜೆಕ್ಟ್ ಇರೋದು, ಇಂಗ್ಲೀಷು, ಕನ್ನಡ, ಕಂಪ್ಯೂಟ್ರು. ಬೇರೆ ನಿಮಗೆ ಪೇಪರ್ 1 ತಗೊಂಡಾಗ 10 ಸಬ್ಜೆಕ್ಟ್ ಬರುತ್ತೆ, 12 ಸಬ್ಜೆಕ್ಟ್ ಬರುತ್ತೆ. ವಾಲ್ಯೂಮ್ ವೈಸ್ ತಗೊಂಡಾಗ 3 ಸಬ್ಜೆಕ್ಟ್ ಇದು ಪೇಪರ್ 2. ಅದಕ್ಕೆ ಕೇರ್ಫುಲ್ ಆಗಿ ನಿಧಾನ ಪ್ಲಾನ್ ಮಾಡಿ. ನೆಕ್ಸ್ಟ್ ನೋಡಿ 16ನೇ ಚಾಪ್ಟರ್ ಬರುತ್ತೆ. ನಾನು 16th ಎಲ್ಲ ಇಂಪಾರ್ಟೆಂಟ್, ಇದು 100ಕ್ಕೆ 100% ಆಗುವಂಥದ್ದು. ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಕೇಳ್ತೇನೆ ಕ್ವಶನ್. ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ ಬೇಸಿಕ್ ಇನ್ಫಾರ್ಮೇಶನ್, ಟ್ಯಾಬ್ಗಳ ಬಗ್ಗೆ ಓದ್ಬೇಕು. ಇಲ್ಲಿ ಏನು ಓದ್ಬೇಕು ಅಂದ್ರೆ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಓದ್ಬೇಕಾಗತ್ತೆ. ಫಾಂಟ್ ಸೈಜ್ ಯಾವುದು ಡಿಫಾಲ್ಟು, ಫಾಂಟ್ ಫೇಸ್ ಯಾವುದು ಡಿಫಾಲ್ಟು, ಮಾರ್ಜಿನ್ ಎಷ್ಟು ಡಿಫಾಲ್ಟ್ ಇರುತ್ತೆ, ಇದೆಲ್ಲ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್. ಮತ್ತೆ ಟ್ಯಾಬ್ಗಳ ಬಗ್ಗೆ ಓದ್ಬೇಕು. ಟ್ಯಾಬ್ಸ್ ಬಗ್ಗೆ ನೋಡಿರ್ಬೋದು, ಫೈಲ್ ಟ್ಯಾಬು, ವ್ಯೂ, ರಿವ್ಯೂ ಟ್ಯಾಬು ಹಿಂಗೆಲ್ಲ ಬರುತ್ತಲ್ಲ. ಒಟ್ಟು ನಿಮ್ಗೆ 8 ಟ್ಯಾಬ್ ಬಗ್ಗೆ ಓದ್ಬೇಕು. 8 ಟ್ಯಾಬ್ ಬಗ್ಗೆ ಓದ್ಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಶಾರ್ಟ್ಕಟ್ ಕೀ ಬಗ್ಗೆ ಓದ್ಬೇಕು. ಶಾರ್ಟ್ಕಟ್ ಕೀಸ್ ಬಗ್ಗೆ ಓದ್ಕೊಳ್ಳಿ, ಅಷ್ಟೇ ಓದ್ಬೇಕಾರದು. ನೀವು ಈ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಯಾವ್ದು ಮಾಡಬೇಕು ಅಂದ್ರೆ ವರ್ಡ್. ಕೆಲವೊಂದು ಟ್ಯಾಬ್ಗಳು ಸೇಮ್ ಇರುತ್ತೆ ನಿಮ್ಗೆಲ್ಲ ಎಕ್ಸೆಲ್ ಅಲ್ಲಿ ಮತ್ತೆ ಪವರ್ ಪಾಯಿಂಟ್ ಅಲ್ಲಿ. ಯಾವ್ದು ಎಕ್ಸೆಲ್ ಚಾಪ್ಟರ್ ಬಂದಾಗ ಹೇಳ್ತೀನಿ, ಯಾವ್ದು ಎಕ್ಸೆಲ್ ಅಲ್ಲಿ ಬಿಡಬೇಕು, ಯಾವ್ದು ಓದ್ಬೇಕು ಅಂತ ಮಾತಾಡೋಣ ಆಮೇಲೆ. 7th ಚಾಪ್ಟರ್ ಅಂತ 17th ಬಂದಾಗ MS ಎಕ್ಸೆಲ್ ಬಗ್ಗೆ ಬರುತ್ತೆ ನಿಮ್ಗೆಲ್ಲ. MS ಎಕ್ಸೆಲ್ ಬಗ್ಗೆ ಸೇಮ್ ಓದ್ಬೇಕು. ಶಾರ್ಟ್ಕಟ್ ಕೀಗಳು, ಟ್ಯಾಬ್ಗಳ ಬಗ್ಗೆ ಎಲ್ಲ. ಇಲ್ಲಿ ಸ್ವಲ್ಪ ಟ್ಯಾಬ್ಗಳು ಕಡಿಮೆ ಓದ್ಕೊಳ್ಳಿ, ಹೇಳ್ತೀನಿ ಆ ಚಾಪ್ಟರ್ ಬಂದಾಗ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಓದಿರ್ತೀರಾ MS ವರ್ಡ್ ಅಲ್ಲಿ, ಹಾಗಾಗಿ ಕಡಿಮೆ ಓದ್ಕೊಳ್ಳಿ ಇದನ್ನ. ಇದೆಲ್ಲ ನಿಮ್ಗೆಲ್ಲ ಶಾರ್ಟ್ಕಟ್ MS ಎಕ್ಸೆಲ್ ಏನು ಕೇಳ್ತಾನೆ ಅಂದ್ರೆ ಕಾಮನ್ ಆಗಿ ಕೇಳುವಂಥದ್ದು ಏನಂದ್ರೆ ಬೇಸಿಕ್ ಇನ್ಫಾರ್ಮೇಶನ್, ಶಾರ್ಟ್ಕಟ್ ಕೀ ಬಿಟ್ಟು ನಿಮ್ಗೆಲ್ಲ ಫಂಕ್ಷನ್ಸ್ ಕೇಳ್ತಾನೆ. ಕೆಲವೊಂದು ಎಕ್ಸೆಲ್ ಫಂಕ್ಷನ್ಗಳು ಓದ್ಕೊಳ್ಳಿ. ಒಂದು 15 ಫಂಕ್ಷನ್ ಓದ್ಕೊಳ್ಳಿ. ಫಂಕ್ಷನ್ಸ್ ಕೇಳ್ತಾನೆ. ಫಂಕ್ಷನ್ಸ್ ಮೇಲೆ ತುಂಬಾ ಸಲ ಫ್ರೇಮ್ ಆಗ್ತಾ ಇರುತ್ತೆ. ಫಂಕ್ಷನ್ಸ್ಗಳು ಅಂದ್ರೆ ಏನು ಹೇಳು, MS ಸಮ್ ಅಂದ್ರೆ ಏನು, ಆಮೇಲೆ ಮಾಡೋ, ಕೌಂಟು, ಇದ್ರ ಬಗ್ಗೆ ಎಲ್ಲ ಕೆಲವೊಂದು ಫಂಕ್ಷನ್, ಒಂದು 15 ಫಂಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನೋಡಿ ಪ್ಲಾನ್ ಮಾಡ್ಕೊಂಡು ನಾನು ಮಾಡ್ಕೊಡ್ತೀನಿ ಅದನ್ನ. ಇದು ಬಿಟ್ರೆ ಫಂಕ್ಷನ್ ಬಿಟ್ರೆ ನಿಮ್ಗೆಲ್ಲ ಶಾರ್ಟ್ಕಟ್ ಕೀಸ್ಗಳು ಕಾಮನ್ ಆಗಿ ಬರುವಂಥದ್ದು. 14, 15 ಇದು ಸಾರಿ, ಇದು 15ನೇ ಚಾಪ್ಟರ್, ಇದು 16ನೇ ಚಾಪ್ಟರ್. ನೆಕ್ಸ್ಟ್ ಒನ್ 17th ಯಾವುದು, ಪವರ್ ಪಾಯಿಂಟ್. ನಿಮ್ಗೆಲ್ಲ ಪವರ್ ಪಾಯಿಂಟ್ ಬರುತ್ತೆ. ಪವರ್ ಪಾಯಿಂಟ್ 17th MS ಪವರ್ ಪಾಯಿಂಟ್ ಬರುತ್ತೆ. ಇಲ್ಲೂ ಅಷ್ಟೇ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಕೆಲವೊಂದು ಟ್ಯಾಬ್ಗಳು, ಒಂದು 4 ಟ್ಯಾಬ್ ಓದ್ಬೇಕಾಗುತ್ತೆ ಮೇಜರ್ ಆಗಿ ಕೇಳುವಂಥದ್ದು. ಪವರ್ ಪಾಯಿಂಟ್ ಬಗ್ಗೆ ಕೇಳ್ತಾನೆ, ಆನಿಮೇಷನ್ ಎಲ್ಲ ಕ್ವಶನ್ ಕೇಳ್ತಾ ಇರ್ತಾನೆ, ಕೆಲವೊಂದು ಡೆಫಿನೇಷನ್ ಕೇಳ್ತಾನೆ. ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಶಾರ್ಟ್ಕಟ್ ಕೀಗಳು ಇದೆಲ್ಲ ಪ್ಲಾನ್ ಮಾಡ್ಕೊಂಡೋಗಿ, ಸರಿನಾ? ಲಾಸ್ಟ್ ಒನ್ ಯಾವುದು ಅಂದ್ರೆ ನಿಮ್ಗೆ 18 ನುಡಿ ಬಗ್ಗೆ ಕೇಳ್ತಾನೆ. ನುಡಿ ಬಗ್ಗೆ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್ ಯಾವಾಗಲೂ. 99% ನಿಮ್ಗೆ ಎಲ್ಲಾ ಪೇಪರ್ ಅಲ್ಲೂ ಮಿನಿಮಮ್ ಒಂದು ಕ್ವಶನ್ ಇರುತ್ತೆ ನುಡಿನಲ್ಲಿ. ಸ್ವಲ್ಪ ಬೇಸಿಕ್ ನೋಡ್ಕೊಳ್ಳಿ, ಯಾರು ಡಿಸೈನ್ ಮಾಡಿದ್ದು, ಡೆವಲಪ್ ಮಾಡಿದ್ದು ಅಂತ. ಅದ್ ಬಿಟ್ರೆ ನಿಮ್ಗೆಲ್ಲ ಕೀಗಳ ಬಗ್ಗೆ ಕೇಳ್ತಾನೆ. ಕೀಗಳ ಬಗ್ಗೆ ಅಂತಂದ್ರೆ ಒಂದು ವರ್ಡ್ ಕೊಟ್ಬಿಟ್ಟು ಯಾವ ಕೀನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕನ್ನಡ ಅಂತ ಕೊಡ್ತಾನೆ, ಇಂಗ್ಲಿಷ್ ಅಲ್ಲಿ ಯಾವ ಕೀಗಳನ್ನ ಬಳಕೆ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾನೆ. ನಾರ್ಮಲ್ ಕೇಳೋದು ಇದ್ರ ಮೇಲೆನೆ, ಯಾವ್ದು ಕೀ ಕಾಂಬಿನೇಷನ್ ಬಗ್ಗೆ ಕೇಳ್ತಾನೆ. ಅದನ್ನ ನಾವ್ ಏನಂತ ಕರಿತೀವಿ, ಕೀ ಕಾಂಬಿನೇಷನ್ ಕೇಳ್ತಾನೆ. ಕೀ ಕಾಂಬಿನೇಷನ್ ಬಗ್ಗೆ ಫ್ರೇಮ್ ಆಗ್ತಾ ಇರುತ್ತೆ ಕ್ವಶನ್ ಯಾವಾಗಲೂ, ಸರಿನಾ? ಈ 18 ಚಾಪ್ಟರ್ಗಳು ಕಾಮನ್ ಆಗಿ ಕೇಳುವಂಥದ್ದು. ನೀವು ಯಾವ್ದಾದ್ರು ನೀವು ಸ್ಟೇಟ್ ಲೆವೆಲ್ C ಗ್ರೂಪ್ ಎಲ್ಲ ಓದ್ಬೇಕಾದ್ರೆ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು ಅಂದಾಗ ಸ್ಟ್ಯಾಟಿಕ್ ಸಿಲೆಬಸ್ ಇದು.
ಬೇರೆ ಎಕನಾಮಿಕ್ಸ್ ಎಲ್ಲ ಚೇಂಜ್ ಆಗಲ್ಲ ಸಿಲೆಬಸ್ ಯಾವಾಗ್ಲೂ. ಇದು ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. ನೀವು ಎಲ್ಲಾರು ಅಪ್ಡೇಟ್ ಆಗುವಂತ ಅವಶ್ಯಕತೆನೇ ಇಲ್ಲ. ನೀನು ಒಂದೇ ಒಂದು ಟಾಪಿಕ್ ಅಲ್ಲಿ ಮಾತ್ರ ಅಪ್ಡೇಟ್ ಆಗ್ಬೇಕು ನಮ್ಮ ಸಬ್ಜೆಕ್ಟ್ ಅಲ್ಲಿ. ಎಲ್ಲಿ ಸೂಪರ್ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ರೀಸೆಂಟ್ ಆಗಿದೆ ನೋಡಿ, ಜೂನ್ ಅಲ್ಲಿ ವರ್ಲ್ಡ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಲೈನ್ ಶೈನ್ ಅಂತ ಚೈನಾದ ರಿಲೀಸ್ ಮಾಡಿದ್ದಾರೆ. ಅದ್ ಬಿಟ್ರೆ ನಾವು ಅಪ್ಡೇಟ್ ಆಗುವಂತ ಜಾಸ್ತಿ ಅವಶ್ಯಕತೆ ಇಲ್ಲ. ನೀನ್ ಏನು ಓದ್ಬೇಕು ಇದರಲ್ಲಿ ಅಂತಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಸಿಲೆಬಸ್ ಇಟ್ಕೊಂಡು ನೀಟಾಗಿ ಓದ್ಕೊಳ್ಳಿ. ಕ್ಲಾಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ. ಈ 30 ಮಾರ್ಕ್ಸ್ಗೆ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ 25 ಮಾರ್ಕ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ನಿಮ್ಗೆಲ್ಲ 100% ಕೇಳ್ತಾನೆ. ಯಾವುದೋ MS ವರ್ಡ್ ಮೇಲೆ, MS ಆಫೀಸ್ ಮೇಲೆ, ಮೆಮೊರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇಂಟರ್ಮೀಡಿಯೇಟ್ ಕಾನ್ಸಂಟ್ರೇಟ್ ಮಾಡಿ. 30 ಮಾರ್ಕ್ಸ್ ಅಲ್ಲಿ 25 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. 23 25. ಈ 5 ಮಾರ್ಕ್ಸ್ ಇದೆಯಲ್ಲ, ಇದು ಗ್ಯಾರಂಟಿ ಕೊಡಕ್ಕಾಗಲ್ಲ. 4 ಮಾರ್ಕ್ಸ್ 5 ಮಾರ್ಕ್ಸ್. ಯಾಕಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹೊಸ ಕ್ವಶನ್ ಫ್ರೇಮ್ ಆಗ್ಬಿಡುತ್ತೆ ನಿಮ್ಗೆ. ಅವಾಗ ಏನು ಮಾಡ್ಲಿಕ್ಕೆ ಆಗಲ್ಲ. ನೀವು ಎಷ್ಟೇ ಬುಕ್ ಓದಿ ಏನು ಮಾಡಿದ್ರು ಕೂಡ ಕೆಲವೊಂದ್ಸಲ ಹೊಸ ಕ್ವಶನ್ ಫ್ರೇಮ್ ಆದಾಗ ನಿಲ್ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಷ್ಟೇ. ಅದು ನಿಮ್ಗೆ ಏನಾದ್ರೂ ನನಗೆ ಸ್ವಲ್ಪ ಈಸಿಯಾಗಿ ಕ್ವಶನ್ ಕೇಳಿದ್ರೆ 26 27 28 ಅಟೆಂಡ್ ಮಾಡ್ಬೋದು. ಏನಾದ್ರೂ ನಾರ್ಮಲ್ ಇಲ್ಲ ಅಂದ್ರೆ ಒಂದು 25 ಮಾರ್ಕ್ಸ್ ನೀಟಾಗಿ ನೋಡ್ಕೊಳ್ಳಿ. ನೀವು ಯಾವ್ದಾದ್ರು ನೀಟಾಗಿ ಕ್ಲಾಸ್ ಕೇಳ್ಕೊಂಡು ಒಂದು ಕ್ಲಾಸ್ ನೋಡ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಬುಕ್ಗಳನ್ನ ಓದ್ಕೊಂಡ್ರೆ 25 ಮಾರ್ಕ್ಸ್ ಗ್ಯಾರಂಟಿ. ಈ 5 ಮಾರ್ಕ್ಸ್ ಗ್ಯಾರಂಟಿ ಕೊಡಕ್ಕಾಗಲ್ಲ. ಆಮೇಲೆ 100ಕ್ಕೆ 100 ಅಂತ ಹೇಳಕ್ಕಾಗಲ್ಲ. ಸುಮ್ನೆ ಎಲ್ಲರೂ ಇದು ಓದ್ಬೇಡಿ, ನಾನು ಕ್ಲಾಸ್ ಕೇಳ್ಬೇಡಿ, ನಾನು ಇದು ಕೇಳ್ಬೇಡಿ, 100ಕ್ಕೆ 100%, ಹಂಗೆಲ್ಲ ಆಗೋದೇ ಇಲ್ಲ. ಚಾನ್ಸೇ ಇಲ್ಲ ನಿಮ್ಗೆ. UPSC ಪಾಸ್ ಮಾಡಿರೋ 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾರಾ? ಇಲ್ಲ. ಅಂದ್ರೆ ಒಂದು ಸರ್ಟೈನ್ ರೀಚ್ ಆಗಿದ್ದಾರೆ, ಅದೊಂದು ಥ್ರೆಶೋಲ್ಡ್ ಅನ್ನ, ಒಂದು ಲೈನ್ ಅಪ್ ರೀಚ್ ಆಗಿರ್ತಾರೆ. ಅದಕ್ಕೆ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಯಾಕೆಂದ್ರೆ ಒಂದು ಪ್ಲಾನ್ ಇರುತ್ತೆ ಅವ್ರಿಗೆಲ್ಲ. ಅದಕ್ಕೆ 100ಕ್ಕೆ 100% ತಗೊಳಕ್ ಆಗಿಲ್ಲ ಅಂದ್ರೂ ಒಂದು 25 ಮಾರ್ಕ್ಸ್ ಆದ್ರೂ ತಗೋಬಹುದು. 25 26 ಮಾರ್ಕ್ಸ್ ರೀಚ್ ಆಗ್ಬೋದು. ಹೊಸ ಕ್ವಶನ್ ಫ್ರೇಮ್ ಆದಾಗ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಯಾಕೆ ಆತರ ಮಾಡ್ತೇನೆ ಅಂದ್ರೆ ಫಿಲ್ಟರ್ ಮಾಡ್ಬೇಕಲ್ಲ. ತುಂಬಾ ಎಲ್ಲಾರು ರ್ಯಾಮ್ ಅಂದ್ರೇನು, ರಾಮ್ ಅಂದ್ರೇನು ಫುಲ್ ಫಾರ್ಮ್ ಕೊಟ್ಬಿಟ್ರೆ ಎಲ್ಲ ಬರ್ದ್ ಬಿಡ್ತೀರಾ ನೀವೆಲ್ಲ. ಅದು ಎಲ್ಲರೂ ಸೆಲೆಕ್ಟ್ ಆಗ್ಬಿಡ್ತಾರೆ. ಆಮೇಲೆ ಎಲ್ಲಿ ಜಾಬ್ ಕೊಡ್ತಾನೆ ನಿಮ್ಗೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಫಿಲ್ಟರ್ ಮಾಡ್ಬೇಕು ಅಂದಾಗ ಡೆಪ್ತ್ ಹೋಗ್ತಾನೆ, ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾನೆ. ಕೆಲವೊಂದು ಓದಿರ್ತೀರಾ ಬಟ್ ಕರೆಕ್ಟ್ ಆಗಿ ಆ ಟೈಮ್ ನೆನಪಾಗಲ್ಲ. ಮೆಮೊರಿ ಬಗ್ಗೆ ಓದಿರ್ತೀರಾ ಬಟ್ ಆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ಹರಿಬರಿನಲ್ಲಿ. ಹಾಗಾಗಿ ಇದೆಲ್ಲ ಒಂದು ಐಡಿಯಾಲಜಿ ಇಟ್ಕೊಂಡು ಓದ್ಬೇಕಾಗತ್ತೆ. ನಮ್ ಸಬ್ಜೆಕ್ಟ್ ಇರೋದೇ ಹಿಂಗೆ. ಯಾಕಂದ್ರೆ ಸ್ಕೂಲ್ ಲೆವೆಲ್ ಇಂದ ಓದಿರಲ್ಲ ಈ ಸಬ್ಜೆಕ್ಟ್ ಅನ್ನ. ಅದಕ್ಕೆ ಒಂದೊಂದ್ಸಲ ಕಷ್ಟ ಅನ್ಬಿಡುತ್ತೆ. ಒಂದ್ಸಲ 2 ಸಲ ಹೋದ್ರೆ ಅದು ಈಸಿ ಆಗ್ಬಿಡುತ್ತೆ ನಮ್ಗೆಲ್ಲ. ಆಯ್ತಾ? ಇದು ಸಿಲೆಬಸ್. ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಅಂತ ಬಂದಾಗ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಅಂಡ್ ಸ್ಟ್ಯಾಟಿಕ್ ಸಿಲೆಬಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಕ್ಸೆಪ್ಟ್ ಟೆಕ್ನಿಕಲ್ ಫೀಲ್ಡ್. ಟೆಕ್ನಿಕಲ್ ಫೀಲ್ಡ್ಗೆ ಬೇರೆ ಇರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಏನು ಓದಿರ್ತೀವಲ್ಲ ಆ ಸಬ್ಜೆಕ್ಟ್ಗಳೆಲ್ಲ ಬಂದ್ಬಿಡುತ್ತೆ. C ಪ್ರೋಗ್ರಾಮಿಂಗು, C++, ಡೇಟಾ ಸ್ಟ್ರಕ್ಚರು, ಇದೆಲ್ಲ ಪೈಥಾನ್ ಎಲ್ಲ. ಬಟ್ ಇಲ್ಲಿ ಹಂಗಲ್ಲ. ಎಜುಕೇಶನ್ ಲೆವೆಲ್ ನೋಡಿ, ಕೆಲವರು ಈಗ PDO ಅಪ್ಲೈ ಮಾಡಿರ್ತೀನಿ ನಾನು. ಕೆಲವರು ಏನ್ ಮಾಡಿರ್ತಾರೆ, BCom ಓದಿರ್ತಾರೆ, BA ಓದಿರ್ತಾರೆ, BSc ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ. ಸೊ ಎಲ್ರಿಗೂ ಅರ್ಥ ಆಗ್ಬೇಕಲ್ಲ ಸಿಲೆಬಸ್. ಆ ರೀತಿ ಸೆಟ್ ಮಾಡಿದ್ದಾನೆ. ಅದಕ್ಕೆ ಇದನ್ನ ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂತ ಕರೆಯೋದು. ಓಕೆನಾ? ಬನ್ನಿ ಇವಾಗ ಒಂದೊಂದು ಚಾಪ್ಟರ್ ಓದೋಣ. ಇದು ನಿಮ್ಗೆ ನಾರ್ಮಲ್ ಆಗಿ ಕೇಳುವಂಥದ್ದು. ಎಲ್ಲಾ ಚಾಪ್ಟರ್ ಅಲ್ಲಿ ಓದ್ಕೊಂಡಿದ್ದು ಆಯ್ತಾ. ಆನ್ಲೈನ್ ಯಾರಿದ್ದಾರ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಡಿಕೋಡು ನಿಮ್ಗೆ ಸಿಲೆಬಸ್ ಇದು. ಆನ್ಲೈನ್ ಯಾರಿದ್ದಾರ ನೋಡ್ಕೊಳ್ಳಿ. ನಿಮ್ಗೆ ಸಿಲೆಬಸ್ ಅಂತ ಬಂದಾಗ ಇಷ್ಟು ಓದ್ಕೊಳ್ಳಿ. 18 ಚಾಪ್ಟರ್. ಎಲ್ಲೆಲ್ಲಿ ಯಾವ್ಯಾವ ಜಾಸ್ತಿ ಓದ್ಬೇಕು ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡೋದು ಆನ್ಲೈನ್ ಯಾರಿದ್ದೀರಾ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಏನು ಓದ್ಬೇಕು ಅಂತ ನಾನು ಯಾವ್ಯಾವ್ದು ಕೇಳಿದ್ರೆ ಕ್ವಶನ್ ನಾನೇ ಹೇಳ್ತೀನಿ. ಓಲ್ಡ್ ಪೇಪರ್ ಅಲ್ಲ, ನಾನು ನೋಡ್ತಾ ಇರ್ತೀನಿ. ಸೊ ಅದ್ರ ಮೇಲೆ ಹೇಳ್ಬೇಕಾದ್ರೆ ಏನೆಲ್ಲ ಕ್ವಶನ್ ಫ್ರೇಮ್ ಆಗಿದೆ ಅಂತ ಹೇಳ್ತೀನಿ. ಇಂಟ್ರಡಕ್ಷನ್ ಫಸ್ಟ್ ಚಾಪ್ಟರ್. ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಅಂತ ಬರುತ್ತೆ. ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಅಂತ ಬರುತ್ತೆ. ಕಂಪ್ಯೂಟರ್ ಅಂತ ಬಹಳ ತುಂಬಾ ಸಿಂಪಲ್ ಈಸಿ ಚಾಪ್ಟರ್. ನೀವೆಲ್ಲ ಓದಿರ್ ಸ್ಕೂಲ್ ಲೆವೆಲ್ ಇಂದ ಓದಿರ್ತಾರ, ಸೇಮ್ ಓದ್ತೀವಿ ಇಲ್ಲೆಲ್ಲ ಅಷ್ಟೇ. ಡೈಲಿ ಟೈಮಿಂಗ್ ಸರ್ ಕಾಲ್ದು ನಾರ್ಮಲ್ ಆಗಿ ನಾನು 2 to 4 ತಗೊಳ್ತೀನಿ ಡೈಲಿ. ಯಾರ್ಯಾರ ರೆಗ್ಯುಲರ್ ಆಗಿ ನಾನು 2 ರಿಂದ 4 ಗಂಟೆವರೆಗೂ ನಾನು ಕ್ಲಾಸ್ ತಗೊಳ್ತೀನಿ ರೆಗ್ಯುಲರ್ ಆಗಿ.
ಸರಿ ಬನ್ನಿ ಇವಾಗ ಫ್ರೆಂಡ್ಸ್, ಇವಾಗ ಫಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲ ಫಸ್ಟ್ ಚಾಪ್ಟರ್ ಏನ್ ಓದಬೇಕು ಅಂದ್ರೆ ಡೆಫಿನೇಷನ್ ಓದಬೇಕು ಕಂಪ್ಯೂಟರ್ ಅಂತ. ನೀವೆಲ್ಲ ನೋಡಿರ್ತೀರ ಸ್ಕೂಲ್ ಲೆವೆಲ್ ಎಲ್ಲ ಕಂಪ್ಯೂಟರ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಡಿವೈಸ್, ಇದೊಂದೇ ಗೊತ್ತಿರುತ್ತೆ ನಮ್ಗಲ್ವಾ. ಬಟ್ ನಮ್ಗೆ ಸಿವಿಲ್ ಸರ್ವಿಸ್ ಅಂತ ಬಂದಾಗ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಬರೀ ಎಲೆಕ್ಟ್ರಾನಿಕ್ ಡಿವೈಸ್ ಒಂದೇ ಒಂದು ವರ್ಡ್ ಇಟ್ಕೊಳಕ್ಕಾಗಲ್ಲ, ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ವರ್ಡ್ಗಳನ್ನ ಆಡ್ ಅಪ್ ಮಾಡ್ಬೇಕಾಗತ್ತೆ. ಆ ವರ್ಡ್ ಮೇಲೆ ಕ್ವಶನ್ ಫ್ರೇಮ್ ಆಗೋದು ಯಾವಾಗ್ಲೂ, ಸರಿನಾ? ಹಾಗಾದ್ರೆ ಕಂಪ್ಯೂಟರ್ ಅಂದ್ರೆ ಏನು ಅಂದ್ರೆ, ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಮಾತಾಡ್ತೀವಿ. ಕಂಪ್ಯೂಟರ್ ಇದೆ ಎಲೆಕ್ಟ್ರಾನಿಕ್ ಡಿವೈಸ್. ಬರೀ ಇಷ್ಟೊಂದು ಇದೊಂದು ವರ್ಡ್ ಸಾಕಾಗಲ್ಲ. ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಟು ಕನ್ವರ್ಟ್ ಡೇಟಾ ಇಂಟು ಇನ್ಫಾರ್ಮೇಶನ್. ಹೇಳ್ತೀನಿ ಏನಂತ, ಇನ್ಫಾರ್ಮೇಶನ್ ಅಂತ ಅಂದ್ರೆ ದತ್ತಾಂಶವನ್ನ ಮಾಹಿತಿಯನ್ನಾಗಿ ಪರಿವರ್ತನೆ ಮಾಡಬೇಕು ಅಂದಾಗ ನಾವು ಬಳಕೆ ಮಾಡುವಂತ ಸಾಧನವನ್ನ ಕಂಪ್ಯೂಟರ್ ಎನ್ನಲಾಗುತ್ತದೆ. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದೆ? ಡೇಟಾ ಅಂದ್ರೆ ಏನು, ಇನ್ಪುಟ್ ಅಂತ ಅರ್ಥ. ಇನ್ಫಾರ್ಮೇಶನ್ ಅಂದ್ರೆ ಏನು, ಔಟ್ಪುಟ್ ಅಂತ ಅರ್ಥ. ಮಾಹಿತಿ ಅಂತ ಕರಿತೀವಿ ಕನ್ನಡದಲ್ಲಿ. ಒಂದು ದತ್ತಾಂಶವನ್ನ ಮಾಹಿತಿಯಾಗಿ ಬದಲಾವಣೆ ಮಾಡಬೇಕು ಅಂದಾಗ, ಪರಿವರ್ತನೆ ಮಾಡಬೇಕು ಅಂದಾಗ ನನಗೆ ನಿಮ್ಗಳಿಗೆಲ್ಲ ಒಂದು ಡಿವೈಸ್ ಬೇಕಲ್ಲ, ಆ ಡಿವೈಸ್ ಅನ್ನ ಏನಂತ ಕರಿತೀವಿ? ಕಂಪ್ಯೂಟರ್ ಎನ್ನಲಾಗುತ್ತದೆ. ಒಂದು ಮಾತ್ರ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಕಂಪ್ಯೂಟರ್ಗೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಯಾವುದೂ ಇಲ್ಲ. ನಿಮ್ಗೆ ಡಿಪೆಂಡ್ಸ್ ಅದು ನಿನ್ನ ನಾಲೆಡ್ಜ್ ಪ್ರಕಾರ ನೀನು ಓದ್ತೀಯಾ, ನನ್ನ ನಾಲೆಡ್ಜ್ ಪ್ರಕಾರ ನಾನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಡಿಪೆಂಡ್ಸ್ ಅದು ಯಾವಾಗಲೂ. ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಡೆಫಿನೇಷನ್, ಸರಿನಾ? ಅದಕ್ಕೆ ನಿಮ್ಗೆಲ್ಲ ಒಂದೇ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಟು ಕನ್ವರ್ಟ್ ಡೇಟಾ ಇಂಟು ಇನ್ಫಾರ್ಮೇಶನ್ ಅಂತ. ನನಗೆ ಈ ಡೆಫಿನೇಷನ್ ಇಂಪಾರ್ಟೆಂಟ್ ಅಲ್ಲ. ನಮಗೆ ಬೇಕಾಗಿರುವಂತದ್ದು ಏನಂದ್ರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಈ ಡೇಟಾ ಮತ್ತು ಇನ್ಫಾರ್ಮೇಶನ್ಗೆ ಏನು ವ್ಯತ್ಯಾಸ ಏನಾಗುತ್ತೆ, ಡಿಫ್ರೆನ್ಸ್ ಏನು ಅಂತ ಗೊತ್ತಿರ್ಬೇಕಾಗತ್ತೆ. ತುಂಬಾ ಸಲ ಕ್ವಶನ್ ಪೇಪರ್ ನ ನೋಡಿದಾಗ ಇವು ಎರಡರ ಮೇಲೆ ಎರಡು ವರ್ಡ್ ಮೇಲೆ ಕ್ವಶನ್ ಫ್ರೇಮ್ ಆಗಿದೆ. ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ. ಹಾಗಾದ್ರೆ ಬನ್ನಿ ಇವಾಗ ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು ತಿಳ್ಕೊಳ್ತೀನಿ ನಾನು, ಸರಿನಾ? ಅರ್ಥ ಆಗಿದೆ? ಆನ್ಲೈನ್ ಇರೋದ ಬೇರೆ ಹೆವಿ ಡೆಫಿನೇಷನ್ ಮೂರ್ ಸೇಫರ್ ಸೈಡ್ 3 ಡೆಫಿನೇಷನ್ ಓದೋಣ, 4 ಡೆಫಿನೇಷನ್ ಓದೋಣ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಓದ್ಕೊಳ್ಳಿ ಸಾಕು. ಈ ಡೇಟಾ ಮತ್ತೆ ಇನ್ಫಾರ್ಮೇಶನ್ 2 ಡೆಫಿನೇಷನ್, ನಿಮ್ಗೆ 2 ವರ್ಡ್ ಇರಬೇಕು ಡೆಫಿನೇಷನ್ ಅಲ್ಲಿ. ಅವ್ನು ಕ್ವಶನ್ ಕೇಳೋದೇ ಡೇಟಾ ಮೇಲೆ ಇಲ್ಲ ಇನ್ಫಾರ್ಮೇಶನ್ ಮೇಲೆ, ನಾನು ನೋಡಿರೋ ಪ್ರಕಾರ. ಹಾಗಾದ್ರೆ ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು? ಹಾಗಾದ್ರೆ ಡೇಟಾ ಮತ್ತೆ ಇನ್ಫಾರ್ಮೇಶನ್ಗೆ ವ್ಯತ್ಯಾಸಗಳೇನಾಗಾದ್ರೆ, ನೋಟ್ಸ್ ಪ್ರೊವೈಡ್ ಆನೇನು ಬರ್ಕೊಳ್ತಾ ಇರಿ. ನೋಟ್ಸ್ ಬೇಕಾದ್ರೆ ನಾನು ಹೇಳ್ತೀನಿ ಇವ್ರಿಗೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ಬಿಟ್ಟು ನಿಮಗೆ ಪ್ರೊವೈಡ್ ಮಾಡಿಸ್ಕೊಡ್ತೀನಿ, ಸರಿನಾ? ಯಾವಾಗೊಂದು ಏನ್ ಗೊತ್ತಾ, ನಾನಿಷ್ಟು ವರ್ಷಗಳು ನೋಡಿರೋ ಪ್ರಕಾರ ನೀವೇ ನೋಟ್ಸ್ ಪ್ರಿಪೇರ್ ಮಾಡಿದಾಗ ಕ್ಲಾಸ್ ಕೇಳ್ಕೊಂಡು ಅಥವಾ ಏನ್ ಓಲ್ಡ್ ಪೇಪರ್ ಎಲ್ಲ ನೋಡ್ಕೊಂಡಾಗ ಪ್ರಿಪೇರ್ ಮಾಡ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ, ಬುಕ್ ಓದ್ಕೊಳ್ಳಿ, ಮತ್ತೆ ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಓಲ್ಡ್ ಪೇಪರ್ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ಗಳನ್ನ. ಅವಾಗ ಎಷ್ಟು ಡೆಪ್ತ್ ಹೋಗ್ಬೇಕು, ಏನ್ ಎಕ್ಸ್ಟ್ರಾ ಕೇಳಿದಾನೆ ಒಂದು ಐಡಿಯಾ ಗೊತ್ತಾಗುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ತಗೊಳ್ಳೋದು ಓದೋದು ಅಷ್ಟೇ ಮಾಡ್ತಾ ಇದೀವಿ. ನಾವೇನು ಸರ್ಚ್ ಮಾಡ್ತಾ ಇಲ್ಲ. ಅದಕ್ಕೆ ನೋಡಿ ತುಂಬಾ ಜನ ಸ್ಟೂಡೆಂಟ್ ನೋಡಿದಾಗ ಸ್ಟೂಡೆಂಟ್ಸ್ಗಳನ್ನ 5 ವರ್ಷದಿಂದ 6 ವರ್ಷದಿಂದ ಬರೀತಾನೆ ಇದ್ರೆ ಎಕ್ಸಾಂಪಲ್ ಪಾಸೇ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಪ್ಲಾನ್ ಇಲ್ಲ. ಕೆಲವು ಸಲ ಒಂದೇ ಸಲ ಪಾಸ್ ಆಗ್ಬಿಡ್ತಾರೆ, ಯಾಕೆಂದ್ರೆ ಒಂದು ಐಡಿಯಾಲಜಿ ಇರುತ್ತೆ, ಅವ್ರಿಗೆ ಪ್ಲಾನ್ ಇರುತ್ತೆ. ಅದನ್ನ ನೀಟಾಗಿ ನೋಡ್ಕೊಳ್ಳಿ, ಯಾವ್ದು ಕಷ್ಟ ಅಲ್ಲ. ಒಂದು ನೋಟ್ಸ್ ಕೊಡ್ತೀನಿ ಅಂತಲ್ಲ, 100% ನಾನು ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ ನಾನು ಪ್ರೊವೈಡ್ ಮಾಡಿ ಅಂತ. ಕ್ಲಾಸ್ ನೋಟ್ಸ್ ಕೊಡ್ತಾರೆ ನಿಮ್ಗೆಲ್ಲ, ಸರಿನಾ? ಇಲ್ಲೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಏನ್ ಕೇಳಿದಾನೆ ಏನ್ ಕೇಳಲಿಲ್ಲ, ಯಾವ್ದು ಇಂಪಾರ್ಟೆಂಟು ಅದನ್ನ ನಾನೇ ಮಾರ್ಕ್ ಮಾಡ್ತಾ ಇರ್ತೀನಿ, ಯಾವ್ದು ಕ್ವಶನ್ ಫ್ರೇಮ್ ಆಗಿದೆ ಅಂತ. ಆ ಡೆಫಿನೇಷನ್ ಬಗ್ಗೆ ಹೇಳದ್ನಲ್ಲ, ಅದು ನೀವು ನೋಡಿ ಕೇಳ್ತಾರೆ, ಇದ್ ಮಾಡ್ತಾರೆ, ನೋಡ್ಕೊಳ್ಳೋದು. ಹಾಗಾದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್ ಅಂತ ಹೇಳಿದಲ್ವಾ? ಹಾಗಾದ್ರೆ ಡೇಟಾ ಇನ್ಫಾರ್ಮೇಶನ್ ವ್ಯತ್ಯಾಸ ಏನು? ಡೇಟಾ ಅಂದ್ರೆ ಸಿಂಪಲ್ ಇನ್ಪುಟ್ ಅಂತ ಅರ್ಥ. ಡೇಟಾ ಅಂದ್ರೆ ಏನು, ಇನ್ಪುಟ್ ಅಂತ ಕೊಡ್ತೀವಿ. ನಾವು ಏನ್ ಇನ್ಪುಟ್ ಕೊಡ್ತೀವಲ್ಲ, 1+2 ಅಂತ ಕೊಡ್ತೀನಿ, 10+2 ಅಂತ ಕೊಡ್ತೀನಿ, ಇದೆಲ್ಲ ಇನ್ಪುಟ್ ಆಗುತ್ತೆ. ಸೊ ವಾಟ್ ಎವರ್ ದ ಇನ್ಪುಟ್ ದಟ್ ಯು ಆರ್ ಗಿವಿಂಗ್ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್ ದಟ್ ಬಿಕಮ್ಸ್ ಡೇಟಾ, ಸರಿನಾ? ನಾ ಏನ್ ಕೊಡ್ತಾ ಇದ್ದೀನಿ ಇವಾಗ, ಫಾರ್ ಎಕ್ಸಾಂಪಲ್ 1+2 ಅಂತ ಕೊಡ್ತಾ ಇದ್ದೀನಿ. ಈ 1+2 ಅನ್ನೋದು ಇನ್ಪುಟ್ ಆಗುತ್ತೆ. ಇನ್ಪುಟ್ ಅಂದ್ರೇನು, ಡೇಟಾ ಅಂತ ಅರ್ಥ. ಇನ್ಪುಟ್ ಅಂದ್ರೇನು, ಡೇಟಾ ಅಂತ ಅರ್ಥ. ಅಂದ್ರೆ ಡೇಟಾ ಎಂದರೆ ಅದನ್ನ ನಾವು ಟೆಕ್ನಿಕಲಿ ರಾ ಫ್ಯಾಕ್ಟ್ ಅಂತ ಕರಿತೀವಿ. ಅದನ್ನ
ಅದನ್ನ ಏನಂತ ಕರಿತೀವಿ, ರಾ ಫ್ಯಾಕ್ಟ್ ಅಂತ. ನಿಮ್ಗೆ ಕ್ವಶನ್ ಫ್ರೇಮ್ ಆಗಿರೋದೇ ಈ ವರ್ಡ್ ಮೇಲೆ. ರಾ ಫ್ಯಾಕ್ಟ್ ಅಂದ್ರೆ ಏನು ಅಂತ ಕೇಳಿದಾನೆ. ರಾ ಫ್ಯಾಕ್ಟ್ ಅಂದ್ರೆ ಏನು, ಇನ್ಪುಟ್ ಅಂತ ಅರ್ಥ. ಇನ್ಪುಟ್ ಅಂದ್ರೆ ಏನು, ಡೇಟಾ ಅಂತ ಅರ್ಥ. ಅರ್ಥ ಆಯ್ತಾ? ಸರಿನಾ? ಡೇಟಾ ಇವಾಗ ಇನ್ಪುಟ್ ಕೊಟ್ಟೆ, ಏನಂತ ಕೊಡ್ತಾ ಇದ್ದೀನಿ, 1+2. ಇದೇನಾಯ್ತು, ರಾ ಫ್ಯಾಕ್ಟ್ ಆಯ್ತು. ರಾ ಫ್ಯಾಕ್ಟ್ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳಿದಾನೆ. ಡೇಟಾನ ರಾ ಫ್ಯಾಕ್ಟ್ ಅಂತ ಕರಿತೀವಿ. ಎಲ್ಗೋಗುತ್ತೆ, ಸಿಪಿಯುಗೆ ಹೋಗುತ್ತೆ. ಇದು ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ, ಪ್ರಾಸೆಸ್ ಆಗ್ಬೇಕಲ್ಲ, ಈ ಡೇಟಾ ಪ್ರಾಸೆಸ್ ಆಗುತ್ತೆ. ಡೇಟಾ ಪ್ರಾಸೆಸ್ ಆಗುತ್ತೆ. ಪ್ರಾಸೆಸ್ ಹೆಂಗಾಗುತ್ತೆ, ಸಿಪಿಯುನ ಬಳಕೆ ಮಾಡ್ಕೊಳ್ಳುತ್ತೆ, ಅಂದ್ರೆ ಮೈಕ್ರೋ ಪ್ರೊಸೆಸರ್ನ ಬಳಕೆ ಮಾಡ್ಕೊಳ್ಳುತ್ತೆ. What is the use of microprocessor? What is the use of CPU? Use it to execute the data, use it to process the data ಅಂತ ಹೇಳ್ತೀವಿ. ಇನ್ಪುಟ್ ಕೊಟ್ಟೆ, ಎಲ್ಗೋಯ್ತು, ಸಿಪಿಯುಗೋಯ್ತು. ಸಿಪಿಯು ಏನ್ ಮಾಡ್ತಾ ಇದೆ, ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಆಮೇಲೆ ಎಕ್ಸಿಕ್ಯೂಟ್ ಬಂದ್ರೆ ಔಟ್ಪುಟ್ ಬರುತ್ತಲ್ಲ, ಇದನ್ನ ಇನ್ಫಾರ್ಮೇಶನ್ ಅಂತ ಕರೆಯೋದು. ಈ ಔಟ್ಪುಟ್ ಬರುತ್ತಲ್ಲ, ಇದನ್ನ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅದನ್ನ ನೋಡಿ, ಸಿಂಪಲ್ ಅದು. ಇನ್ಪುಟ್ ಅನ್ನ ಡೇಟಾ ಅಂತ ಕರಿತೀವಿ, ಇದನ್ನ ಔಟ್ಪುಟ್ ಅನ್ನ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅದನ್ನ ಅಂದ್ರೆ ಡೇಟಾ ಸಿಪಿಯುಗೋಯ್ತು, ಡೇಟಾ ಪ್ರಾಸೆಸ್ ಆಗಿ ಔಟ್ಪುಟ್ ಬರ್ತಾ ಇದೆ. ಅಂದ್ರೆ ಏನು, ಪ್ರಾಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಇನ್ಫಾರ್ಮೇಶನ್. ಪ್ರಾಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಇನ್ಫಾರ್ಮೇಶನ್. ತುಂಬಾ ಸಲ ಕ್ವಶನ್ ಕೇಳಿದಾನೆ, ಪ್ರಾಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಡ್ಯಾಶ್ ಅಂತ, ದಟ್ ಇಸ್ ಕಾಲ್ಡ್ ಇನ್ಫಾರ್ಮೇಶನ್ ಅಂತ. ಅರ್ಥ ಆಯ್ತಾ? ನೋಡಿ, ಇವಾಗ 1+2 ಕೊಟ್ಟಿದ್ದೀನಿ ಇಲ್ಲಿ, ಸಿಪಿಯುಗೋಯ್ತು, ಸಿಪಿಯು ಎಕ್ಸಿಕ್ಯೂಟ್ ಆಗ್ತಾ ಇದೆ, ಮಾಡಿದೆ, ಔಟ್ಪುಟ್ ಕೊಡ್ತಾ ಇದೆಯಲ್ಲ. ಔಟ್ಪುಟ್ ಏನಿದೆ, 1+2 ಔಟ್ಪುಟ್ ಏನು, 3 ಬರ್ತಾ ಇದೆ ಅಲ್ವಾ. ಈ 3 ಅನ್ನೋದನ್ನ ನಾವು ಔಟ್ಪುಟ್ ಅಂತ ಕರೆಯೋದು, ಅಂದ್ರೆ ಇನ್ಫಾರ್ಮೇಶನ್ ಅಂತ ಕರೆಯೋದು. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಾ? ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಒಂದು ಐಡಿಯಾ ಸಿಗ್ತಾ, ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ? ನೋಡಿ, ಒಂದು ಇವೇ ನಾರ್ಮಲ್ ಆಗಿ ಕೇಳುವಂಥದ್ದು ಇದೆ. ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾ ಇರ್ತಾನೆ. ಓಕೆ, ಇದು ಬೇಸಿಕಲಿ ಡೆಫಿನೇಷನ್ ಓದ್ಬೇಕಾಗುವಂಥದ್ದು. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಇದು ಆಗಂತ ನೋಡಿ. ಡೆಫಿನೇಷನ್ ಅಲ್ಲಿ ಇವೆರಡೇ ವರ್ಡ್ ಇಂಪಾರ್ಟೆಂಟ್. ಇದಾದ್ಮೇಲೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ತುಂಬಾ ಸಲ ಫ್ರೇಮ್ ಆಗುವಂತ ಕ್ವಶನ್. ಇದು ತುಂಬಾ ಸಲ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ಬ್ಲಾಕ್ ಡಯಾಗ್ರಾಮ್ ಮೇಲೆ. ಹಾಗಾದ್ರೆ ಈ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಏನು ಓದ್ಬೇಕು? ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದ್ರೆ, ಈ ಚಾಪ್ಟರ್ ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ಅಂತ ಕರಿತೀವಿ. ಅದನ್ನ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ಅದನ್ನ, ಕಂಪ್ಯೂಟರ್ ಅಂತ. ಸೊ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ಇದನ್ನ, ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಅಂತ. ಕ್ವಶನ್ ನಾರ್ಮಲ್ ಫ್ರೇಮ್ ಆಗ್ತಾ ಇರುತ್ತೆ ಈ ಟಾಪಿಕ್ ಮೇಲೆ. ಈ ಚಾಪ್ಟರ್ ಅಂತ ಬಂದಾಗ ಈ ಟಾಪಿಕ್ ಮೇಲೆ ಫ್ರೇಮ್ ಆಗುತ್ತೆ. ಈ ಬ್ಲಾಕ್ ಡಯಾಗ್ರಾಮ್ ಅಥವಾ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನ. ಇದನ್ನ 1945 ನಲ್ಲಿ ಡಿಸೈನ್ ಮಾಡ್ತಾರೆ. 1945 ನಲ್ಲಿ ಜಾನ್ ವಾನ್ ನ್ಯೂಮನ್ ಅಂತ, ಜಾನ್ ವಾನ್ ನ್ಯೂಮನ್ ಅಂತ. ನ್ಯೂಮನ್ ಅಂತ ಈ ವ್ಯಕ್ತಿ ಇದನ್ನ ಡಿಸೈನ್ ಮಾಡ್ತಾನೆ. ಕ್ವಶನ್ ಕೇಳಿದ್ರೆ ಇದ್ರ ಮೇಲೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ಯಾರು ಡಿಸೈನ್ ಮಾಡಿದ್ದು ಅಂತ, ಜಾನ್ ವಾನ್ ನ್ಯೂಮನ್ ಅಂತ. ಹಂಗೇರಿ ಅವನು ಅನ್ಕೋತೀನಿ, ಅವನು ಹಂಗೇರಿ ದೇಶದ ಜಾನ್ ವ್ಯಾನ್ ನ್ಯೂಮನ್ ಅನ್ನು ಇದನ್ನ ಡಿಸೈನ್ ಮಾಡ್ತಾನೆ. ಹಾಗಾದ್ರೆ ಈ ಆರ್ಕಿಟೆಕ್ಚರ್ ಹೆಂಗಿರುತ್ತೆ ಅಂತ ಓದೋಣ. ಇವಾಗ ಕ್ವಶನ್ ಫ್ರೇಮ್ ಆಗಿದೆ, ಕ್ವಶನ್ ಫ್ರೇಮ್ ಆಗಿದೆ ಇದ್ರ ಆಯ್ತಾ. 1940 ಟೈಮ್ನಲ್ಲಿ ಜಾನ್ ವಾನ್, ಹಂಗೇರಿ ದೇಶದ ಜಾನ್ ವ್ಯಾನ್ ನ್ಯೂಮನ್ ಅನ್ನು ಇದನ್ನ ಡಿಸೈನ್ ಮಾಡ್ತಾನೆ. ಬನ್ನಿ ಇವಾಗ ಆರ್ಕಿಟೆಕ್ಚರ್ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ನೋಡೋದಕ್ಕೆ ಔಟ್ಲುಕ್ ನಿಮ್ಗೆ ಹೇಗೆ ಕಾಣುತ್ತೆ ಅನ್ನೋದು ನೋಡೋಣ. ಹೇಗೆ ಕಾಣುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೀಗೆ ನನಗೆ ನಿಮ್ಗಳಿಗೆಲ್ಲ ಸ್ಕೂಲ್ ಲೆವೆಲ್ ಇಂದ ಓದಿರ್ತೀವಿ ಇದೆಲ್ಲ. ನೋಡಿ ಇವಾಗ ಇನ್ಪುಟ್ ಅಂತ ಇರುತ್ತೆ. ಸೊ ದಿಸ್ ಈಸ್ ದ ಇನ್ಪುಟ್. ಇವಾಗ ಇನ್ಪುಟ್ ಅಂತ ಬರುತ್ತೆ. ಡಯಾಗ್ರಾಮ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇದು CPU ಅಂತ, ಇಲ್ಲಿ CPU ಬರುತ್ತೆ, ಇಲ್ಲಿ CPU ಬರುತ್ತೆ, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ. ಇನ್ಪುಟ್ ಅನ್ನ ಕೊಡ್ತೀನಿ ಎಲ್ಲಿಗೆ, CPU ಗೆ. CPU ಏನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ.
ಸೊ ಒಳಗಡೆ ಇನ್ನು 3 ಯೂನಿಟ್ ಇರುತ್ತೆ. ಒಂದನ್ನ ನಾವು ALU ಅಂತ ಕರಿತೀವಿ, ಅದನ್ನ ALU ಅಂತ. ಆಮೇಲೆ ಮಾತಾಡೋಣ, ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ರಿಜಿಸ್ಟರ್ ಅಂತ ಬರುತ್ತೆ, ರಿಜಿಸ್ಟರ್ ಅಂತ ಬರುತ್ತೆ. ಅದ್ ಬಿಟ್ರೆ ಇನ್ನೊಂದು CU ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಇದು ನೋಡಿ, CPU ಒಳಗಡೆ ಏನ್ ಬರುತ್ತೆ, 3 ಯೂನಿಟ್ಗಳು ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ಳಿ. ಇಲ್ಲಿ ನಿಮ್ಗೆ ಮೆಮೊರಿ ಅಂತ ಬರುತ್ತೆ, ಒಂದು ಮೆಮೊರಿ ಅಂತ. ಲಾಸ್ಟ್ ಒನ್ ಇಲ್ಲಿಂದ ಔಟ್ಪುಟ್ ತಗೊಳ್ತೀವಿ, ಔಟ್ಪುಟ್ ಅಂತ. ಇದನ್ನ ನಾವು ಆರ್ಕಿಟೆಕ್ಚರ್, ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರೆಯೋದು. ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಮಾಡ್ಬೋದು. ಆಯ್ತಾ? ದಿಸ್ ಇಸ್ ಕಾಲ್ಡ್ ಎಸ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಇನ್ಪುಟ್ ಕೊಡ್ತೀವಿ, CPU ಆಗುತ್ತೆ, CPU ಡೇಟಾನ ಎಕ್ಸಿಕ್ಯೂಟ್ ಮಾಡುತ್ತೆ. ಏನೆಲ್ಲ ಮಾಡುತ್ತೆ ಪ್ರತಿಯೊಂದು ಯೂನಿಟ್ ಬಗ್ಗೆ ಹೇಳ್ತೀನಿ ನಾನು. ಮೆಮೊರಿ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಬಳಕೆ ಮಾಡ್ತೀವಿ. ಸರಿನಾ? ಇವಾಗ ಬನ್ನಿ, ಪ್ರತಿಯೊಂದು ಇವಾಗ ಇನ್ಪುಟ್ ಡಿವೈಸ್ ನೋಡಿ, ಸಿಲೆಬಸ್ ಡಿಸ್ಕಸ್ ಮಾಡಿದೆ ನೋಡಿ, ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಅಂತ. ಅಲ್ಲೂ ಮಾತಾಡ್ತೀನಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅಷ್ಟೇ. ಮೆಮೊರಿ ಅಂತ ಚಾಪ್ಟರ್ ಇದೆ, ಅಲ್ಲೂ ಮಾತಾಡ್ತೀನಿ. ರ್ಯಾಮ್ ಬಗ್ಗೆ, ರಾಮ್ ಬಗ್ಗೆ, ಸೆಕೆಂಡರಿ ಮೆಮೊರಿ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇಲ್ಲಿ ಒಂದು ಫ್ಲೋ ಚಾರ್ಟ್ ಬರ್ದಿರ್ತೀನಿ ಇಲ್ಲಿ ಈ ಒಂದು ಚಾಪ್ಟರ್ಲಿ. ಆಮೇಲೆ CPU ಬಗ್ಗೆ, ALU ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಬನ್ನಿ, ಇವಾಗ CPU ಬಗ್ಗೆ ಮಾತಾಡ್ತಾ ಹೋಗ್ತೀನಿ. CPU ಅಂದ್ರೆ ಏನು, ಸಾರಿ, ಇನ್ಪುಟ್ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ CPU ಬಗ್ಗೆ ಮಾತಾಡ್ತೀನಿ. ಯಾರು ಕೂಡ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಡೆಫಿನೇಷನ್ ಓದಕ್ಕೆ ಹೋಗ್ಬೇಡಿ, ಕೊಡಲ್ಲ ಕ್ವಶನ್. ಎಲ್ರಿಗೂ ಗೊತ್ತಿರುತ್ತೆ ಅಂತ ಕ್ವಶನ್ ಕೇಳಲ್ಲ ನಾನು. ನನ್ಗೆ ಗೊತ್ತಿರಂಗೆ ಎಲ್ರಿಗೂ ಗೊತ್ತೆ ವಾಟ್ ದ ಯೂಸ್ ಆಫ್ ಇನ್ಪುಟ್ ಡಿವೈಸ್ ಅಂತ. ನಿನ್ಗೂ ಗೊತ್ತು, ನನಗೂ ಗೊತ್ತು. ವಾಟ್ ಇಸ್ ದ ಯೂಸ್ ಆಫ್ ಔಟ್ಪುಟ್ ಡಿವೈಸ್, ನಿನ್ಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಒಂದು ಕ್ವಶನ್ ಫ್ರೇಮ್ ಆಗಲ್ಲ. ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾನೆ. ಕೆಲವೊಂದು ಎಕ್ಸಾಂಪಲ್ ನ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಅಲ್ಲಿ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾನೆ, ಇಲ್ಲ ಅಂದ್ರೆ ಐಡೆಂಟಿಫೈ ಮಾಡಕ್ ಕೇಳ್ತಾನೆ. ಇದೇ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಅನ್ನ 3ನೇ ಚಾಪ್ಟರ್ ಮಾತಾಡ್ತೀನಿ. ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿರ್ತೀನಿ. ಸೊ ಎಕ್ಸಾಂಪಲ್, ಇನ್ಪುಟ್ ಡಿವೈಸ್ ಯೂಸ್ ಟು ಗಿವ್ ದ ಇನ್ಪುಟ್, ಯೂಸ್ ಟು ಗಿವ್ ಇನ್ಪುಟ್ ಅಂತ, ಇನ್ಪುಟ್ ಕೊಡೋಕ್ಕೋಸ್ಕರ ಬಳಕೆ ಮಾಡ್ತೀವಿ ಕಂಪ್ಯೂಟರ್ ಸಿಸ್ಟಮ್ಗೆ. ಅದಕ್ಕೆ ಅವ್ನು ಡೆಫಿನೇಷನ್ ಕೇಳಲ್ಲ. ಅವ್ನು ಕೇಳೋದು ಡೆಫಿನೇಷನ್ ಮೇಲೆ ಕ್ವಶನ್, ಸಾರಿ, ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಎಕ್ಸಾಂಪಲ್ ಮೇಲೆ ತುಂಬಾ ಸಲ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಆಯ್ತಾ? ನೀವುಗಳು ಬಳಕೆ ಮಾಡೋದು ಯಾವುದು, ಕೀಬೋರ್ಡ್, ಮೌಸು. ನೋಡಿ, ಮೌಸು ಪ್ರತಿಯೊಂದು ಆಮೇಲೆ ಓದೋಣ 3ನೇ ಚಾಪ್ಟರ್ಲಿ. ಕೀಬೋರ್ಡು ನಾನು ಬರ್ದಿರ್ತೀನಿ, ಯಾವ್ದಾದ್ರು ಮಿಸ್ ಆದ್ರೆ ಹೇಳಿ. ಆನ್ಲೈನ್ ಯಾರಿದ್ದೀರಾ ಇಲ್ವಾ? ನಾನು ಬರ್ದಿರ್ತೀನಿ, ಯಾವ್ದಾದ್ರು ಮಿಸ್ ಆದ್ರೆ ಇನ್ಪುಟ್ ಡಿವೈಸ್ ಹೇಳಿ. ಮತ್ತೆ ಟ್ರ್ಯಾಕ್ ಬಾಲ್ ಬರುತ್ತೆ, ಜಾಯ್ಸ್ಟಿಕ್ ಬರುತ್ತೆ, ಸ್ಕ್ಯಾನರ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಡಿಜಿಟಲ್ ಕ್ಯಾಮ್ರಾ ಬರುತ್ತೆ, OMR ಆಪ್ಟಿಕಲ್ ಮಾರ್ಕ್ ರೀಡರ್, ಫುಲ್ ಫಾರ್ಮ್ ಎಲ್ಲ ಕೇಳ್ತೇನೆ, ಕ್ವಶನ್ ಹೇಳ್ತೀನಿ 3ನೇ ಚಾಪ್ಟರ್ಲಿ. OCR ಅಂತ ಬರುತ್ತೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ. ಆಮೇಲೆ ನಿಮ್ಗೆ MICR ಬ್ಯಾಂಕಿಂಗ್ ಅಲ್ಲಿ ಬಳಕೆ ಮಾಡ್ತೀವಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ. ಅದಕ್ಕೆ ನೋಡಿ, ಒಂದಕ್ಕಿಂತ ಜಾಸ್ತಿ ಗೊತ್ತಿರಬೇಕು ಅನ್ನೋದು. ಬ್ಲೈಂಡ್ ಆಗಿ ಓದಕ್ಕಾಗಲ್ಲ. ನೀವುಗಳು ಬಳಕೆ ಮಾಡೋದು ಯಾವ್ದು, ಕೀಬೋರ್ಡ್ಗಳು, ಮೌಸ್ಗಳು. ಬೇರೆ ಯಾವ್ಯಾವುದು ಅಂತ ಗೊತ್ತಿರ್ಬೇಕಾಗತ್ತೆ. ಸಾರಿ, ವೆಯ್ಟ್. ಆಮೇಲೆ ಬಾರ್ಕೋಡ್ ರೀಡರ್ ಬರುತ್ತೆ, QR ಕೋಡ್, ಬಾರ್ಕೋಡ್ ಅಂತೀವಲ್ಲ ಅದು. ಬಾರ್ಕೋಡ್ ರೀಡರು, QR ಕೋಡ್ ಇನ್ಪುಟ್ ತಗೊಳಕ್ಕೆ. ಆಮೇಲೆ ಮೈಕ್ರೋಫೋನ್, ಗುಡ್, ಮೈಕ್ರೋಫೋನ್ ಬರುತ್ತೆ. ಇದು ನೋಡಿ, ಇದು ಕಾಣಿಸ್ತಾ ಇದೆ, ಇದು ಬರಿತಾ ಇದ್ದೀನಲ್ಲ, ಸ್ಟೈಲಸ್ ಅಂತ ಕರಿತೀವಿ. ಪ್ರೆಷರ್ ಯೂಸ್ ಮಾಡ್ಕೊಂಡು ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಇದನ್ನ ಸ್ಟೈಲಸ್ ಅಂತ ಕರಿತೀವಿ. ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಒಂದೇ ಒಂದು ಪೇಪರ್ ಅಲ್ಲಿ ಮಾತ್ರ ಕೇಳಿದ ಸ್ಟೈಲಸ್ ಬಗ್ಗೆ. ನೀವು ಓಲ್ಡ್ ಪೇಪರ್ ನೋಡಿ,
ಸ್ಟೈಲಸ್ ಅನ್ನೋದು ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಕ್ವಶನ್ ಕೇಳಿದ್ದಾನೆ. ಸ್ಟೈಲಸ್ ಅನ್ನೋದು ಇನ್ಪುಟ್ ಡಿವೈಸ್, ಒಂದೇ ಬಾರಿ ಕ್ವಶನ್ ಆಗಿರೋದು, ಮತ್ತೆ ರಿಪೀಟ್ ಆಗಿಲ್ಲ. ಡಿಜಿಟೈಸರ್ ಟ್ಯಾಬ್ಲೆಟ್ಗಳು, ಡಿಜಿಟೈಸರ್ ಅಂತ ಒಂದ್ ಬರುತ್ತೆ, ಅಂದ್ರೆ ಟ್ಯಾಬ್ಲೆಟ್ಗಳು ಅಂತಲ್ಲ, ಸರಿನಾ? ಡಿಜಿಟೈಸರ್ ಬರುತ್ತೆ. ಬಯೋಮೆಟ್ರಿಕ್ ಬರುತ್ತೆ, ಬಯೋಮೆಟ್ರಿಕ್ ಬರುತ್ತೆ. ಇದೆಲ್ಲ ನಿಮ್ಗೆ ಇನ್ಪುಟ್ ಡಿವೈಸ್ಗಳು. ಲೈಟ್ ಪೆನ್ ಬರುತ್ತೆ, ಲೈಟ್ ಪೆನ್ ಬರುತ್ತೆ, ಲೈಟ್ ಪೆನ್ ಬರುತ್ತೆ. ಕಾಮನ್ ಆಗಿ ಇವೇ ಯೂಸ್ ಮಾಡೋದು ನಾವೆಲ್ಲ, ಸರಿನಾ? ನಾನು ಅವಾಗಲೇ ಹೇಳಿದೆ ಒಂದು 13 ಇಂದ 15 ಔಟ್ಪುಟ್ ಇನ್ಪುಟ್ ಡಿವೈಸ್ ಓದಬೇಕು ಅಂತ. ನೋಡಿ, 1 2 3 4 5 6 7 8 9 10 11 12 13 14 15 16 ಬರ್ದಿದ್ದೀನಿ. ಪ್ರತಿಯೊಂದು ಓದೋಣ ನೆಕ್ಸ್ಟ್ ಮೂರನೇ ಚಾಪ್ಟರ್. ಕೆಲವೊಂದ್ಸಲ ಐಡೆಂಟಿಫೈ ಮಾಡಕ್ಕೆ ಹೇಳ್ತಾನೆ, ಕೆಲವೊಂದ್ಸಲ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾನೆ. ನೋಡಿ, ಇಷ್ಟೇ ಬರ್ದಿದ್ದೀನಲ್ಲ ನಾನು. ಈ ಮೌಸ್ ಆಗಿರ್ಬೋದು, ಈ ಮೌಸು, ಕೀಬೋರ್ಡ್ಗಳು, ಆಮೇಲೆ ಡಿಜಿಟಲ್ ಕ್ಯಾಮ್ರಾ, ಟಚ್ ಸ್ಕ್ರೀನು, ಇದೆಲ್ಲ ಜನರಲ್ ಪರ್ಪಸ್ಸು, ಸ್ಪೆಸಿಫಿಕ್ ಪರ್ಪಸ್ ಅಲ್ಲ. ಕಾಮನ್ ಆಗಿ ಬಳಕೆ ಮಾಡ್ತೀವಿ ನಾನು ನೀವುಗಳೆಲ್ಲ. ಅದಕ್ಕೆ ಇವನ್ನೆಲ್ಲ ನಾವು ಮಾರ್ಕ್ ಮಾಡಿದ್ದೇನಲ್ಲ, ಅದನ್ನ ಜನರಲ್ ಪರ್ಪಸ್ ಇನ್ಪುಟ್ ಡಿವೈಸ್ ಅಂತ ಕರೆಯೋದು. ಬೇರೆದೆಲ್ಲ ಬಯೋಮೆಟ್ರಿಕ್ ಎಲ್ಲ ಕಡೆ ಯೂಸ್ ಮಾಡ್ತೀರಾ? ಇಲ್ವಲ್ಲ. ಮನೆಗಳಲ್ಲಿ ಬಳಕೆ ಮಾಡ್ತೀವಿ? ಇಲ್ವಲ್ಲ. ಅಪರೂಪ ಬಳಕೆ ಮಾಡ್ತೀವಿ, ಇಲ್ಲ ಅಂತಲ್ಲ. ಇದೆಲ್ಲ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳುವಂಥದ್ದು. ಅಂದ್ರೆ ವಾಟ್ ಇಸ್ ಯೂಸ್ ಆಫ್ ಬಯೋಮೆಟ್ರಿಕ್, ಲೈಟ್ ಪೆನ್ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಟೈಲಸ್ ಎಲ್ಲಿ ಯೂಸ್ ಮಾಡ್ತೀವಿ, ಮೈಕ್ರೋಫೋನ್ ಎಲ್ಲಿ ಯೂಸ್ ಮಾಡ್ತೀವಿ, MICR ಎಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿ ಅಪ್ಲಿಕೇಶನ್ ಮೇಲೆ ಕ್ವಶನ್ ಫ್ರೇಮ್ ಆಗುತ್ತೆ. ಇದೆಲ್ಲ ಜನರಲ್ ಪರ್ಪಸ್. ನಾನು ಮಾರ್ಕ್ ಮಾಡಿದ್ದೀನ, ಅದೆಲ್ಲ ಜನರಲ್ ಪರ್ಪಸ್ಗಳು. ಇದೆಲ್ಲ ಅಂದ್ರೆ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಆಯ್ತಾ? ಗೆಟಿಂಗ್ ಮೈ ಪಾಯಿಂಟ್? ಸೊ ಇದು ನಿಮಗೆ ಇನ್ಪುಟ್ ಡಿವೈಸ್. ಪ್ರತಿಯೊಂದು ಇನ್ಪುಟ್ ಡಿವೈಸು ನಿಮಗೆ ಬರೀ ತಿಳ್ಕೊಬಿಟ್ರೆ ಸಾಕಾಗಲ್ಲ, ಎಕ್ಸ್ಪ್ಲನೇಷನ್ ಗೊತ್ತಿರಬೇಕಾಗುತ್ತೆ. ಇದನ್ನ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಂತ ಚಾಪ್ಟರ್ ಬರುತ್ತೆ, ಅಲ್ಲಿ ಮತ್ತೆ ಮಾತಾಡ್ತೀವಿ. ವಾಟ್ ಇಸ್ ಯೂಸ್ ಆಫ್ OMR, ವಾಟ್ ಇಸ್ ಯೂಸ್ ಆಫ್ OCR ಎಲ್ಲ ಓದ್ಬೇಕಾಗುತ್ತೆ. ಫುಲ್ ಫಾರ್ಮ್ ಎಲ್ಲ ಕೇಳ್ತಾನೆ. ಇದು ನಿಮ್ಗೆ ಇನ್ಪುಟ್ ಡಿವೈಸ್ ಆಯ್ತು. ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತೀನಿ, ಲಾಸ್ಟ್ ಅಲ್ಲಿ CPU ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟ್ ಕಂಪ್ಲೀಟ್ ಮಾಡೋಣ ಇದೆಲ್ಲ. ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡೋಣ. ನೀವು ಯಾವುದೇ ಎಕ್ಸಾಮಿನೇಷನ್ ತಗೊಂಡ್ರು ಕೂಡ, ಈವನ್ ಪರ್ಸನಲ್ ಯೂಸ್, ನಾನು ನೀವುಗಳೆಲ್ಲ ಬಳಕೆ ಮಾಡೋದು 5 ಔಟ್ಪುಟ್ ಡಿವೈಸ್ ನ ಬಳಕೆ ಮಾಡ್ತೀವಿ. ವಾಟ್ ಇಸ್ ದ ಯೂಸ್ ಆಫ್ ಔಟ್ಪುಟ್ ಡಿವೈಸ್ ಅಂದ್ರೆ, ಯೂಸ್ ಟು ಡಿಸ್ಪ್ಲೇ ದ ಡೇಟಾ, ಯೂಸ್ ಟು ಪ್ರಿಂಟ್ ದ ಡೇಟಾ ಆನ್ ದ ಪೇಪರ್, ಅಷ್ಟೇ ನಿಮ್ಗೆ. ಅದಕ್ಕೆ ಅವನು ಡೆಫಿನೇಷನ್ ಮೇಲೆ ಕ್ವಶನ್ ಕೇಳಲ್ಲ, ನೀವೆಲ್ಲ ಆನ್ಸರ್ ಮಾಡ್ತೀರಾ ಅನ್ನೋ ಗೊತ್ತು. ಅದಕ್ಕೋಸ್ಕರ ಡೆಫಿನೇಷನ್ ಔಟ್ಪುಟ್ ಡಿವೈಸ್ ಮೇಲೆ ಕ್ವಶನ್ ಕೇಳಲ್ಲ. ಅಂದ್ರೆ ಯೂಸ್ ಟು ಪ್ರಿಂಟ್ ದ ಡೇಟಾ, ಯೂಸ್ ಟು ಪ್ರಿಂಟ್ ಆರ್ ಡಿಸ್ಪ್ಲೇ ಡೇಟಾ ಅಂತ ಅರ್ಥ. ಪ್ರಿಂಟ್ ಆರ್ ಡಿಸ್ಪ್ಲೇ ಡೇಟಾ ಅಥವಾ ಇನ್ಫಾರ್ಮೇಶನ್ ಅಂತ. ಡಿಸ್ಪ್ಲೇ ಡೇಟಾ ಅಂತ, ಡಿಸ್ಪ್ಲೇ ಡೇಟಾ ಅಂತ. ಒಂದು ದತ್ತಾಂಶವನ್ನ ಅಥವಾ ಮಾಹಿತಿಯನ್ನ ಪರದೆ ಮೇಲೆ ಬಿತ್ತರಿಸಬೇಕು ಅಂದಾಗ, ಇಲ್ಲ ಪ್ರಿಂಟ್ ಮಾಡಬೇಕು ಅಂದಾಗ ಬಳಕೆ ಮಾಡುವಂತ ಔಟ್ಪುಟ್ ಡಿವೈಸ್ಗಳನ್ನ ನಾವು ಔಟ್ಪುಟ್ ಡಿವೈಸ್ಗಳನ್ನ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಅದನ್ನ ನನಗೆ ಗೊತ್ತಿರೋ ಪ್ರಕಾರ ನಾವು ಕಾಮನ್ ಆಗಿ 5 ಔಟ್ಪುಟ್ ಡಿವೈಸ್ ನ ಬಳಕೆ ಮಾಡ್ತೀವಿ. ಕಾಮನ್ ಆಗಿ ನಾನು ನೀವುಗಳೆಲ್ಲ ಕಾಮನ್ ಆಗಿ ಯೂಸ್ ಮಾಡೋದು 5 ಔಟ್ಪುಟ್ ಡಿವೈಸ್ಗಳನ್ನ ಬಳಕೆ ಮಾಡ್ತೀವಿ. ಒಂದು ಮಾನಿಟರ್ಗಳನ್ನ ಬಳಕೆ ಮಾಡ್ತೀವಿ, ಕರೆಕ್ಟಾ? ನಾನು ನೀವುಗಳೆಲ್ಲ ಬಳಕೆ ಮಾಡೋದು ಯಾವುದು? ಮಾನಿಟರ್. ಈ ಮಾನಿಟರ್ ಪ್ರಾಬ್ಲಮ್ ಏನಂದ್ರೆ, ಚಿಕ್ಕ ಸ್ಕ್ರೀನ್ ಅಲ್ಲಿ ತೋರಿಸ್ಬೇಕು ಅಂದಾಗ ಮಾನಿಟರ್ ಬಳಕೆ ಮಾಡ್ತೀವಿ. ಅದೇ ಡೇಟಾವನ್ನ ಲಾರ್ಜ್ ಮ್ಯಾನರ್ ಅಲ್ಲಿ, ದೊಡ್ಡ ಸ್ಕ್ರೀನ್ ಅಲ್ಲಿ ಬಳಕೆ ಮಾಡಬೇಕು ಅಂದಾಗ ಪ್ರಾಜೆಕ್ಟರ್ಗಳನ್ನ ಬಳಕೆ ಮಾಡ್ತೀವಿ. ಪ್ರಾಜೆಕ್ಟರ್ಸ್ ಬಳಕೆ ಮಾಡ್ತೀವಿ. ನೋಡಿ, ಒಂದಾಯ್ತು, ಎರಡಾಯ್ತು. ಅದೇ ರೀತಿ ಪ್ರಿಂಟ್ ಮಾಡಬೇಕು ಅಂದಾಗ ಪ್ರಿಂಟರ್ಗಳನ್ನ ಬಳಕೆ ಮಾಡ್ತೀವಿ, ಪ್ರಿಂಟರ್ಸ್ಗಳನ್ನ ಬಳಕೆ ಮಾಡ್ತೀವಿ. ಅದೇ ಡೇಟಾವನ್ನ ಲಾರ್ಜ್ ಮ್ಯಾನರ್ ಅಲ್ಲಿ ದೊಡ್ಡದಾಗಿ ಪ್ರಿಂಟ್ ಮಾಡಬೇಕು ಅಂದಾಗ ನಾವು ಪ್ಲಾಟರ್ಗಳನ್ನ ಬಳಕೆ ಮಾಡ್ತೀವಿ, ಪ್ಲಾಟರ್ಸ್ಗಳನ್ನ ಬಳಕೆ ಮಾಡ್ತೀವಿ. ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ, ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಬಳಕೆ ಮಾಡ್ತೀವಿ. ಪ್ರಾಜೆಕ್ಟ್ ಶೀಟ್ ಅಲ್ಲಿ ದೊಡ್ಡದಾಗಿ ಪ್ರಿಂಟ್ ಔಟ್ ತಗೋತೀವಿ ನೋಡಿ, ದಟ್ ಈಸ್ ದ ಪ್ಲಾಟರ್ಸ್. ಇದ್ ಬಿಟ್ರೆ 5 ಔಟ್ಪುಟ್ ಡಿವೈಸ್ ಅಂತ ಹೇಳಿದೆ, 3 1 4 ಆಯ್ತು. ಲಾಸ್ಟ್ ಒನ್ ಇದು ಸ್ಪೀಕರ್, ಹೆಡ್ಫೋನ್ ಅಂತೀವಲ್ಲ, ಸ್ಪೀಕರ್ ಅಥವಾ ಹೆಡ್ ಫೋನ್ ಅಂತ ಕರೆಯೋದು. ಅದನ್ನ ಹೆಡ್ ಫೋನ್ ಅಂತ ಕರಿತೀವಿ, ಅದನ್ನ ಹೆಡ್ಫೋನ್. ಇಷ್ಟೇ ನಿಮ್ಗೆ ಔಟ್ಪುಟ್ ಡಿವೈಸ್ ಬರುವಂತದ್ದು. ನೀವು ಯಾವ್ದಾದ್ರು ಎಕ್ಸಾಮಿನೇಷನ್ ಓದಿ
ಇಲ್ಲ ಅಂತಂದ್ರೆ ನಿಮಗೆ ಕಾಮನ್ ಆಗಿ ಬೇಕು ಕೊಡೋದು. ಆಯ್ತಾ? ಐಡಿಯಾ ಸಿಗ್ತಾ? ಏನು ಓದ್ಬೇಕು, ಇಷ್ಟು ಓದ್ಬೇಕು, ಒಂದು ಪ್ಲಾನಿಂಗ್ ಹೆಂಗಿರ್ಬೇಕು, ಒಂದು ಪ್ರಿಪರೇಷನ್ ಆಗಬೇಕು ಅಂದಾಗ ಸಬ್ಜೆಕ್ಟು ಆ ಥರ ಐಡಿಯಾ ಇಟ್ಕೊಂಡು ಹೋದೆ. ಇದು ನಿಮಗೆ ಔಟ್ಪುಟ್ ಡಿವೈಸ್, ಇನ್ಪುಟ್ ಡಿವೈಸ್. ಈ ಔಟ್ಪುಟ್ ಡಿವೈಸ್ ಅಲ್ಲಿ ನಿಮಗೆ ಜಾಸ್ತಿ ಓದ್ಬೇಕಾಗಿರೋದು ಯಾವುದು ಅಲ್ಲಿ ಹೇಳ್ತೀನಿ. 3ನೇ ಚಾಪ್ಟರ್ ಮೆಮೊರಿ, ಸಾರಿ ಮಾನಿಟರ್ ಮತ್ತೆ ಪ್ರೊಜೆಕ್ಟರ್. ಪ್ರೊಜೆಕ್ಟರ್ ಏನು ಬೇಡ, ಜಾಸ್ತಿ ನಿಮಗೆ ಪ್ರಿಂಟರ್ಗಳು. ಪ್ರಿಂಟರ್ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ, ಮಾನಿಟರ್ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ. ಯಾಕಂದ್ರೆ ಟೈಪ್ಸ್ ಬರುತ್ತೆ ಪ್ರಿಂಟರ್ ಅಲ್ಲಿ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ. ಮಾನಿಟರ್ ಅಲ್ಲಿ ಮತ್ತೆ 2 ಟೈಪ್ ಬರುತ್ತೆ, ಮೋನೋಕ್ರೋಮ್, ಮಲ್ಟಿಕ್ರೋಮ್ ಅಂತ ಅಲ್ಲ. ಅಲ್ಲಿ ಏನ್ ಕ್ವಶನ್ ಕೇಳ್ತೀನಿ ಅಂತ ಹೇಳ್ತೀನಿ ನಾನು, ಕ್ವಶನ್ ಏನ್ ಫ್ರೇಮ್ ಆಗಿದೆ ಅಂತ ಮಾತಾಡ್ತೀನಿ ಅಲ್ಲಿ. ಆಯ್ತಾ? ಆನ್ಲೈನ್ ಯಾರಿದ್ದಾರ? ಸರಿನಾ? ಅರ್ಥ ಆಗ್ತಾ ಇದೆಯಾ? ಇದೇ ವಿಷಯಗಳನ್ನ ನಾನು 3ನೇ ಚಾಪ್ಟರ್ ಮಾತಾಡ್ತೀನಿ. ಅಪ್ಲಿಕೇಶನ್ ಮೇಲೆ ಕ್ವಶನ್ ಫ್ರೇಮ್ ಆಗುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸ್ ಅಲ್ಲಿ. ಮೆಮೊರಿ ಮುಗಿಸ್ಬಿಡ್ತೀನಿ, ಆಮೇಲೆ CP ಬರ್ತೀನಿ. ನೆಕ್ಸ್ಟ್ ಮೆಮೊರಿ ಬರುತ್ತೆ. ಮೆಮೊರಿ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಯಾವುದು? ಮೆಮೊರಿ ಇನ್ನೊಂದು ಪಾರ್ಟ್. ವಾಟ್ ದ ಯೂಸ್ ಆಫ್ ಮೆಮೊರಿ? ಯೂಸ್ ಟು ಸ್ಟೋರ್ ಡೇಟಾ. ಅದಕ್ಕೆ ಒಂದು ಕ್ವಶನ್ ಕೇಳಲ್ಲ, ಯೂಸ್ ಟು ಸ್ಟೋರ್ ಡೇಟಾ ಅಥವಾ ಇನ್ಫಾರ್ಮೇಶನ್, ವಾಟ್ ಎವರ್. ಒಂದು ಡೇಟಾವನ್ನ ಟೆಂಪರವರಿಯಾಗಿ ಇಲ್ಲ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೋಬೇಕು ಅಂದಾಗ ನಾವು ಯೂಸ್ ಮಾಡೋದು ಮೆಮೊರಿಯನ್ನ ಬಳಕೆ ಮಾಡ್ತೀವಿ. ಮೆಮೊರಿಯನ್ನ ಬಳಕೆ ಮಾಡ್ತಾ ಇರ್ತೀವಿ. ಆಯ್ತಾ? ಅದಕ್ಕೆ ಮೆಮೊರಿ ಬಗ್ಗೆ ಯಾರು ಡೆಫಿನೇಷನ್ ಓದಬೇಡಿ, ಅದು ಕಾಮನ್ ಆಗಿ ಗೊತ್ತಿರುತ್ತೆ. ಇನ್ಪುಟ್ ಬಗ್ಗೆ ಸಪರೇಟ್ ಆಗಿ ಓದಕ್ಕೆ ಹೋಗ್ಬೇಡಿ ಡೆಫಿನೇಷನ್, ಅದು ಕಾಮನ್ ಆಗಿ ಗೊತ್ತಿರುತ್ತೆ. ಅದಕ್ಕೆ ಒಂದು ಡೆಫಿನೇಷನ್ ಕೇಳಲ್ಲ ಅವನು. ಸೊ ಮೆಮೊರಿನಲ್ಲಿ ನಿಮಗೆ ಫ್ಲೋ ಚಾರ್ಟ್ ಬರೀತೀನಿ, ಆಮೇಲೆ ನಾವು ಮುಂದೆ ಏನೇನು ಓದಬೇಕು ಅಂತ ಹೇಳ್ತೀನಿ. నేను 3ನೇ ಚಾಪ್ಟರ್, 4ನೇ ಚಾಪ್ಟರ್ ಹೇಳ್ತೀನಿ. ರ್ಯಾಮ್ ಬಗ್ಗೆ ಏನು ಓದಬೇಕು, ರ್ಯಾಮ್ ಬಗ್ಗೆ ಏನು ಕ್ವಶನ್ ಕೇಳಿದಾನೆ, ರಾಮ್ ಬಗ್ಗೆ ಏನು ಕ್ವಶನ್ ಕೇಳಿದಾನೆ, ನಾನು ಕೇಜ್ ಮೆಮೊರಿ ಬಗ್ಗೆ ಏನು ಕ್ವಶನ್ ಕೇಳಿದಾನೆ, ಇದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫ್ಲೋ ಚಾರ್ಟ್ ಅಂತ ಬಂದಾಗ ನಿಮಗೆ 2 ಟೈಪ್ ಆಫ್ ಮೆಮೊರಿ ಬರುತ್ತೆ, 2 ಟೈಪ್ಸ್ ಆಫ್ ಮೆಮೊರಿ ಬರುತ್ತೆ. ಒಂದು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಮೆಮೊರಿ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನ, ಪ್ರಾಥಮಿಕ ಮೆಮೊರಿ ಅಂತ. ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಸೆಕೆಂಡರಿ ಮೆಮೊರಿ ಅಂತ ಕರೆಯೋದು ಇದನ್ನ, ಅಂದ್ರೆ ದ್ವಿತೀಯಕ ಅಂತ ಕನ್ನಡದಲ್ಲಿ ಇದನ್ನ. ಪ್ರಾಥಮಿಕ ಮತ್ತು ದ್ವಿತೀಯಕ ಸ್ಮರಣೆ ಅಥವಾ ಮೆಮೊರಿ ಅಂತ. ಇಷ್ಟು ಸಾಕಾಗಲ್ಲ ನಿಮ್ಗೆ, ಮತ್ತೆ ಸಬ್ ಟೈಪ್ ಬರುತ್ತೆ. ಇದರಲ್ಲಿ ರ್ಯಾಮ್ ಅಂತ ಬರುತ್ತೆ, RAM ಅಂತ, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ. ಫ್ಲೋ ಚಾರ್ಟ್ ಮಾತ್ರ ಬರೀತೀನಿ ಇಲ್ಲಿ. ಮತ್ತೆ ROM ಅಂತ ಬರುತ್ತೆ, ರೀಡ್ ಓನ್ಲಿ ಮೆಮೊರಿ ಅಂತ. ರೀಡ್ ಓನ್ಲಿ ಮೆಮೊರಿ ಅಂತ. ಅರ್ಥ ಆಯ್ತಾ? ಮೆಮೊರಿನಲ್ಲಿ ಪ್ರೈಮರಿ, ಸೆಕೆಂಡರಿ, ಅದರಲ್ಲಿ ಮತ್ತೆ ರ್ಯಾಮ್ ರಾಮ್ ಬರುತ್ತೆ. ಈ ಸಾಕಾಗಲ್ಲ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಮತ್ತೆ ಇದ್ರ ಡಿವೈಡ್ ಆಗುತ್ತೆ. ಸ್ಟ್ಯಾಟಿಕ್ ರ್ಯಾಮ್ ಅಂತ, SRAM ಅಂತ ಬರ್ಕೊಂಡಿರಿ, ಆಮೇಲೆ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಡೈನಮಿಕ್ ರ್ಯಾಮ್ ಅಂತ ಬರುತ್ತೆ. ಸ್ಟ್ಯಾಟಿಕ್ ರ್ಯಾಮ್ ಮತ್ತೆ ಡೈನಮಿಕ್ ರ್ಯಾಮ್ ಅಂತ. ಸ್ಟ್ಯಾಟಿಕ್ ರ್ಯಾಮ್, ಡೈನಮಿಕ್ ರ್ಯಾಮ್ ಅಂತ. ಅದೇ ರೀತಿ ನಮ್ಗೆ ರಾಮ್ ಅಂತ ತಗೊಂಡಾಗ, ROM ಅಂತ ತಗೊಂಡಾಗ PROM ಅಂತ ಬರುತ್ತೆ, ಪ್ರೋಗ್ರಾಮಬಲ್ ರಾಮ್ ಅಂತ. ಫುಲ್ ಫಾರ್ಮ್ ಎಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ಮೆಮೊರಿ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. 100ಕ್ಕೆ 100% ಕ್ವಶನ್ ಫ್ರೇಮ್ ಆಗೋದು ಯಾವುದು? ಮೆಮೊರಿನಲ್ಲಿ. ಅದಕ್ಕೆ ನಾನು ಜಾಸ್ತಿ ಓದ್ಕೊಳ್ಳಿ ಇದನ್ನ. ಫುಲ್ ಫಾರ್ಮ್ ಎಲ್ಲ ಕೇಳ್ತಾನೆ. ಇದನ್ನ ನಾನು 4ನೇ ಚಾಪ್ಟರ್ ಮಾತಾಡ್ತೀನಿ. ಇನ್ನೊಂದು EPROM ಅಂತ ಬರುತ್ತೆ. EPROM ಅಂದ್ರೆ ಎರೇಸಬಲ್ ಪ್ರೋಗ್ರಾಮಬಲ್ ಅಂತ. PROM ಅಂದ್ರೆ ಪ್ರೋಗ್ರಾಮಬಲ್ ಅಂತ, ಬರೆಯೋದು ಮಾತ್ರ, ಅಳ್ಸಕ್ಕಾಗಲ್ಲ. EPROM ಅಂದ್ರೆ ಎರೇಸ್ ಪ್ರೋಗ್ರಾಮ್, ಅಳಿಸು ಮತ್ತೆ ಬರಿ ಅಂತ. ಇನ್ನೊಂದು ಎಲೆಕ್ಟ್ರಿಕಲಿ ಎರೇಸಬಲ್, EPROM ಅಂತ ಬರುತ್ತೆ. EPROM ಅಂತ. ಇಷ್ಟು ಓದ್ಬೇಕು ನೀವು ಪ್ರೈಮರಿ ಮೆಮೊರಿಯಲ್ಲಿ. ಸೆಕೆಂಡರಿ ಮೆಮೊರಿನಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ಬರುತ್ತೆ, ಫ್ಲಾಫಿ ಡಿಸ್ಕ್ ಬರುತ್ತೆ, ಮ್ಯಾಗ್ನೆಟಿಕ್ ಟೇಪ್ ಬರುತ್ತೆ, CD, DVD. ಕ್ವಶನ್ ಕೇಳ್ತಾ ಇರ್ತಾನೆ. ಬ್ಲೂ ರೇ ಡಿಸ್ಕ್ ಅಂತ. ಮೆಮೊರಿ ಕಾರ್ಡ್ ಬರುತ್ತೆ, ಪೆನ್ ಡ್ರೈವ್ ಬರುತ್ತೆ,
ಪೆನ್ ಡ್ರೈವ್ ಮತ್ತೆ SSD ಅಂತ ಬರುತ್ತೆ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಫುಲ್ ಫಾರ್ಮ್ ಎಲ್ಲ ಕೇಳಿದಾನೆ. ಸಾಲಿಡ್ ಸ್ಟೇಟ್ ಹೇಳ್ತೀನಿ. SSD ಅಂದ್ರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಪ್ರೆಸೆಂಟ್ ಡೇ ಜಾಸ್ತಿ ಬಳಕೆ ಮಾಡ್ತಾ ಇದ್ದೀವಿ. ಏನ್ರ ಬದಲಾಗಿ ಹಾರ್ಡ್ ಡಿಸ್ಕ್ ನ ಬದಲಾಗಿ ಇನ್ಸ್ಟೆಡ್ ಆಫ್ ರಿಪ್ಲೇಸ್ಮೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತಾ ಇದೀವಿ? SSD ಅನ್ನ ಬಳಕೆ ಮಾಡ್ತಾ ಇದೀವಿ. ಹೇಳ್ತೀನಿ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ ಡಿಸ್ಕ್ ಮತ್ತೆ SSD ಬಗ್ಗೆ ನಾನು ಮಾತಾಡ್ತೀನಿ. ಕೇಳಿದಾನೆ ಕ್ವಶನ್. ಆಯ್ತಾ? ಇದು ನಿಮಗೆ ಸಿಂಪಲ್ ಡಯಾಗ್ರಾಮ್, ನಿಮಗೆ ಫ್ಲೋ ಚಾರ್ಟ್ ಆಫ್ ಮೆಮೊರಿ. ಆಯ್ತಾ? ಓಕೆ, ಇವಾಗ ಮೇಜರ್ ಪಾರ್ಟ್ ಬರೋಣ. ಈ ಇನ್ಪುಟ್ ಡಿವೈಸ್ ಅಂತ ಮಾತಾಡಿದೆ, ಮೆಮೊರಿ ಅಂತ ಮಾತಾಡಿದೆ, ಇದು ಮತ್ತೆ ಮಾತಾಡ್ತೀವಿ 3rd ಚಾಪ್ಟರ್ 4th ಚಾಪ್ಟರ್ಲಿ. ಬಟ್ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಅಂತ ಬಂದಾಗ ಇಲ್ಲಿ ಮೇಜರ್ ಆಗಿ ತಗೊಳ್ಳೋದು ಯಾವುದು ಅಂದ್ರೆ CPU ಬಗ್ಗೆ. CPU ಬಗ್ಗೆ ತುಂಬಾ ಸಲ ಫ್ರೀ ಮಾರ್ಕ್ಸ್ ತರ್ತೆ ಕ್ವಶನ್. CPU ಬಗ್ಗೆ ಏನ್ ಕೇಳ್ತೆ ನೋಡಿ. CPU ಬಗ್ಗೆ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂದ್ರೆ CPU. ಫುಲ್ ಫಾರ್ಮ್ ಏನು? ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಪ್ರಾಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಫುಲ್ ಫಾರ್ಮ್ ಇನ್ಕ್ಲೂಡಿಂಗ್ ಫುಲ್ ಫಾರ್ಮ್ ಕೇಳಿದ್ದಾನೆ ನೋಡಿ. CPU ಮೊದಲೆಲ್ಲ ಬೇಸಿಕ್ ಲೆವೆಲ್ ಅಂತ ತಿಳ್ಕೊಂಡಿದ್ರು, ಇವಾಗಲೂ ಕೂಡ ಕೇಳಿದ್ದಾನೆ ಕ್ವಶನ್. CPU ಬಗ್ಗೆ ಬಗ್ಗೆ ಫುಲ್ ಫಾರ್ಮ್ ಎಲ್ಲ ಕ್ವಶನ್ ಕೇಳ್ತಾ ಇರ್ತಾನೆ. CPU ಇನ್ನೊಂದು ಹೆಸರು ಇನ್ನೊಂದು ಕೇಳಿದ್ದಾನೆ ಕ್ವಶನ್. ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋ ಪ್ರೊಸೆಸರ್ ಅಂತಾನು ಕರಿತೀವಿ ಇದನ್ನ. ಮೈಕ್ರೋ ಪ್ರೊಸೆಸರ್ ಅಂತ. ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋ ಪ್ರೊಸೆಸರ್ ಆರ್ ಕೋರ್ ಅಂತಾನು ಕರಿತೀವಿ ಇದನ್ನ. ಆರ್ ಮೈಕ್ರೋ ಚಿಪ್ ಅಂತಾನು ಕರಿತೀವಿ ಇದನ್ನ. ಮೈಕ್ರೋ ಚಿಪ್ ಅಂತಾನು ಕರಿತೀವಿ. ಮೈಕ್ರೋ ಚಿಪ್ ಮೇಲೆ ಕ್ವಶನ್ ಆಗಿದೆ. ವಾಟ್ ಈಸ್ ದ ಅದರ್ ನೇಮ್ ಫಾರ್ CPU ಅಂತ ಕೇಳಿದಾನೆ. ಮೈಕ್ರೋ ಚಿಪ್ಗೆ CPUಗೆ ಬೇರೆ ಬೇರೆ ಹೆಸರನ್ನ ಕರಿತೀವಿ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಹಾಗಾದ್ರೆ ನಾನೇನೆ ಬರ್ದ್ಬಿಟ್ಟೆ ವಾಟ್ ಇಸ್ ದ ಅದರ್ ನೇಮು ಫುಲ್ ಫಾರ್ಮ್ ಬರ್ದ್ಬಿಟ್ರೆ ಹಾಗೆ ರೆಸಿಪಿ ಏನ್ ಕೆಲಸ ಮಾಡುತ್ತೆ? ಅದೇ ಸೆಂಟ್ರಲ್ ಪ್ರಾಸೆಸಿಂಗ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಡೇಟಾವನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? CPU. ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾನು 1+2 ಅಂತ ಕೊಡ್ತೀನಿ ಇವಾಗ ಡೇಟಾವನ್ನ. ಡೇಟಾ ಎಲ್ಗೋಗುತ್ತೆ? ರ್ಯಾಮ್ಗೆ ಹೋಗುತ್ತೆ ಡೇಟಾ. ಫಸ್ಟ್ ರ್ಯಾಮ್ ಕೆಲಸ ಏನು? ಸಪ್ಲೈ ಮಾಡೋದು. ಪರ್ಮನೆಂಟ್ ಆಗಿ ಡೇಟಾ ಸ್ಟೋರ್ ಮಾಡಲ್ಲ ರ್ಯಾಮ್, ಟೆಂಪರವರಿ. ಅದು ಯಾವಾಗ್ಲೂ ವೋಲಟೈಲ್ ಅಂತ ಕರೆಯೋದು ಅದನ್ನ. ಟೆಂಪರವರಿ ಮೆಮೊರಿ ಇದು. ನಾನು 1+2 ಅನ್ನೋದು ರ್ಯಾಮ್ ತಗೊಳ್ತು, ಕೊಡಪ್ಪ ಗುರುನು ಅನ್ಬಿಟ್ಟು ನೀನು. ಇದು ತಗೊಂಡು ಏನ್ ಮಾಡುತ್ತೆ? CPU ಸಪ್ಲೈ ಮಾಡುತ್ತೆ. ನೋಡಪ್ಪ ಕೊಟ್ಟಿದ್ದೀನಿ, ಹೋಗಿ ಎಕ್ಸಿಕ್ಯೂಟ್ ಮಾಡು ಅಂತ. CPU ಕೆಲಸ ಏನು? ಪ್ರಾಸೆಸ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು ಅಂತ ಅರ್ಥ. ಅದಕ್ಕೆ ಪ್ರಾಸೆಸಿಂಗ್ ಯೂನಿಟ್ ಅಂತ ಕರೆಯೋದು ಅದನ್ನ. ಸಂಸ್ಕರಣೆ ಮಾಡೋದು ಅಂತ ಕೇಳ್ತೀವಿ ಕನ್ನಡದಲ್ಲಿ, ಪ್ರಾಸೆಸಿಂಗ್ ಅಂತ. ಈಗ ರ್ಯಾಮ್ ಕೊಟ್ಟೆ, ರ್ಯಾಮ್ಗೆ ಹೋಯ್ತು, ರ್ಯಾಮಿಂದ CPU ಹೋಯ್ತು. CPU ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೊಡುತ್ತೆ ನಿಮಗೆ, ಔಟ್ಪುಟ್ ಕೊಡುತ್ತೆ. ಅಂದ್ರೆ CPU ಕೆಲಸ ಏನು? ಇಟ್ ವಿಲ್ ಪರ್ಫಾರ್ಮ್ ಆಲ್ ದ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಎಲ್ಲ ಆಪರೇಷನ್ಗಳನ್ನ ಪರ್ಫಾರ್ಮ್ ಮಾಡೋರು ಯಾರು, ಹ್ಯಾಂಡಲ್ ಮಾಡೋರು ಯಾರು ಅಂದ್ರೆ ಈ ಒಂದು CPU. used to process all operations in computer. ಎಲ್ಲ ಆಪರೇಷನ್ ಹ್ಯಾಂಡಲ್ ಮಾಡೋರು ಯಾರು, ಪ್ರಾಸೆಸ್ ಮಾಡೋರು ಯಾರು ಅಂದ್ರೆ CPU ಪ್ರಾಸೆಸ್ ಮಾಡ್ತಾ ಹೋಗುತ್ತೆ. ಆಯ್ತಾ? ಅದಕ್ಕೆ ನಾವು ಈ CPU ಏನಂತ ಕರಿತೀವಿ? ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಎಲ್ಲವನ್ನೂ ಹ್ಯಾಂಡಲ್ ಮಾಡುತ್ತೆ ಇದು. ಅದಕ್ಕೆ ಆಲ್ಸೋ ಕ್ವಶನ್ ಕೇಳಿದಾನೆ, ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ಅದನ್ನ. ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರೆಯೋದು. ಕಂಪ್ಯೂಟರ್ ಅಂತ ಕರಿತೀವಿ. ಕ್ವಶನ್ ಆಗಿದೆ. ಆಯ್ತಾ? ಇದು ಬೇಸಿಕ್ ಐಡಿಯಾಲಜಿ ಆಫ್ CPU. ಇನ್ನು ಏಲಿಗೆ ಹೋಗಿಲ್ಲ ನಾನು, ಏಲಿ ಬಗ್ಗೆ ಮಾತಾಡ್ತೀನಿ. ಆಯ್ತಾ? ಎಲ್ಲಾ ಪಾಯಿಂಟ್ ನೋಡ್ಕೊಳ್ಳಿ. ಕೇಳಿದಾನೆ ಕ್ವಶನ್. ಮೈಕ್ರೋಚಿಪ್ ಬಗ್ಗೆ ಕೇಳಿದಾನೆ, ವಾಟ್ ಇಸ್ ದ ಅದರ್ ನೇಮ್ ಫಾರ್ CPU ಅಂತ. ಆಯ್ತಾ?
ಅರ್ಥ ಆಯ್ತಾ ಸಿ ಪಿ ಯು ಬಗ್ಗೆ? ಮತ್ತೆ ಇವಾಗ ಸಿ ಪಿ ಯು ಒಳಗಡೆ 3 ಯೂನಿಟ್ ಅಂತ ಹೇಳಿದೆ, ಎಲ್ ಯು, ರಿಜಿಸ್ಟರ್ ಮತ್ತೆ ಸಿ ಯು ಅಂತ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇವಾಗ ಸಿ ಪಿ ಯು ಒಳಗಡೆ ಬ್ಲಾಕ್ ಡಯಾಗ್ರಾಮ್ ಚೆಕ್ ಮಾಡಿ 3 ಯೂನಿಟ್ಗಳು ಬರುತ್ತೆ ಅಂತ ಹೇಳಿದೆ ನಾನು. 3 ಯೂನಿಟ್ಗಳು ಬರುತ್ತೆ ಅಂತ ಹೇಳಿದೆ. ಒಂದನ್ನ ಎ ಎಲ್ ಯು ಅಂತ ಹೇಳಿದ್ವಿ, ಎ ಎಲ್ ಯು ಅಂತ. ಎ ಎಲ್ ಯು ಅಂತ, ಎ ಎಲ್ ಯು ಅಂದ್ರೆ ಏನು? ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ ಅದನ್ನ, ಲಾಜಿಕ್ ಯೂನಿಟ್ ಅಂತ. ಸರಿನಾ? ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ. ಹಾಗಾದ್ರೆ ಈ ಎಲ್ ಕೆಲಸ ಏನ್ ಮಾಡುತ್ತೆ? ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಇಟ್ ವಿಲ್ ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್. ಅರ್ಥಮೆಟಿಕ್ ಆಪರೇಷನ್. ಹಾಗಾದ್ರೆ ಅರ್ಥಮೆಟಿಕ್ ಆಪರೇಷನ್ ಯಾವ್ಯಾವುದು? ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡಿ ನೋಡಿ. ಫಸ್ಟ್ ವರ್ಡ್ ನೋಡಿ, ಅರ್ಥಮೆಟಿಕ್ ಅಂತ ಇದೆ. ಅರ್ಥಮೆಟಿಕ್ ಅಂದ್ರೆ ಏನು ಮಾತಾಡ್ತೀವಿ ಇವಾಗ. ಅಂದ್ರೆ ಪ್ಲಸ್ಸು, ಮೈನಸ್ಸು, ಮಲ್ಟಿಪ್ಲಿಕೇಶನ್ನು, ಮಾಡು, ಡಿವಿಷನ್ನು, ಇದೆಲ್ಲ ನಾವು ಅರ್ಥಮೆಟಿಕ್ ಆಪರೇಷನ್ ಅಂತ ಕರೆಯೋದು. ಇದೆಲ್ಲ ಯಾರು ಮಾಡ್ತಾರೆ? ಸಿ ಪಿ ಮಾಡುತ್ತೆ. ಅಂದ್ರೆ ಎಲ್ ಯು ಮಾಡುತ್ತೆ ಅಂತ ಅರ್ಥ. ಎಲ್ ಯು ಮಾಡುತ್ತೆ ಅಂತ ಅರ್ಥ. ಇದು ವರ್ಡ್ ನೋಡಿ, ಫುಲ್ ಫಾರ್ಮ್ ನೋಡಿ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಅಂತ ಇದೆ. ಅರ್ಥಮೆಟಿಕ್ ಆಪರೇಷನ್ ಮುಗೀತು, ಇದು ಮುಗೀತು. ನೆಕ್ಸ್ಟ್ ಯಾವುದು? ಲಾಜಿಕ್ ಅಂತ ಇದೆ. ಲಾಜಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಇಟ್ ವಿಲ್ ಪರ್ಫಾರ್ಮ್ ಲಾಜಿಕಲ್ ಆಪರೇಷನ್ಸ್ ಅಂತ. ಲಾಜಿಕಲ್ ಆಪರೇಷನ್ಸ್ ಅಂತ ಮಾಡುತ್ತೆ ಇದು. ಅಂದ್ರೆ ಏನು? ಬೈನರಿ ವ್ಯಾಲ್ಯೂಗಳನ್ನ ಕಂಪ್ಯಾರಿಸನ್ ಮಾಡೋದು ಅಂತ ಅರ್ಥ. ನೋಡಿ ಇವಾಗ ಬೈನರಿ ವ್ಯಾಲ್ಯೂ ಯೂಸ್ ಮಾಡ್ಕೊಳುತ್ತೆ. ಇದೇನು? ಆಂಡ್ ಅಂತ ಬರುತ್ತೆ, ಚಿಕ್ಕ ಆರ್ ಅಂತ ಬರುತ್ತೆ, ನಾಟ್ ಅಂತ ಬರುತ್ತೆ, ನಾರ್ ಅಂತ ಬರುತ್ತೆ, ಮತ್ತೆ ನ್ಯಾಂಡ್ ಅಂತ ಬರುತ್ತೆ, ಎಕ್ಸಾರ್ ಅಂತ ಬರುತ್ತೆ, ಎಕ್ಸ್ನಾರ್ ಅಂತ ಬರುತ್ತೆ. ಇದೇ ಕಾನ್ಸೆಪ್ಟ್ ನ ಲಾಜಿಕ್ ಗೇಟ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಮತ್ತೆ ಹೇಳ್ತೀನಿ, ಇಲ್ಲಿ ಡಯಾಗ್ರಾಮ್ ಗೊತ್ತಿರ್ಬೇಕು, ಟೇಬಲ್ ಗೊತ್ತಿರ್ಬೇಕು ಅಂತ ಹೇಳಿದೆ ನೋಡಿ, ಇಲ್ಲೇ ಗೊತ್ತಿರ್ಬೇಕಾಗುತ್ತೆ. ಸರಿನಾ? ಸೊ ಹಾಗಾದ್ರೆ ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡ್ತು, ಲಾಜಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡ್ತು. ಲಾಜಿಕ್ ಅಂತ ನಿಮ್ಗೆಲ್ಲ ಬೈನರಿ ಬಳಕೆ ಮಾಡ್ಕೊಳ್ಳುತ್ತೆಲ್ಲ, ಬೈನರಿಯನ್ನ ಬಳಕೆ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಹೆಂಗ್ ವರ್ಕ್ ಆಗುತ್ತೆ, ಅಡಿಷನ್ ಮಾಡಿದ್ರೆ ಹೆಂಗೆ, ಸಬ್ಟ್ರಾಕ್ಷನ್ ಮಾಡಿದ್ರೆ ಹೆಂಗೆ, ಇದೆಲ್ಲ ಡಿವಿಷನ್ ಮಾಡಿದ್ರೆ ಹೆಂಗೆ, ಇದೆಲ್ಲ ಅದೇ ನಿಮ್ಗೆ ತಗೊಳ್ತಾ ಹೋಗುತ್ತೆ. ಅದು ಲಾಜಿಕಲ್ ಆಪರೇಷನ್ ಅಂತ ಕರಿತೀವಿ. ಆ್ಯಂಡು, ಆರು, ನಾಟು, ಇದೆಲ್ಲ. ಇಷ್ಟು ಸಾಕಾಗಲ್ಲ ನಿಮ್ಗೆಲ್ಲ. ಈ ಎಲ್ ಯು ನೋಡಿ 2 ವರ್ಡ್ ಬಿಟ್ಟು ಬೇರೆ ಇನ್ನೊಂದು ಎಕ್ಸ್ಟ್ರಾ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಕಂಪ್ಯಾರಿಸನ್ ಆಪರೇಷನ್ ಅಂತ ಕರಿತೀವಿ. ಕಂಪ್ಯಾರಿಸನ್ ಆಪರೇಷನ್ ಅಂತ ಅಂದ್ರೆ ಏನು? ಗ್ರೇಟರ್ ದ್ಯಾನು, ಲೆಸ್ ದ್ಯಾನು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಇದೆಲ್ಲ ನಾವೇನಂತ ಕರಿತೀವಿ? ಕಂಪ್ಯಾರಿಸನ್ ಆಪರೇಷನ್ ಅಂತ ಕರೆಯೋದು. ಇಷ್ಟೇ ನಿಮ್ಗೆ ಓದ್ಬೇಕಾರದು ಏರಿನಲ್ಲಿ. ಆಯ್ತಾ? ಎಲ್ಲಿ ಬಂದ್ರೆ 3 ಪಾಯಿಂಟ್. ಒಂದು ಅರ್ಥಮೆಟಿಕ್, ಇನ್ನೊಂದು ಲಾಜಿಕಲ್, ಕಂಪ್ಯಾರಿಸನ್, ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ನಿಮ್ಗೇನು ಪ್ಲಸ್ ಮೈನಸ್ ಎಲ್ಲ ಕೊಟ್ಬಿಟ್ಟು ಇದು ಯಾವ ಆಪರೇಷನ್ ಕೊಡಲ್ಲ ಅವನು. ಜಸ್ಟ್ ಏನ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳ್ತಾನೆ ಎಲ್ ಯು, ಬೇರೆ ಏನೇನು ಕೇಳಲ್ಲ ಹಂಗೆಲ್ಲ. ಈ ಸಿಂಬಲ್ ಕೊಡೋದು, ಈ ಸಿಂಬಲ್ ಕೊಡೋದು ಹಂಗೆಲ್ಲ ಮಾಡಲ್ಲ ನಿಮ್ಗೆಲ್ಲ. ಅಷ್ಟೊಂದು ಓವರ್ ಎಲ್ಲ ಕೇಳಲ್ಲ, ಮತ್ತೆ ಅಷ್ಟೊಂದು ಈಸಿನೇ ಕೇಳಲ್ಲ ನಮ್ಗೆಲ್ಲ. ಇದು ನಿಮ್ಗೆ ಎಲ್ ಯು ಅನ್ನೋ ಒಂದು ಯೂನಿಟ್ ಅಲ್ಲಿ ಬರುವಂತದ್ದು. ನಾನು ಅವಾಗಲೇ ಹೇಳಿದೆ ಸಿ ಪಿ ಒಳಗಡೆ 3 ಯೂನಿಟ್ ಬರುತ್ತೆ ಅಂತ. ಒಂದು ಎಲ್ ಯು, ರಿಜಿಸ್ಟರ್ ಮತ್ತೆ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ತುಂಬಾ ಈಸಿ, ಏನ್ ದೊಡ್ಡ ವಿಷಯ ಅಲ್ಲ ಅದು. ಎಲ್ ಯು ಮುಗೀತು. ರಿಜಿಸ್ಟರ್ ಬಗ್ಗೆ ಮಾತಾಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದು. ರಿಜಿಸ್ಟರ್ ಮೇಲೆ ಒಂದು 3 ಕ್ವಶನ್ ಕೇಳಿದ್ದಾನೆ. ನಾರ್ಮಲ್ ಆಗಿ ಕ್ವಶನ್ ಕೇಳೋದು 3, ರಿಜಿಸ್ಟರ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. 3 ಕ್ವಶನ್ ಕೇಳ್ತಾನೆ, ನಾರ್ಮಲ್ ಆಗಿ ಕ್ವಶನ್ ಕೇಳುವಂಥದ್ದು ರಿಜಿಸ್ಟರ್ ಮೇಲೆ. ಈ ರಿಜಿಸ್ಟರ್ ಅನ್ನೋದು ನಿಮ್ಗೆ ತುಂಬಾ ಡೇಟಾವನ್ನು ಹೋಲ್ಡ್ ಮಾಡಲ್ಲ. ಟೆಂಪರವರಿ ಡಿವೈಸ್ ಇದೆಲ್ಲ, ಚಿಕ್ಕ ಚಿಕ್ಕ ಡಿವೈಸ್ಗಳಿದು. ಸ್ಮಾಲ್ ಡಿವೈಸ್ ಯೂಸ್ ಟು ಹೋಲ್ಡ್ ದ ಡೇಟಾ ಟೆಂಪರವರಿಲಿ, ಯೂಸ್ ಟು ಸ್ಟೋರ್ ಡೇಟಾ, ಯೂಸ್ ಟು ಸ್ಟೋರ್ ಡೇಟಾ ಟೆಂಪರವರಿಲಿ. ಟೆಂಪರವರಿಯಾಗಿ ಡೇಟಾವನ್ನು ಹೋಲ್ಡ್ ಮಾಡಬೇಕು ಅಂದಾಗ ಬಳಕೆ ಇಂಟರ್ನಲ್ಲಿ ಬಳಕೆ ಯಾವ್ದು ಯೂಸ್ ಆಗುತ್ತೆ? ರಿಜಿಸ್ಟರ್ ಯೂಸ್ ಆಗುತ್ತೆ. ರಿಜಿಸ್ಟರು
ಯೂಸ್ ಮಾಡ್ಕೊಳ್ಳುತ್ತೆ, ಆಟೋಮೆಟಿಕ್ ಯೂಸ್ ಮಾಡ್ಕೊಂಡು ಏನ್ ನಾನೇನು ಹೋಗಿ ಒಳಗಡೆ ಹೋಗಿ ಯೂಸ್ ಮಾಡಲ್ಲ, ನೀನೇನು ಯೂಸ್ ಮಾಡಲ್ಲ, ಜಸ್ಟ್ ನಾವು ಆಪರೇಷನ್ ಪರ್ಫಾರ್ಮ್ ಮಾಡೋದಷ್ಟೇ ಕೆಲಸ, ಆಟೋಮೆಟಿಕ್ ತಗೊಳುತ್ತದು. ಸೊ ನೋಡಿ, ಒಂದ್ ಕ್ವಶನ್ ಮುಗೀತು. ರಿಜಿಸ್ಟರ್ ಅನ್ನೋದು ನಿಮ್ಗೆಲ್ಲ ಚಿಕ್ಕ ಚಿಕ್ಕ ಡಿವೈಸ್ಗಳು ದಟ್ ಯೂಸ್ ಟು ಸ್ಟೋರ್ ದ ಡೇಟಾ ಟೆಂಪರರಿ. ಇದು ನಿಮ್ಗೆಲ್ಲ ಫಾಸ್ಟೆಸ್ಟ್ ಡಿವೈಸ್, ಇದು ಫಾಸ್ಟೆಸ್ಟ್ ಮೆಮೊರಿ ಇದನ್ನೇ ನಿಮ್ಗೆ, ಇದು ಮೆಮೊರಿಯಾಗಿ ಕೆಲಸ ಮಾಡುತ್ತೆ. ಫಾಸ್ಟೆಸ್ಟ್ ಮೆಮೊರಿ ಇನ್ ಕಂಪ್ಯೂಟರ್ ಸಿಸ್ಟಮ್ ಯಾವುದು ಅಂದ್ರೆ ನಿಮ್ಗೆ ಕೇಚ್ ಮೆಮೊರಿ ನಿಮ್ಗೆ ಬಿಟ್ರೆ ಇದೆ ಫಾಸ್ಟೆಸ್ಟ್. ನಿಮ್ಗೆ ಕೇಚ್ ಮೆಮೊರಿಗಿಂತ ಇದೆ ಫಾಸ್ಟ್. ನಿಮ್ಗೆ ಫಾಸ್ಟೆಸ್ಟ್ ಮೆಮೊರಿ ಇದು, ಫಾಸ್ಟೆಸ್ಟ್ ಮೆಮೊರಿ. ಫಾಸ್ಟೆಸ್ಟ್ ಮೆಮೊರಿ ಯಾವುದು? ರಿಜಿಸ್ಟರ್. ಅದಾದ್ಮೇಲೆ ಕೇಚ್ ಮೆಮೊರಿ ಬರುತ್ತೆ, ಅದಾದ್ಮೇಲೆ ರ್ಯಾಮ್ ಬರುತ್ತೆ. ಯಾವತ್ತು ಒಂದು ನೋಡಿ, ಏನಾದ್ರೂ ಪೇಪರ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಕನ್ಫ್ಯೂಸ್ ಮಾಡಿದ್ದಾನೆ ಅವನು, ಮೆಮೊರಿ ಒಂದು ಕ್ವಶನ್ ಕೇಳಿದ್ದಾನೆ, ಐಡೆಂಟಿಫೈ ದ ಫಾಸ್ಟೆಸ್ಟ್ ಮೆಮೊರಿ ಫ್ರಮ್ ದ ಫಾಲೋಯಿಂಗ್ ಅಂತ. ಅವನೇನ್ ಕೊಟ್ಟಿದ್ದಾನೆ? ಒಂದು ರಿಜಿಸ್ಟರ್ ಅಂತ ಕೊಟ್ಟಿದ್ದಾನೆ, ಎರಡು ಕೇಚ್ ಮೆಮೊರಿ ಅಂತ ಕೊಟ್ಟಿದ್ದಾನೆ, ಮೂರನೇದು ರ್ಯಾಮ್ ಅಂತ ಕೊಟ್ಟಿದ್ದಾನೆ, ಇನ್ನೊಂದು ಹಾರ್ಡ್ ಡಿಸ್ಕ್ ಅಂತ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ಇವನು ರಿಜಿಸ್ಟರ್ ಅಂತ ಕೊಟ್ಟಿದ್ರೆ ರಿಜಿಸ್ಟರ್ ಇಸ್ ರೈಟ್ ಆನ್ಸರ್. ರಿಜಿಸ್ಟರ್ ಕೊಟ್ಟಿಲ್ಲ ಅಂತ ಅಂದ್ರೆ ಆಪ್ಷನ್ ಅಲ್ಲಿ ಕೇಚ್ ಮೆಮೊರಿ ಇಸ್ ಆನ್ಸರ್. ಅರ್ಥ ಆಯ್ತಾ? ಅಂದ್ರೆ ಕಂಪ್ಯೂಟರ್ ಅಲ್ಲಿ ಫಾಸ್ಟೆಸ್ಟ್ ಯಾವುದು ಅಂದ್ರೆ ರಿಜಿಸ್ಟರ್, ಅದಾದ್ಮೇಲೆ ಕೇಚ್ ಮೆಮೊರಿ ಬರುತ್ತೆ, ಅದಾದ್ಮೇಲೆ ರ್ಯಾಮ್ ಬರುತ್ತೆ. ಅವತ್ತು ನೆನ್ಪಿಟ್ಕೊಳ್ಳಿ ಅದು, ಸರಿನಾ? ಹಾಗಾದ್ರೆ ರಿಜಿಸ್ಟರ್ ಅನ್ನೋದು ಫಾಸ್ಟೆಸ್ಟ್ ಮೆಮೊರಿಯಿಂದ ಕಂಪ್ಯೂಟರ್ ಸಿಸ್ಟಮ್. ಕ್ವಶನ್ ಆಗಿದೆ, ಕ್ವಶನ್ ಫ್ರೇಮ್ ಆಗಿದೆ ನಿಮಗೆ. ಹಾಗಾದ್ರೆ ರಿಜಿಸ್ಟರ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದಾನೆ. ರಿಜಿಸ್ಟರ್ಗೆ ಇನ್ನೊಂದು ಹೆಸರು ಹೇಳ್ತೀವಿ, ಸೆಟ್ ಆಫ್ ಫ್ಲಿಪ್ ಫ್ಲಾಪ್. ಸೆಟ್ ಆಫ್ ಫ್ಲಿಪ್ ಫ್ಲಾಪ್ ಇಸ್ ಕಾಲ್ಡ್ ರಿಜಿಸ್ಟರ್ ಅಂತಾನು ಕರಿತೀವಿ. ಸೆಟ್ ಆಫ್ ಫ್ಲಿಪ್ ಫ್ಲಾಪ್ ನ ರಿಜಿಸ್ಟರ್ ಅಂತಾನು ಕರಿತೀವಿ. ಕ್ವಶನ್ ಕೇಳಿದಾನೆ, ಸೆಟ್ ಆಫ್ ಫ್ಲಿಪ್ ಫ್ಲಾಪ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದಾನೆ, ದಟ್ ಈಸ್ ಕಾಲ್ಡ್ ರಿಜಿಸ್ಟರ್ ಅಂತ. ಫ್ಲಿಪ್ ಫ್ಲಾಪ್ ಗಳ ಗುಂಪನ್ನ ನಾವು ರಿಜಿಸ್ಟರ್ ಅಂತ ಕರಿತೀವಿ. ಹಾಗಾದ್ರೆ ಫ್ಲಿಪ್ ಫ್ಲಾಪ್ ಅಂದ್ರೆ ಏನು ಅಂತ ಹೇಳ್ತೀನಿ. ಆಯ್ತಾ? ರಿಜಿಸ್ಟರ್ ಏನ್ ಮಾಡುತ್ತೆ? ಡೇಟಾವನ್ನ ಟೆಂಪರವರಿಗೆ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಪರ್ಮನೆಂಟ್ ಆಗಿ ಯೂಸ್ ಮಾಡಲ್ಲ, ಇದು ಸ್ಟೋರ್ ಮಾಡ್ಕೊಳ್ಳಲ್ಲ. ಫಾಸ್ಟೆಸ್ಟ್ ಮೆಮೊರಿ ಅದಕ್ಕೆ ಕರೆಯೋದು, ಪರ್ಮನೆಂಟ್ ಆಗಿ ಯೂಸ್ ಮಾಡಲ್ಲ, ಇಮಿಡಿಯೇಟ್ ತಗೊಂಡ್ ಬಿಟ್ಬಿಡುತ್ತೆ. ಇದು ಸೆಟ್ ಆಫ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಹಾಗಾದ್ರೆ ಫ್ಲಿಪ್ ಫ್ಲಾಪ್ ಅಂದ್ರೆ ಏನು ಅಂದ್ರೆ, ಫ್ಲಿಪ್ ಫ್ಲಾಪ್ ಅನ್ನೋದು ನಿಮ್ಗೆ ಚಿಕ್ಕ ಚಿಕ್ಕ ಸ್ಮಾಲ್ ಡಿವೈಸ್ಗಳಿದೆ, ಚಿಕ್ಕ ಚಿಕ್ಕ ಸಾಧನಗಳಿದೆಲ್ಲ. ಡಿವೈಸ್ ಯೂಸ್ ಟು ಸ್ಟೋರ್ ಓನ್ಲಿ ಒನ್ ಬಿಟ್ ಆಫ್ ಇನ್ಫಾರ್ಮೇಶನ್. ಓನ್ಲಿ ಒನ್ ಬಿಟ್ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ಒನ್ ಬಿಟ್ ಆಫ್ ಇನ್ಫಾರ್ಮೇಶನ್, ಒಂದೇ ಒಂದು ಬಿಟ್ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಬಿಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಇದೆಲ್ಲ ಚಿಕ್ಕ ಚಿಕ್ಕ ಡಿವೈಸ್ಗಳು, ಇದು ಒಂದೊಂದೇ ಬಿಟ್ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕ್ವಶನ್ ಕೇಳಿದಾನೆ, ಫ್ಲಿಪ್ ಫ್ಲಾಪ್ ಎಷ್ಟು ಬಿಟ್ ಅನ್ನ ಸ್ಟೋರ್ ಮಾಡ್ಕೊಳುತ್ತೆ ಅಂತ. 1, 4, 5, 2. 1 ಇಸ್ ಆನ್ಸರ್, 1 ಬಿಟ್ ಮಾತ್ರ. ನೋಡಿ, ಇವಾಗ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ. 0, 1, 0, 1 ಅಂತ. ಈ ಪ್ರತಿಯೊಂದು ಬಿಟ್ ಅಂತ ಕರೆಯೋದು ನಾವು. ಇದು ಒಂದು ಬಿಟ್ಟು, ಇದು ಒಂದು ಬಿಟ್ಟು, ಇದು ಬಿಟ್ಟು, ಇದು ಬಿಟ್ಟು. ಹಾಗಾದ್ರೆ ಈ 4 ಬಿಟ್ ಅನ್ನ ಸ್ಟೋರ್ ಮಾಡ್ಬೇಕು ಅಂದಾಗ ಎಷ್ಟು ಫ್ಲಿಪ್ ಫ್ಲಾಪ್ ಬೇಕು? 4 ಫ್ಲಿಪ್ ಫ್ಲಾಪ್ ಬೇಕು. ನಾನು 100 ಡೇಟಾ ಎಂಟ್ರಿ ಮಾಡ್ತೀನಿ, 100 ಫ್ಲಿಪ್ ಫ್ಲಾಪ್ ಯೂಸ್ ಮಾಡ್ಕೊಳತ್ತಾ? ಅದಕ್ಕೆ ಇದು ಟೆಂಪರರಿ, ಅಲ್ಲಿ ತಾವು ಬಿಟ್ಬಿಡುತ್ತೆ. ಅದು ಲೊಕೋಟಿ ಅಂದ್ರೆ ಫ್ಲಿಪ್ ಫ್ಲಾಪ್ ನಾವು ಇನ್ಸರ್ಟ್ ಮಾಡಕ್ ಆಗಲ್ಲ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಅದಕ್ಕೆ ಟೆಂಪರರಿ ಯೂಸ್ ಮಾಡ್ಕೊಂಡು ತಗೊಳುತ್ತೆ ಬಿಡುತ್ತೆ, ತಗೊಳುತ್ತೆ ಕಳಿಸುತ್ತೆ, ತಗೊಳುತ್ತೆ ಕಳಿಸುತ್ತೆ. ಇದು ಅದಕ್ಕೆ ಇದು ಟೆಂಪರರಿ ಅಂತ ಕರೆಯೋದು, ಪರ್ಮನೆಂಟ್ ಆಗಿ ಬಳಕೆ ಮಾಡಲ್ಲ. ಅದು ಟೆಂಪರರಿಗೆ ಒಂದೇ ಒಂದು ಬಿಟ್ಟು ಮಾತ್ರ ಹೋಲ್ಡ್ ಮಾಡ್ಕೊಳ್ಳುತ್ತೆ ಡೇಟಾವನ್ನ, ಜಾಸ್ತಿ ಮಾಡ್ಕೊಳ್ಳಲ್ಲ, ಯೂಸ್ ಮಾಡಲ್ಲ ಅದನ್ನ. ದಟ್ ಈಸ್ ಅಬೌಟ್ ದ ರಿಜಿಸ್ಟರ್ಸ್. ನೀವೆಲ್ಲ ಹೈಯರ್ ಸ್ಟಡೀಸ್ಗೆ ಹೋದಾಗ ಫ್ಲಿಪ್ ಫ್ಲಾಪ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಟಿ ಫ್ಲಿಪ್ ಫ್ಲಾಪ್, ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಂತ ಬರುತ್ತೆ, ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಂತ ಬರುತ್ತೆ, ಟಿ ಫ್ಲಿಪ್ ಫ್ಲಾಪ್ಸ್ ಅಂತ ಬರುತ್ತೆ. ಇದೆಲ್ಲ ಬೇರೆ ಬೇರೆ ಎಕ್ಸಾಂಪಲ್ ಬರುತ್ತೆ ನಿಮಗೆಲ್ಲ ಹೈಯರ್ ಸ್ಟಡೀಸ್ನಲ್ಲಿ. ಇಲ್ಲೆಲ್ಲ ನಾವು ಓದಲ್ಲ ಅಷ್ಟೇ, ಇದೆಲ್ಲ ನಾವು ಓದಲ್ಲ ಇಲ್ಲಿ. ಅರ್ಥ ಆಯ್ತಾ? ಏಲಿ ಬಗ್ಗೆ ಅರ್ಥ ಆಯ್ತಾ? ರಿಜಿಸ್ಟರ್ ಬಗ್ಗೆ ಅರ್ಥ ಆಯ್ತಾ? ಕಾಮನ್ ಕ್ವಶನ್ ಕೇಳ್ತಾ ಇರ್ತಾನೆ ರಿಜಿಸ್ಟರ್ ಮೇಲೆ. ಏಲಿ ಬಗ್ಗೆ ರೀಸೆಂಟ್ಗೂ ಕೂಡ ಕ್ವಶನ್ ಫ್ರೇಮ್ ಆಗಿದೆ. ಇದನ್ನ ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ರಪ್ಪ. ಆಯ್ತಾ? ಆನ್ಲೈನ್
ನೆಕ್ಸ್ಟ್ ಏನಿದೆ, ಸಿ ಪಿ ಒಳಗಡೆ ಎಲ್ಲಿ ಆಯ್ತು, ರಿಜಿಸ್ಟರ್ ಆಯ್ತು, ಇನ್ನೊಂದು ಕಂಟ್ರೋಲ್ ಯೂನಿಟ್ ಅಂತ ಮಾತಾಡ್ತೀವಿ. ಕಂಟ್ರೋಲ್ ಯೂನಿಟ್ ಅಂತ, ಕಂಟ್ರೋಲ್ ಯೂನಿಟ್ ನೀವೆಲ್ಲ ಬೈಟ್ ಮಾಡೋದೇನು ಇಲ್ಲ ನಿಮ್ಗೆಲ್ಲ. ಕಂಟ್ರೋಲ್ ನಿಯಂತ್ರಣ ಯೂನಿಟ್ ಘಟಕ ಅಂತ ನೋಡಿ. ಮೂರನೇ ಯೂನಿಟ್ ಸಿ ಯು ಅಂತ ಹೇಳಿದೆ, ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಅಂತ ಕರೆಯೋದು, ಕಂಟ್ರೋಲ್ ಯೂನಿಟ್ ಅಂತ. ನಾವು ಆ ಡಯಾಗ್ರಾಮ್ ಬರ್ದೆ ನೋಡಿ, ನೋಡಿ ಇನ್ಪುಟ್ ಅಂತ ಬರ್ದೆ, ಇಲ್ಲಿ ಸಿ ಪಿ ಯು ಅಂತ ಬರ್ದೆ, ಇಲ್ಲಿ ಮೆಮೊರಿ ಅಂತ ಬರ್ದೆ, ಇಲ್ಲಿ ಔಟ್ಪುಟ್ ಅಂತ ಬರ್ದೆ. ಕರೆಕ್ಟಾ? ಇದೆಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ, ಸಿಗ್ನಲ್ಗಳ ಕಳಿಸ್ಕೊಂಡು ಕಂಟ್ರೋಲ್ ಮಾಡೋರು ಯಾರು ಅಂದ್ರೆ ನಿಮ್ಗೆ ಸಿ ಯು ಅಂತ ಕರಿತೀವಿ ಅದನ್ನ. ಕಂಟ್ರೋಲ್ ಯೂನಿಟ್ ಯೂಸ್ಡ್ ಟು ಕಂಟ್ರೋಲ್ ದ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಬೇರೆ ಬೇರೆ ಘಟಕಗಳಿದೆಯಲ್ಲ, ಇನ್ಪುಟ್ ಔಟ್ಪುಟ್ ಮೆಮೊರಿ ಎಲ್ಲ, ಅದನ್ನ ಹ್ಯಾಂಡಲ್ ಮಾಡೋರು ಯಾರು, ಕಂಟ್ರೋಲ್ ಮಾಡೋರು ಯಾರು ಅಂದ್ರೆ ಕಂಟ್ರೋಲ್ ಯೂನಿಟ್ಗಳು ಸಿಗ್ನಲ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಅದನ್ನ. ಪ್ರತಿಯೊಂದು ಕಂಟ್ರೋಲ್ ಮಾಡ್ಬೇಕಲ್ಲ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಸ್ಟೋರ್ ಆಗಬೇಕು, ಇದೆಲ್ಲ ಕಂಟ್ರೋಲ್ ಮಾಡೋರು ಯಾರು? ಈ ಕಂಟ್ರೋಲ್ ಯೂನಿಟ್ ಸಿಗ್ನಲ್ಗಳ ಮುಖಾಂತರ, ಎಲೆಕ್ಟ್ರಿಕಲ್ ಸಿಗ್ನಲ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಕಂಟ್ರೋಲ್ ಯೂನಿಟ್ ಯೂಸ್ಡ್ ಟು ಕಂಟ್ರೋಲ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ, ಯೂನಿಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೀವಿ. ಡಿಫರೆಂಟ್ ಯೂನಿಟ್ಸ್ ಅಥವಾ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಯೂನಿಟ್ಸ್ ಆಫ್ ಕಂಪ್ಯೂಟರ್ ಅಂತ ನೋಡಿ. ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, ಔಟ್ಪುಟ್ ಯೂನಿಟ್, ಸಿ ಪಿ ಯೂನಿಟ್, ಇದೆಲ್ಲ ಕಂಟ್ರೋಲ್ ಮಾಡೋರು ಯಾರು? ಸಿ ಯು. ಒಬ್ಬರು ಬೇಕಲ್ಲ ಒಬ್ರು ಕಂಟ್ರೋಲ್ ಮಾಡಕ್ಕೆ. ಹಾಗಾಗಿ ಕಂಟ್ರೋಲ್ ಯೂನಿಟ್ ಯೂಸ್ ಟು ಕಂಟ್ರೋಲ್ ದ ಡಿಫರೆಂಟ್ ಪಾರ್ಟ್ಸ್ ಅಥವಾ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನ. ಕ್ವಶನ್ ಜಾಸ್ತಿ ಕೇಳಿಲ್ಲ, ಕ್ವಶನ್ ರೀಸೆಂಟ್ಗೆ ತುಂಬಾ ವರ್ಷ ಆಯ್ತಿದಾರಲ್ಲ ಕ್ವಶನ್ ಕೇಳಿ. ಮೊದಲೆಲ್ಲ ತುಂಬಾ ಸಲ ಕೇಳ್ತಿದ್ದ, ರೀಸೆಂಟ್ ಪೇಪರ್ಗಳಲ್ಲಿ ನೀವೆಲ್ಲ ಆನ್ಸರ್ ಮಾಡ್ಬಿಡ್ತೀನಿ ಅಂತ ಗೊತ್ತು ಅವನು, ಅದಕ್ಕೆ ಅವ್ನು ಕೇಳಲ್ಲ. ಇದ್ರ ಮೇಲೆ ಕಂಟ್ರೋಲ್ ಯೂನಿಟ್ ಫುಲ್ ಫಾರ್ಮ್ ಏನಂತ ಕೇಳಲ್ಲ. ಏಲು ಕೇಳ್ತಾ ಇರೋದೇ ದೊಡ್ಡ ವಿಷಯ. ಕೇಳಬಾರ್ದು ಅವ್ನು, ಆಕ್ಚುಲಿ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಅವ್ನು ಕೇಳಬಾರ್ದು ಏಲಿ ಫುಲ್ ಫಾರ್ಮ್, ಆದ್ರೂ ಕೂಡ ಕೇಳ್ತಾ ಇದ್ದಾನೆ. ಅವ್ನು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಕೇಳ್ತಾನೆ. ಬಹಳ ಸಂತೋಷ, ಈಸಿ ಕೇಳಿದ್ರೆ ನೀವು ಸೆಲೆಕ್ಟ್ ಆಗ್ಬೋದು, ಬಹಳ ಸಂತೋಷ. ಇದು ನಿಮ್ಗೆಲ್ಲ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಬರುವಂತ ವಿಷಯಗಳು, ಸರಿನಾ? ನೋಡಿ ಹೆಂಗೆ ಓದ್ಬೇಕು ಒಂದು ಟಾಪಿಕ್ ಅನ್ನ, ಒಂದು ಚಾಪ್ಟರ್ ಅಂತ ಓದ್ಬೇಕಾ, ತಿಳ್ಕೊಬೇಕಾಗತ್ತೆ. ಅದಕ್ಕೆ ನಾವು ಕ್ಲಾಸ್ಗೆ ಯಾಕೆ ಹೋಗ್ತೀವಿ ಅಂತ ಅದೇ ಉದ್ದೇಶ ಅಷ್ಟೇ. ನಾನು ಬುದ್ಧಿವಂತ, ನೀವು ಬುದ್ಧಿವಂತರಲ್ಲ, ಅಥವಾ ನೀವು ಬುದ್ಧಿವಂತರು ನಾನು ದಡ್ಡ ಅಂತಲ್ಲ. ಇಲ್ಲೆಲ್ಲ ಒಂದು ಪ್ಲಾನಿಂಗ್ ಅಲ್ಲಿ ಓದ್ಬೇಕು, ಒಂದು ಗೈಡ್ ಬೇಕು, ಒಂದು ಗೈಡ್ಲೈನ್ಸ್ ಬೇಕಾಗತ್ತೆ. ಏನು ಓದ್ಬೇಕು, ಏನು ಓದ್ಬಾರ್ದು ಅಂತ. ಈ ಚಾಪ್ಟರ್ಲಿ ಡೆಫಿನೇಷನ್, ಡೇಟಾ ಬಗ್ಗೆ ಹೇಳಿದೆ, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಗ್ಗೆ ಹೇಳಿದೆ, ಸಿ ಪಿ ಬಗ್ಗೆ ಹೇಳಿದೆ. ಚೆಕ್ ಮಾಡಿ ಈಗ ಒಂದ್ಸಲ ವಾಯ್ಸ್ ಕರೆಕ್ಟ್ ಆಗಿದೆಯಾ ಅಂತ. ಆನ್ಲೈನ್ ಯಾರಿದ್ದೀರಾ ಚೆಕ್ ಮಾಡ್ಕೊಳ್ಳಿ, ವಾಯ್ಸು ರಿಪ್ಲೈ ಮಾಡಿ, ವಾಯ್ಸ್ ಏನಾದ್ರು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಯಾರ ಕಟ್ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ಆನ್ಲೈನ್ ನೋಡಿ, ಲಾಸ್ಟ್ ಟಾಪಿಕ್ ಇದು. ಈ ಚಾಪ್ಟರ್ಲಿ 3 ಸಲ ಕೇಳಿದ ಟಾಪಿಕ್ ಇದು. 3 ಸಲ ಕೇಳಿರೋದು, 3 ಸಲನು ಒಂದೇ ಆಂಗಲ್ ಅಲ್ಲಿ ಕ್ವಶನ್ ಫ್ರೇಮ್ ಆಗಿದೆ, ಚೇಂಜ್ ಮಾಡಿಲ್ಲ ಅವನು. ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ ಬರುತ್ತೆ ಒಂದು, ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ, ಪ್ರಾಸೆಸಿಂಗ್ ಸೈಕಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಇದು ಕೇಳಿರೋದೇ 3 ಸಲ ಕ್ವಶನ್. ನೀವು ಓಲ್ಡ್ ಪೇಪರ್ ನೋಡಿ, ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ 3 ಸಲ ಕೇಳಿರೋದು ನಿನ್ಗೆ. 3 ಸಲನು ಒಂದೇ ಆಂಗಲ್ ಕ್ವಶನ್ ಕೇಳಿದ್ದಾನೆ, ಚೇಂಜ್ ಮಾಡಿಲ್ಲ ಅವನು. ಸೈಕಲ್ ಅಂತ ಹೇಳ್ತಾ ಇದ್ದಾನೆ, ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಥವಾ ಇನ್ಸ್ಟ್ರಕ್ಷನ್ ಪ್ರಾಸೆಸಿಂಗ್ ಸೈಕಲ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಒಂದು ಡೇಟಾವನ್ನ ತಗೊಂಡು ಹೆಂಗ್ ಎಕ್ಸಿಕ್ಯೂಟ್ ಮಾಡುತ್ತೆ, ಯಾವ ಸ್ಟೆಪ್ ಹೋಗುತ್ತೆ ಅಂತ ಹೇಳ್ತೀವಿ ಅಷ್ಟೇ. 4 ಸ್ಟೆಪ್ ಬರುತ್ತೆ, ಬೇರೆ ಏನು ಓದೋಕ್ ಹೋಗ್ಬೇಡಿ. ಇದು ಜಾಸ್ತಿ ಫೆಚ್ ಅಂತ ಬರುತ್ತೆ ಒಂದು, ಫೆಚ್ ಅಂದ್ರೆ ಟೇಕಿಂಗ್ ದ ಡೇಟಾ ಅಂತ ಫಸ್ಟ್ ಸ್ಟೆಪ್. ಇದು ಫಸ್ಟ್ ಸ್ಟೆಪ್ ಯಾವುದು, ಫೆಚ್ ಅನ್ನೋದು. ಅದಕ್ಕೆ ಯಾವ್ದನ್ನ ಹೆವಿ ಓದ್ಬೇಕು, ಯಾವ್ದನ್ನ ಕಡಿಮೆ ಓದ್ಬೇಕು ಅಂತ ಗೊತ್ತಿರ್ಬೇಕು. ಈಗ ಒಂದೊಂದೇ ವರ್ಡ್ ನೆನ್ಪಿಟ್ಕೊಳ್ಳಿ ಸಾಕಿನೇನಿಲ್ಲ.
ಫೆಚ್ ಅಂದ್ರೆ ಟೇಕಿಂಗ್ ದ ಡೇಟಾ ಅಂತ ಅರ್ಥ. ಟೇಕಿಂಗ್ ಡೇಟಾ ಅಂತ. ಟೇಕಿಂಗ್ ಡೇಟಾ ತಗೊಳ್ಳೋದು ಅಂತ, ಮೆಮೊರಿನ ತಗೊಳುತ್ತಾ, ನಾನ್ ಕೊಡ್ತೀನಿ 1+2 ಅಂತ, ಅದು ತಗೊಳುತ್ತೆ ಅಂತ ಅರ್ಥ. ಟೇಕಿಂಗ್ ಡೇಟಾ. ಡೇಟಾ ತಗೊಂಡಾದ್ಮೇಲೆ ಎಲ್ಗೋಗುತ್ತೆ ಅಂದ್ರೆ ಡಿಕೋಡ್ ಮಾಡುತ್ತೆ. ಇದು ಸೆಕೆಂಡ್ ಸ್ಟೆಪ್ ಯಾವುದು? ಡಿಕೋಡ್ ಅಂತ ಕರಿತೀವಿ ಅದನ್ನ. ಇದು ಸೆಕೆಂಡ್ ಸ್ಟೆಪ್. ಇದು ತಗೊಂಡೆ ಡೇಟಾ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ಲ, ಡಿಟರ್ಮೈನ್ ಮಾಡ್ಬೇಕಲ್ಲ. ಇದು ಡಿಟರ್ಮೈನ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ ಅದನ್ನ. ಡಿಟರ್ಮೈನ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ರೆ ಪ್ಲಸ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕಾ, ಇದೆಲ್ಲ ಹೇಳ್ಬೇಕಲ್ಲ. ಇನ್ಸ್ಟ್ರಕ್ಷನ್ಸ್ ಅಂತ ನೋಡಿ. ಇವಾಗ ಡೇಟಾ ಟೇಕಿಂಗ್ ಡೇಟಾ ಅಂದ್ರೆ ತಗೊಳ್ತಾ ಇದ್ದೀನಿ ನೋಡಿ ಡೇಟಾನ. ಇವಾಗ 1+2 ಅಂತ ತಗೊಂಡೆ, ಅದು ಫಸ್ಟ್ ಫೆಚ್ ಆಯ್ತು ಅಂದ್ರೆ ಫೆಚ್ ಅನ್ನ ತಗೊಳ್ಳೋದು ಅಂತ ಅರ್ಥ. ಫೆಚ್ ಎಲ್ಲಿ ಹೋಗ್ತಾ ಇದೆ? ನೆಕ್ಸ್ಟ್ ಸ್ಟೆಪ್ ಡಿಕೋಡ್ ಅಂದ್ರೆ ಏನನ್ನ ಮಾಡ್ಬೇಕು ಅಂತ ಡಿಟರ್ಮೈನ್ ಮಾಡ್ತಾ ಇದೆ. ಪ್ಲಸ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕು ಅಂತ. ಇವಾಗ ಇದು ಇಲ್ಗೋಯ್ತು, ಇವಾಗ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು ಅಂತ. ಈಗ ಡಿಸೈಡ್ ಮಾಡೋದು ಅದು ನಿಮ್ಗೆಲ್ಲ. ಎಕ್ಸಿಕ್ಯೂಟ್ ಮಾಡೋರು ಯಾರು? CPU. ಮೂರನೇ ಸ್ಟೆಪ್ ಯಾವುದು ಅಂದ್ರೆ ಪ್ರಾಸೆಸ್ ಎಕ್ಸಿಕ್ಯೂಟ್ ಅಂತ ಕರಿತೀವಿ ಅದನ್ನ. ಎಕ್ಸಿಕ್ಯೂಟ್ ಅಂತ ಕರಿತೀವಿ ಅದನ್ನ. ಅಂದ್ರೆ ಪ್ರಾಸೆಸ್ ಡೇಟಾ ಅಂತ ಅರ್ಥ. ಪ್ರಾಸೆಸ್ ಮಾಡೋದು ಅಂತ. ಪ್ರಾಸೆಸ್ ಡೇಟಾ ಅಂತ ನೋಡಿ. ಎಷ್ಟು ಸಿಂಪಲ್ ಆಗಿದೆ. ತಗೊಂಡೆ, ಡಿಕೋಡ್ ಮಾಡಿದೆ, ಎಕ್ಸಿಕ್ಯೂಟ್ ಮಾಡಿದೆ, ಸ್ಟೋರ್ ಮಾಡಿದೆ. ಸ್ಟೋರ್ ಅಂದ್ರೆ ಫೈನಲ್ ಏನು? ಇದು ಮೂರನೇ ಸ್ಟೆಪ್. ನಾಲ್ಕನೇದು ಸ್ಟೋರ್, ಡೇಟಾ ಸ್ಟೋರ್ಡ್ ಇನ್ ದ ಮೆಮೊರಿ ಅಂತ. ನಾಲ್ಕನೇ ಸ್ಟೆಪ್. ಸೊ ಡೇಟಾ ಸ್ಟೋರ್ಡ್ ಇನ್ ಮೆಮೊರಿ ಅಂತ. ಡೇಟಾ ಸ್ಟೋರ್ಡ್ ಇನ್ ಮೆಮೊರಿ ಅಂತ ಕರಿತೀವಿ. ಡೇಟಾ ಸ್ಟೋರ್ಡ್ ಇನ್ ಮೆಮೊರಿ ಅಂತ. ಮೆಮೊರಿ ಅಂತ. ಮೆಮೊರಿನಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ. ಸಿಂಪಲ್ ನೋಡಿ, ಸಿಂಪಲ್. ಡೇಟಾ ತಕೊಂಡೆ ಏನಂತ? 1+2 ಅಂತ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಡಿಸೈಡ್ ಮಾಡ್ತು. ಯಾವುದು? ಡಿಕೋಡ್. ಬದಲಾವಣೆ ಮಾಡ್ಕೊಳ್ತು. ಪ್ಲಸ್ ಮಾಡ್ಬೇಕು, ಬೈನರಿಗೆ ಬದಲಾವಣೆ ಮಾಡ್ಕೊಳುತ್ತೆ. ಏನ್ ಮಾಡ್ಬೇಕು ಅಂತ? ಪ್ಲಸ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕು ಅಂತ. ಡಿಕೋಡ್ ಮಾಡ್ಕೊಂಡು ಎಕ್ಸಿಕ್ಯೂಟ್ CPU ಕಳಿಸುತ್ತೆ. ನೋಡಪ್ಪ ಗುರು, ನಂಗೆ CPU ಕಳಿಸ್ಕೊಡ್ತಾ ಇದ್ದೀನಿ, ಎಕ್ಸಿಕ್ಯೂಟ್ ಮಾಡೋ ಅಂತ. ಸೊ ಪ್ರಾಸೆಸ್ ಮಾಡುತ್ತೆ ಯಾರು? CPU. ಈ ಪ್ರಾಸೆಸ್ ಮಾಡ್ಬೇಕಾದ್ರೆ ಮಾಡಾದ್ಮೇಲೆ ಡೇಟಾ ಸ್ಟೋರ್ ಮಾಡ್ಬೇಕಲ್ಲ ಮೆಮೊರಿಯಲ್ಲಿ. ಅವಶ್ಯಕತೆ ಇದ್ರೆ ಮಾಡ್ಕೋ, ಇಲ್ಲ ಡಿಲೀಟ್ ಮಾಡು. ಸೊ ಸ್ಟೋರ್ ಮಾಡ್ಬೇಕು ಅಂದಾಗ ಆ ಪ್ರಾಸೆಸ್ ಅನ್ನ, ಆ ಸ್ಟೇಜ್ ನ ಏನಂತ ಕರಿತೀವಿ? ಸ್ಟೋರ್ ಅಂತ ಕರೆಯೋದು. ದಟ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ. ಡೇಟಾವನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೇಕು ಅಂದಾಗ ಅಂತ ಇದೆಯಲ್ಲ, ಆ ಸ್ಟೆಪ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಸ್ಟೋರ್ ಅಂತ. ಅವನ್ ಏನಂತ ಕ್ವಶನ್ ಕೇಳಿದಾನೆ ಅಂದ್ರೆ 3 ಸಲ ಕ್ವಶನ್ ಕೇಳಿದಾನೆ. 3 ಸಲನು ಒಂದೇ ಆಂಗಲ್ ಕ್ವಶನ್ ಕೇಳಿದಾನೆ. ಒಂದೇ ಆಂಗಲ್ ಅಲ್ಲಿ ಕ್ವಶನ್ ಕೇಳಿದಾನೆ. ಏನಂತ? ರೈಟ್ ಎ ಪ್ರಾಪರ್ ಪ್ರೊಸೀಜರ್ ಫಾರ್ ದ ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ. ಪ್ರಾಪರ್ ಪ್ರೊಸೀಜರ್ ಯಾವುದು? ಫಸ್ಟ್ ಸ್ಟೆಪ್ ಯಾವುದು? ಫೆಚ್, ಆಮೇಲೆ ಡಿಕೋಡು, ಆಮೇಲೆ ನಿಮ್ಗೆ ಎಕ್ಸಿಕ್ಯೂಟು, ಆಮೇಲೆ ಸ್ಟೋರ್ ಅಂತ. ಇಂಟರ್ಚೇಂಜ್ ಮಾಡಿದ ನಾನು. ಒಂದ್ಸಲ ಡಿಕೋಡ್ ಕೊಡ್ತಾನೆ, ಫೆಚ್ ಕೊಡ್ತಾನೆ, ಕೊಡ್ತಾನೆ, ಆಮೇಲೆ ಫೆಚ್ ಕೊಡ್ತಾನೆ, ಕೊಡ್ತಾನೆ, ಮತ್ತೆ ಸ್ಟೋರ್ ಕೊಡ್ತಾನೆ, ಈ ತರ. ಸೊ ರೈಟ್ ಆನ್ಸರ್ ಯಾವುದು? ಫೆಚ್, ಡಿಕೋಡು, ಎಕ್ಸಿಕ್ಯೂಟ್, ಸ್ಟೋರ್. ಮೂರೇ ಸಲನು ಇದೇ ಕ್ವಶನ್ ಕೇಳಿದಾನೆ. ರೀಸೆಂಟ್ ಆಗಿ ಕೇಳಿದಾನೆ ಕ್ವಶನ್ ನಿಮ್ಗೆಲ್ಲ. ಸರಿನಾ? ರೀಸೆಂಟ್ ಆಗಿ ಈ ಕ್ವಶನ್ ಫ್ರೇಮ್ ಆಗಿದೆ. ಎರಡು ಪೇಪರ್ ಹಿಂದೆ ಕ್ವಶನ್ ಫ್ರೇಮ್ ಆಗಿದೆ ನಿಮ್ಗೆಲ್ಲ. ಇದಕ್ಕೆ ಮುಂಚೆ 2 ಸಲ ಕೇಳಿದ್ದ, ಜನವರಿ ಸೇರಿಸಿದ್ರೆ 3 ಸಲ ಕ್ವಶನ್ ಕೇಳಿದಾನೆ. ಸೊ ದಿಸ್ ಈಸ್ ಅಬೌಟ್ ದ ಡೇಟಾ ಪ್ರಾಸೆಸಿಂಗ್ ಸೈಕಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಇಷ್ಟು ನೋಡ್ಕೊಳ್ಳಿ. ಓಕೆ, ಐಡಿಯಾ ಸಿಗ್ತಾ? ಏನಾದ್ರು ಆನ್ಲೈನ್ ಯಾರಿದ್ದೀರಾ? ಬೇಸಿಕ್ ನೋಡ್ಕೊಳ್ಳಿ, CPU ಬ್ಲಾಕ್ ಡಯಾಗ್ರಾಮ್ ನೋಡ್ಕೊಳ್ಳಿ, CPU ಅದೆಲ್ಲ. ಆಮೇಲೆ ಡೇಟಾ ಪ್ರಾಸೆಸಿಂಗ್ ಸೈಕಲ್ ನೋಡ್ಕೊಳ್ಳಿ. ಇದು ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಕಾಮನ್ ಆಗಿ ಕೇಳುವಂತ ಕ್ವಶನ್ಗಳು. ಕಾಮನ್ ಆಗಿ ಕಂಪ್ಯೂಟರ್ ನಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಕಾಮನ್ ಆಗಿ ಕೇಳುವಂತ ಕ್ವಶನ್ಗಳಿದ್ದಾರೆ. ಸೊ ಇವತ್ತು ಆನ್ಲೈನ್ ಯಾರಿದ್ದೀರಾ? ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ ಕ್ಲಾಸನ್ನು. ಸರಿನಾ? ಆನ್ಲೈನ್ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾ ಕ್ಲಾಸ್.
ಓಕೆ, ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕಮೆಂಟ್ಸನ್ನು ನೋಡ್ತಾ ಇದ್ದೀವಿ. ಮತ್ತು ಬುಕ್ಸನ್ನು ಕೇಳಿದ್ದೀರಾ ನೀವು. ಕ್ಲಾಸ್ ಸೂಪರ್ ಸರ್, ಥ್ಯಾಂಕ್ ಯು. ರೆಫರೆನ್ಸ್ ಬುಕ್ ಕೇಳಿದ್ದೀರಲ್ವಾ? ಸರ್ದೇ ಕಂಪ್ಯೂಟರ್ ನಾಲೆಡ್ಜ್ ಅಂತ ಬುಕ್ ಇದೆ, ಅಪ್ಡೇಟ್ ಕೂಡ ಆಗಿದೆ, ಅದನ್ನೇ ತಗೊಳ್ಳಿ. ಏನಾದ್ರು ಡೌಟ್ ಇದೆಯಾ? ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಕೇಳೋದಿದ್ರೆ ಕೇಳಬಹುದು. ಕ್ಲಾಸ್ ರಿಲೇಟೆಡ್ ಟೈಮಾ? ಡೈಲಿ 2 to 4 o'clock ಇರುತ್ತೆ. ಎಸ್, ಪ್ರೆಸೆಂಟ್ ಅವೈಲಬಲ್ ಇದೆ ನೋಡಿ, ಕಂಪ್ಯೂಟರ್ ನಾಲೆಡ್ಜ್ ಅಂತ. ಡೈಲಿ ಟೈಮಿಂಗು 2 to 4 ಕಂಪ್ಯೂಟರ್. ಆದಷ್ಟು ಬೇಗ ನಿಮ್ಗೆ ಇನ್ನ 84 ದಿನ ಇದೆಯಲ್ವಾ, ಸೊ ಒಂದು 15 ಡೇಸಲ್ಲೇ ಕಂಪ್ಯೂಟರ್ನ ಮುಗಿಸ್ಕೊಡ್ತೀವಿ ನಾವು, ಆಯ್ತಾ? ಆಲ್ರೆಡಿ ಈಗ ಯಾವುದು ಇಂಗ್ಲೀಷು ಒಂದು 90% ಮುಗಿದಿದೆ, ಅದು ಕೂಡ ರೆಕಾರ್ಡೆಡ್ ಅವೈಲಬಲ್ ಇದೆ. ಇನ್ನೊಂದು 3-4 ಕ್ಲಾಸ್ ನಡೆಯುತ್ತೆ ಮ್ಯಾಮ್ದು, ಅದ್ರ ಜೊತೆ PYQ ಸಾಲ್ವ್ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷ್ ಮುಗಿಯುತ್ತೆ, ಇನ್ನೊಂದು 15 ಡೇಸ್ಗೆ ಕಂಪ್ಯೂಟರ್ ಮುಗಿಯುತ್ತೆ. ದೆನ್ ಆ ಕಡೆ ಒಂದು 10 to 15 ಡೇಸ್ ಕನ್ನಡ ಮುಗಿಯುತ್ತೆ. ಅಲ್ಲಿಗೆ ಒಟ್ಟಾರೆ 30ರಿಂದ 45 ದಿನಗಳಲ್ಲಿ ನಿಮ್ ಕಂಪ್ಲೀಟ್ ಕ್ಲಾಸನ್ನು ಮುಗಿಸ್ಕೊಡ್ತೀವಿ. ಎಸ್, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ. ಲೈವ್ ಅಟೆಂಡ್ ಆಗೋರು ಲೈವ್ ಅಟೆಂಡ್ ಆಗ್ಬೋದು, ರೆಕಾರ್ಡೆಡ್ ಅಟೆಂಡ್ ಆಗ್ಬೋದು. ನಿಮ್ಗೆ 80 ದಿನ ಇರೋದ್ರಿಂದ ಸೊ ಇನ್ನೊಂದು 30 ಡೇಸಲ್ಲಿ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾನೇನು ಹೇಳೋದು ಅಂದ್ರೆ, ಅವತ್ತಿನ ಕ್ಲಾಸನ್ನು ಅವತ್ತು ಕೇಳಿದ್ರೆ ನಿಮ್ಗೆ ಎಕ್ಸಾಮ್ಗೆ ಬರ್ಡನ್ ಆಗಲ್ಲ. ನೀವು GS ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇರ್ತೀರಲ್ವಾ, GS ಕ್ಲಾಸಸ್ ಅವೈಲಬಲ್ ಇದೆ. ಸೊ ಆ ಕ್ಲಾಸಸ್ನ ಪ್ರಿಪರೇಷನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಮ್ಯುನಿಕೇಶನ್ ತಾವೇನ್ ಮಾಡ್ಬೇಕು ಅಂದ್ರೆ, ಅವತ್ತು ಅಟೆಂಡ್ ಮಾಡಿದ್ರೆ ನಮ್ದು ಕಂಪ್ಲೀಟ್ ಆಗುತ್ತೆ ಕೋರ್ಸು. ನಿಮ್ದು ಒಂದು 40 ಡೇಸ್ಗೆ ಇದು ಕಂಪ್ಲೀಟ್ ಆಗುತ್ತೆ. ರಿಮೈನಿಂಗ್ ಇನ್ನ 40 ಡೇಸ್ ಇರುತ್ತೆ, ರಿವಿಷನ್ ಈಸಿಯಾಗಿ ಮಾಡ್ಬೋದು. ಬೇರೆ ಏನಾದ್ರು ಡೌಟ್ ಇದೆಯಾ? ಮತ್ತೆ ಸರ್, ಇದು ಫ್ರೀ ಕ್ಲಾಸಸ್ ಎಲ್ರಿಗೂ ಬರ್ತಾ ಇದೆ ಅಂತ ಕೇಳ್ತಿದ್ದೀರಾ. ಫಸ್ಟ್ 1 or 2 ಕ್ಲಾಸ್ ನಿಮ್ಗೆ ಡೆಮೋ ಕೊಟ್ಟಿರ್ತೀವಿ. ಸೊ ಕ್ಲಾಸಸ್ ಇಷ್ಟ ಆದ್ರೆ ಕಮ್ಯುನಿಕೇಶನ್ಗೆ ಹೋಗಿ ತಾವು ಜಾಯ್ನ್ ಆಗ್ಬೋದು, ಅಥವಾ ಇವ್ರದ್ದು ಸಪ್ರೇಟ್ ಬೇಕು ಅಂದ್ರೂ ಕೂಡ ಆ ಸಪ್ರೇಟ್ ಕೋರ್ಸ್ ಅನ್ನು ಕೂಡ ಜಾಯ್ನ್ ಆಗ್ಬೋದು. 777 ಇದೆ ಸಪ್ರೇಟ್ ಕೋರ್ಸು. ನನ್ನ ಕೇಳಿದ್ರೆ ನಾನು ಹೇಳ್ತೀನಿ ಅಂದ್ರೆ, ಕಮ್ಯುನಿಕೇಶನ್ ತಗೊಂಡ್ರೆ ಬೆಸ್ಟು, ಬಿಕಾಸ್ 1499 ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎರಡೂ ಸೇರಿ 1499. ಅಂಡ್ ತಮಗೆ ಗೊತ್ತಿರಲಿ, ಮಾರ್ಕೆಟ್ ಅಲ್ಲಿ ಏನು ಕ್ಲಾಸ್ ಮಾಡ್ತಾ ಇರಲ್ವಾ, 4999 ಅಥವಾ 5990, 6000 ಫೀಸ್ ಅನ್ನ ಇಟ್ಟಿದ್ದಾರೆ. ನಾವ್ ಯಾವತ್ತೂ ಕೂಡ ಹೇಳಿದೀವಿ, ಕ್ವಾಲಿಟಿ ಇಸ್ ನಾಟ್ ಅಫೋರ್ಡಬಲ್, ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಕ್ವಾಲಿಟಿ ಅಫೋರ್ಡಬಲ್, ಅದಕ್ಕೋಸ್ಕರ 6000 ಏನ್ ಇಟ್ಟಿದ್ದಾರೆ, ನಾವು ಕೇವಲ 1499 ಇರ್ತೀವಿ. ಅಂಡ್ ಇನ್ನೊಂದು ಥಿಂಗ್ ಏನಂದ್ರೆ, ಇದು ಕ್ಲಾಸ್ ಕೋರ್ಸ್ ಅಲ್ಲ, ನಾವು ಕಂಪ್ಲೀಟ್ ಕೋರ್ಸು ಮಾಡಿಸ್ತೀವಿ. ನೀವು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ ಹೋಗಿ ಅದಕ್ಕಿಂತ ಹೆಚ್ಚಿನ ಅವಧಿಯ ತರಗತಿಗಳನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ಕ್ಲಾಸಸ್ ಸೂಪರ್ ಸರ್. ರುಬಿನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ, ಕ್ಲಾಸಸ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್.
ಟುಮಾರೋ ಟೈಮಿಂಗು 2 to 4. ತುಂಬಾ ಚೆನ್ನಾಗಿದೆ ಸರ್ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅದು ಯೂಶಲಿ 1990 ತೋರಿಸ್ತಾ ಇರುತ್ತೆ ನಿಮ್ಗೆ, ಬಟ್ 500 ಡಿಸ್ಕೌಂಟ್ ಅನ್ನ ಮಾಡ್ತೀವಿ. ಕೇವಲ ಕಮ್ಯುನಿಕೇಶನ್ ಕೋರ್ಸ್ 1999. ಹೇಳಿದಿನಲ್ವಾ, ಏನು ಮಾರ್ಕೆಟ್ ಅಲ್ಲಿ 5-6 ಸಾವಿರ ಮಾಡ್ತಿರೋದು, ನಾನು ಯಾವತ್ತೂ ಕೂಡ ಇದೇ ಅಫೋರ್ಡಬಿಲಿಟಿನ ಮೇಂಟೈನ್ ಮಾಡ್ತೀವಿ. ವಿತ್ ಕಂಪ್ಲೀಟ್ ವಿ ಹೋಗ್ಬೇಕು ಅಂದ್ರೆ ತಮ್ಗೆ 2499 GS ವಿತ್ ಕಮ್ಯುನಿಕೇಶನ್. ಎಸ್, ಸರ್ದು ಇಂಗ್ಲಿಷಲ್ಲೂ ಇದೆ, ಬುಕ್ಕು ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನ್ಸುತ್ತೋ ಅದು ತಗೊಳ್ಳಿ. ಕಂಪ್ಯೂಟರ್ ನಾಲೆಡ್ಜ್ ಅಂತ ಇದೆ ನೋಡಿ, ಗೌತಮ್ DA ಅಂತ ಇರುತ್ತೆ ಸರ್ ನೇಮ್ ಅದು. ಓಕೆ, ಏನು ಡೌಟ್ ಇಲ್ಲ ಅಲ್ವಾ? ಕ್ಲಾಸ್ ಅನ್ನು ಏನ್ ಮಾಡ್ಬೋದು ನಾನು? ಓಕೆ, ಸರ್ ನೇಮು ಗೌತಮ್ DA ಅಂತ ಇರುತ್ತೆ ನೋಡಿ. ಓಕೆ ಓಕೆ, ಬಾಯ್, ಸಿ ಯು, ಟೇಕ್ ಕೇರ್. ಸಂಜೆ 8 ಗಂಟೆಗೆ ಬಜೆಟ್ ಕ್ಲಾಸ್ ಇದೆ.